ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ನರಸಿಂಹೋಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖಶಕ್ತಿಪಯೋನಿಧಿ ಕಲ್ಯಾಣಾದ್ಭುತಗಾತ್ರಾರ್ಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾರ್ಯ ಶ್ರೀನಿವಾಸಾಯ ತೇ ನಮಃ. ವ್ಯಾಸಾರ್ಯ ಭವನಾಶಾರ್ಯ ಶ್ರೀಶಾರ್ಯ ಗುಣರಾಶರೇ ಹೃದ್ಯಾರ್ಯ ಶುದ್ಧವಿದ್ಯಾರ್ಯ ಮಧ್ವಾರ್ಯ ಚ ನಮೋ ನಮಃ. ನೌಮಿನ್ಯಾರ್ಯ ಸುಧಾಧಿಕೃಜ್ಜರ ಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮ ಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾರ್ಯ ಸುಧಾರತಾನ್ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಏಕಾದಶೀಮಹಂ ವಂದೇ ಪದ್ಮಾಮಾಷಾಢ ಶುಕ್ಲಗಾಂ ಮಾಂಧಾತ್ರಾದಿಕೃತಾಂ ದಿವ್ಯಾಂ ಶಯನೀಂ ಸುಖವೃಷ್ಟಿದಾಂ ಸ್ವಸ್ತ್ಯಸ್ತು. ಹರಿ ಓಂ ಹರಿ ಓಂ ಹರಿ ಓಂ. ಪ್ರತಿ ಏಕಾದಶಿಯ ಮಹಿಮೆಯನ್ನು ನಾವು ತಿಳಿತಾ ಇದ್ದೇವೆ. ಧರ್ಮರಾಜ ಮತ್ತು ಕೃಷ್ಣ ಪರಮಾತ್ಮನ ಅತ್ಯದ್ಭುತವಾದ ಸಂವಾದದಲ್ಲಿ ಈ ಮಹಿಮೆಗಳು ಸಂಪನ್ನವಾಗಿವೆ. ಪ್ರಸ್ತುತ ಆಷಾಢ ಶುಕ್ಲ ಏಕಾದಶಿ ವ್ರತದ ಮಹಿಮೆಯನ್ನು ತಿಳಿಯಬೇಕಾಗಿದೆ. ಬಹಳ ದೀರ್ಘವಾದ ಕಥಾನಕ ಇದರಲ್ಲಿ ಇದೆ. ಸುಮಾರು 268 ಶ್ಲೋಕಗಳಲ್ಲಿ ಆಷಾಢ ಶುಕ್ಲ ಪಕ್ಷ ಏಕಾದಶಿಯ ಮಹಿಮೆ ಇದು ನಿರೂಪಿತವಾಗಿದೆ. ಭವಿಷ್ಯೋತ್ತರ ಪುರಾಣದಲ್ಲಿ ಈ ವ್ರತ ಮಹಿಮೆ ನಿರೂಪಿತವಾಗಿದೆ. ವಿಷ್ಣು ಶಯನಿ ಏಕಾದಶಿ ಅಂತ ಒಂದು ಹೆಸರಿದೆ, ಪದ್ಮ ಏಕಾದಶಿ ಅಂತ ಮತ್ತೊಂದು ಹೆಸರಿದೆ. ಎರಡೂ ಹೆಸರುಗಳನ್ನು ಈ ಪುರಾಣ ನಮಗೆ ಉಲ್ಲೇಖ ಮಾಡ್ತದೆ. ಕೃಷ್ಣ ಪರಮಾತ್ಮ ಉಪದೇಶ ಮಾಡ್ತಾ ಇದ್ದಾನೆ. ಸ್ವಲ್ಪ ವಿಸ್ತಾರವಾಗಿದೆ ಮತ್ತು ಹೇಗಿದ್ದರೂ ನಾವು ಪ್ರತಿ ಏಕಾದಶಿಯ ಶ್ರವಣವನ್ನು ವಿಶೇಷವಾದ ರೀತಿಯಿಂದ ಮಾಡ್ತಾ ಇದ್ದೇವೆ. ಉಳಿದ ಎಲ್ಲ ಏಕಾದಶಿ ವ್ರತದ ಕಥೆಗಳು ಸಂಕ್ಷಿಪ್ತವಾಗಿದೆ. 40, 50, 60 ಶ್ಲೋಕಗಳಲ್ಲಿ ನಿರೂಪಿತವಾಗಿದ್ದರೆ 268 ಶ್ಲೋಕಗಳಲ್ಲಿ ಈ ಮಹಿಮೆ ನಿರೂಪಿತವಾಗಿದೆ. ಇಲ್ಲಿ ಸುಮಾರೇನಿಲ್ಲ ಅಂತಂದರೆ ಸಾಮಾನ್ಯ ಪ್ರಧಾನವಾದ ವ್ರತಗಳು, ನಾವು ಆಷಾಢ ಅಥವಾ ಚಾತುರ್ಮಾಸ್ಯದಲ್ಲಿ ಮಾಡಬೇಕಾದ ವ್ರತಗಳ ಪರಿವಿಡಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಆ ವ್ರತಗಳೆಷ್ಟಿವೆ ಅಂತ ಲೆಕ್ಕ ಹಾಕಿದರೆ ಯಾವುದನ್ನು ಮಾಡಲು ಸಾಧ್ಯವಾಗಬಹುದೋ ಎಲ್ಲರಿಂದ ಅಂತ ನಾನು ಹೇಳೋದಿಲ್ಲ. ಆದರೆ ಆ ವ್ರತಗಳನ್ನು ನೋಡಿದರೆ ಇದು ಮಾಡಬಹುದಲ್ಲ ಅಂತ ಕ್ಷಣಕಾಲವಾದರೂ ನಮ್ಮ ಮನಸ್ಸಿನಲ್ಲಿ ಬರ್ತದೆ. ಆದರೆ ನಮ್ಮ ಆರ್ಥಿಕವಾದ ಸಮಸ್ಯೆ ಮತ್ತು ನಮ್ಮ ಮಾನಸಿಕವಾದ ಬಲ ಇಲ್ಲದೆ ಇರೋದು, ಇವುಗಳಿಂದಾಗಿ ಸಂಕಲ್ಪ ಅನ್ನಿಸ್ತದೆ ಮಾಡಬೇಕು ಅಂತ, ಆದರೆ ಮಾಡಲಿಕ್ಕಾಗೋದಿಲ್ಲ. ಇರಲಿ, ಆದರೆ ಸರಿಸುಮಾರು 52 ವ್ರತಗಳ ಉಪದೇಶವನ್ನು ಇಲ್ಲಿ ಮಾಡಿದ್ದಾರೆ. ಒಂದು ದಿವ್ಯವಾದ ಕಥೆಯನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಸ್ವಲ್ಪ ಹೆಚ್ಚು ಸಮಯ, ಪ್ರತಿ ಸಲದಂತೆ 20-25 ಅರ್ಧ ಗಂಟೆಯಲ್ಲಿ ಮುಗಿಸೋದು ಸ್ವಲ್ಪ ಕಷ್ಟವಾಗ್ತದೆ. ಆ ವಿಷಯಗಳನ್ನಾದರೂ ನಾವು ತಿಳಿದುಕೊಳ್ಳೋಣ. ದಾನ ಮಾಡಲಿಕ್ಕಾಗೋದಿಲ್ಲ, ಬೇಡ, ಆದರೆ ಇಂಥದ್ದನ್ನು ದಾನ ಮಾಡಬೇಕು, ಇಂಥ ವ್ರತವನ್ನು ಮಾಡಬೇಕು ಅಂತ ಕೇಳಿಯಾದರೂ ಕೇಳೋಣ. ಯಾವತ್ತಾದರೂ ಈ ಜನ್ಮದಲ್ಲಿ ಇಲ್ಲ, ಮುಂದಿನ ಜನ್ಮದಲ್ಲಿ ಆದರೂ ಆ ವ್ರತಗಳನ್ನು, ಆ ದಾನಗಳನ್ನು ಮಾಡುವ ಸೌಭಾಗ್ಯ ಬಂದೀತು ನಮಗೆ. ಆದ್ದರಿಂದಾಗಿ ದೇವರು ಕೊಟ್ಟಾನು ಆ ಮನಸ್ಸನ್ನು. ದಾಸರು ಕೇಳ್ತಾರಲ್ಲ, ದೇವರು ಕೊಟ್ಟಾನು ಅಂತ ಮನಸ್ಸನ್ನು ಕೊಡ್ತಾನೆ. ಅಥವಾ ಶ್ರವಣ ಮಾಡಿದ್ದೇ ದೊಡ್ಡ ಪುಣ್ಯ. ಆದ್ದರಿಂದಾಗಿ ಅತೀ ಸಂಕ್ಷಿಪ್ತವಾಗಿ ಆ ವ್ರತಗಳ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ವಿಸ್ತಾರವಾಗಿ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಸಂಕ್ಷಿಪ್ತವಾಗಿ ಕಥೆಯನ್ನು ತಿಳಿದು ವಿಸ್ತಾರವಾದ ಅಂದರೆ ಸಂಕ್ಷಿಪ್ತವಾಗ ಆ ದಾನದ ವ್ರತದ ವಿಷಯಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ನಾನಂದುಕೊಂಡದ್ದು 1 ಗಂಟೆಯ ಆ ವ್ಯವಧಿಯಲ್ಲಿ, ಆ ಕಾಲದ ಅವಧಿಯಲ್ಲಿ ಈ ಎರಡೂ ವಿಷಯಗಳು, ಬರೀ ಕಥೆ ಮಾತ್ರ ಇಲ್ಲ,
ಚಾತುರ್ಮಾಸ್ಯವೂ ಸೇರಿಕೊಂಡು ಬಿಟ್ಟಿದೆ ಇದರಲ್ಲಿ. ಹೀಗಾಗಿ ಆ ಚಾತುರ್ಮಾಸ್ಯದ ವ್ರತ ವಿಧಾನಗಳು ಮತ್ತು ಶಯನಿ ಪದ್ಮಾ ಏಕಾದಶಿ, ಆಷಾಢ ಶುಕ್ಲ ಪಕ್ಷ ಏಕಾದಶಿಯ ಆ ಮಹಿಮೆಯನ್ನು ಕೂಡ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಗುರುಗಳು ವಿಶೇಷವಾದ ಆಶೀರ್ವಾದವನ್ನು, ಅನುಗ್ರಹವನ್ನು ನಮ್ಮ ಮೇಲೆ ಮಾಡಲಿ. ಈ ವ್ರತ, ಈ ನಿಯಮಗಳಲ್ಲಿ 1, 2, 3, 4 ನಿಯಮಗಳನ್ನು ಪಾಲಿಸುವ ಸೌಭಾಗ್ಯ ನಮಗೆ ಅವರು ದಯಪಾಲಿಸಿದರೆ, ಅವರು ಕರುಣೆ ಮಾಡಿದರೆ ನಾವು ವ್ರತ ಮಾಡಿದ್ದು ಸಾರ್ಥಕವಾಗ್ತದೆ ಅಂತ ಭಾವಿಸ್ತಾ ಪ್ರಾರಂಭ ಮಾಡೋಣ. ಧರ್ಮರಾಜ ಪ್ರಶ್ನೆ ಮಾಡ್ತಾನೆ, ಆಷಾಢಸ್ಯ ಶಿತೆ ಪಕ್ಷೇ ಕಿನ್ನಾಮೈಕಾದಶಿ ಭವೇತ್ ಕೋ ದೇವ ಕೋ ವಿಧಿಸ್ತಸ್ಯಾಹ ಏತದಾಖ್ಯಾಹಿ ಕೇಶವ. ಪರಮಾತ್ಮನನ್ನು ಕೇಶವ ಅಂತ ಸಂಬೋಧನೆ ಮಾಡೋದರಲ್ಲಿ ಧರ್ಮರಾಜನಿಗೆ ಬಹಳ ಸಂತೋಷವಾಗ್ತಾ ಇದೆ. ಕೃಷ್ಣ ಅವನು, ಆದರೆ ಕೃಷ್ಣ ಮಾತ್ರ ಅಲ್ಲ, ಆದರೆ ಕೃಷ್ಣ ಒಬ್ಬ ಮನುಷ್ಯ ಅಂತ ಸಾಮಾನ್ಯ ಜನ ತಿಳಿತಾರೆ ಅಲ್ಲ, ಹಾಗೆ ಕೃಷ್ಣನನ್ನು ತಿಳಿಯತಕ್ಕದ್ದಲ್ಲ. ಕೃಷ್ಣ ಕೇಶವ, ಅವತಾರ ರೂಪದಲ್ಲಿಯೂ ಸಹ ಭಗವಂತನಿಗೆ ಸಾಮರ್ಥ್ಯ, ಪರಿಪೂರ್ಣವಾದ ಸಾಮರ್ಥ್ಯ ಇರ್ತದೆ. ಸಾಮರ್ಥ್ಯದಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸ ಆಗೋದಿಲ್ಲ. ದೇವರು ನಿರ್ಗುಣ, ನಿರಾಕಾರ, ನಿರ್ಬಲ, ನಿರ್ಜ್ಞಾನ, ಜ್ಞಾನ ಇಲ್ಲ ಇತ್ಯಾದಿಯಾಗಿ ಹೇಳುವವರಿದ್ದಾರೆ. ಆದರೆ ನಮ್ಮ ಸ್ವಾಮಿ ಧರ್ಮರಾಜ ಹೇಳ್ತಾನೆ, ನಮ್ಮ ಸ್ವಾಮಿ, ನಮ್ಮ ಕೃಷ್ಣ ಅವನು ಕೇಶವ. ಬ್ರಹ್ಮದೇವರನ್ನು ಪ್ರವರ್ತನೆ ಮಾಡುವ ಅತ್ಯದ್ಭುತವಾದ ಸಾಮರ್ಥ್ಯ ಆ ಪರಮಾತ್ಮನಿಗೆ ಇದೆ. ರುದ್ರದೇವರನ್ನು ಪ್ರವರ್ತನೆ ಮಾಡುವ ಸಾಮರ್ಥ್ಯ ಆ ಪರಮಾತ್ಮನಿಗೆ ಇದೆ. ಹರಿವಂಶ ಈ ಕೇಶವ ಎಂಬ ಶಬ್ದದ ನಿರ್ವಚನವನ್ನು ಮಾಡ್ತದೆ. ಶಿವಕೇಶವರಲ್ಲಿ ಅಭೇದ ತಿಳಿಯೋದು ಅಥವಾ ಎಲ್ಲವೂ ಅಭಿನ್ನವಾಗಿದೆ ಅಂತ ತಿಳಿಯೋದು ಅಲ್ಲ. ಹರಿವಂಶದ ಅಧ್ಯಯನವನ್ನು ಮಾಡಿದರೆ, ಪುರಾಣಗಳ ಅಧ್ಯಯನವನ್ನು ಮಾಡಿದರೆ, ಉಪನಿಷತ್ತುಗಳ ಅಧ್ಯಯನವನ್ನು ಮಾಡಿದರೆ ಆ ವಿಷ್ಣುವಿನ ಪರಮಾತ್ಮನ ಅತ್ಯದ್ಭುತವಾದ ಸಾಮರ್ಥ್ಯ ಏನು ಅಂತ ಅರ್ಥವಾಗ್ತದೆ. ಇವತ್ತೇ ಬೆಳಿಗ್ಗೆ ಷಟ್ಪ್ರಶ್ನದ ಬಹುಶಃ 3ನೇ ಪ್ರಶ್ನದ ಪಾಠವನ್ನು ಮಾಡ್ತಾ ಇದ್ದೆ. ಎಂಥ ರೋಮಾಂಚನಕಾರಿಯಾದ ಪರಮಾತ್ಮನ ಮಹಿಮೆಯನ್ನು ಹೇಳ್ತಾರೆ. ಆಶ್ವಲಾಯನರು ಪ್ರಶ್ನೆ ಮಾಡ್ತಾರೆ, ಮುಖ್ಯ ಪ್ರಾಣದೇವರು ಹೇಗೆ ಹುಟ್ಟುತ್ತಾರೆ? ಎಂಥ ಮಹಿಮೆಯವರದ್ದು? ಇಂಥ ಮಹಿಮಾ ಸಂಪನ್ನರಾದ ಮುಖ್ಯ ಪ್ರಾಣದೇವರಿಗೆ ಜನ್ಮ ಇದೆಯಾ? ಹಾಗಾದರೆ ಜನ್ಮ ಕೊಡೋರು ಯಾರು? ಆ ಮುಖ್ಯ ಪ್ರಾಣದೇವರು ಈ ದೇಹದಲ್ಲಿ ಬರ್ತಾರೆ ಅಂತ ಹೇಳಿದ್ರಲ್ಲ, ಹೇಗೆ ಬರ್ತಾರೆ ಅಂತ ಪ್ರಶ್ನೆ ಮಾಡಿದಾಗ ಹೀಗೆ ಅನೇಕ 6 ಪ್ರಶ್ನೆಗಳನ್ನು ಅಲ್ಲಿ ಮಾಡ್ತಾರೆ. ಪ್ರಶ್ನೆ ಮಾಡಿದಾಗ ಅಂದರೆ 6 ಜನ ಮಾಡಿದ 6 ಪ್ರಶ್ನೆಗಳು ಬೇರೆ, ಇವರು ಮಾಡಿದ ಸ್ವಲ್ಪ ಬೇರೆ ಬೇರೆ ಉದ್ದೇಶದಿಂದ 6 ಪ್ರಶ್ನೆಗಳನ್ನು ಮಾಡುವಾಗ ಅಲ್ಲಿ ಋಷಿಗಳು ಉತ್ತರ ಕೊಡ್ತಾರೆ, ಪಿಪ್ಪಲಾದರು ಉತ್ತರ ಕೊಡ್ತಾರೆ. ಬ್ರಹ್ಮಿಷ್ಠೋಸಿ, ಏನು ವೇದ ವಿಚಾರ ಸಂಪನ್ನ ನೀನು, ಎಂಥ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಿ, ಎಂಥ ಅನುಸಂಧಾನವನ್ನು ಮನುಷ್ಯ ಮಾಡಿಕೊಳ್ಳಬೇಕು. ಈ ದೇಹವನ್ನು ಪಡೆದ ಮೇಲೆ ಈ ದೇಹದಲ್ಲಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎಂಬ 5 ರೂಪಗಳಿಂದ ಮುಖ್ಯ ಪ್ರಾಣದೇವರಿದ್ದು, ಆ ಮುಖ್ಯ ಪ್ರಾಣದೇವರ ಮಕ್ಕಳು ದಾಸಪ್ರಾಣರು, ಅವರಿಗೂ ಪ್ರಾಣಾಪಾನ, ವ್ಯಾನೋದಾನ, ಸಮಾನ ಅಂತ ಹೆಸರು. ಆ ದಾಸಪ್ರಾಣರಿಗೆ ಪ್ರೇರಣೆ ಮಾಡ್ತಾ ಆ ಪ್ರಾಣರನ್ನು ಆಯಾ ಸ್ಥಳದಲ್ಲಿಟ್ಟು ಅವರಿಗೆ ಆ ಆಧಿಪತ್ಯವನ್ನು ಕೊಟ್ಟು ನೀವು ಈ ಕಾರ್ಯವನ್ನು ಮಾಡಬೇಕು ಅಂತ ಆದೇಶ ಮಾಡಿ, ಅವರಿಗೆ ಮಾಡಲಿಕ್ಕಾಗದೇ ಇದ್ದಾಗ ಅವರ ಕಡೆಯಿಂದ ಆ ಕಾರ್ಯವನ್ನು ಮಾಡಿಸಿ ಮುಖ್ಯ ಪ್ರಾಣದೇವರು ಇಂಥ ಕಾರ್ಯವನ್ನು ಮಾಡ್ತಾರೆ. ನಮ್ಮೊಬ್ಬರ ದೇಹದಲ್ಲಿಯೇ ಅಲ್ಲ, ಅನಂತ ಜೀವರಾಶಿಗಳು, ಆ ಅನಂತ ಜೀವರಾಶಿಗಳಲ್ಲಿ ವಾಯುದೇವರು ಪ್ರವೇಶ ಮಾಡ್ತಾರಂತೆ. ಎಂಥ ಅದ್ಭುತವಾದ ಮಹಿಮೆ ವಾಯುದೇವರದ್ದು. ತಿಳಿತಾ ಹೋದರೆ ಅದೇ ಆಗಿಬಿಡ್ತದೆ. ಅಂಥ ಅತ್ಯದ್ಭುತವಾಗಿರತಕ್ಕಂತಹ ಮಹಾಮಹಿಮ ಸಂಪನ್ನರಾಗಿದ್ದಾರೆ. ಅಂಥ ವಾಯುದೇವರಿಗೆ ಪ್ರೇರಕರು ನಮ್ಮ ಸ್ವಾಮಿ ಜಗತ್ಸ್ವಾಮಿ. ಯಾವ ವಾಯುದೇವರು ಮುಂದಿನ ಕಲ್ಪದಲ್ಲಿ ಇಷ್ಟೆಲ್ಲ ಸೇವೆ ಮಾಡಿದ್ದಕ್ಕಾಗಿ ಬ್ರಹ್ಮದೇವರಾಗ್ತಾರೆ, ಚತುರ್ಮುಖ ಬ್ರಹ್ಮದೇವರಾಗ್ತಾರೆ. ಚತುರ್ಮುಖ ಬ್ರಹ್ಮದೇವರಾಗಿ ಮುಕ್ತಿಯನ್ನು ಪಡೆದು ಆ ಪರಮಾತ್ಮನ ಅತಿ ವಿಶಿಷ್ಟವಾದ, ಅತ್ಯದ್ಭುತವಾದ, ಅನಿರ್ವಚನೀಯವಾದ, ಅಂದರೆ ಹೇಳಲಿಕ್ಕೆ ಬಾರದೇ ಇರುವ ಆ ಪರಮಾತ್ಮನ ಅತ್ಯದ್ಭುತವಾದ ಸನ್ನಿಧಿ. ಹೇಳಲಿಕ್ಕೆ ಬರೋದಿಲ್ಲ ಅಂತಂದರೆ ಪರಿಪೂರ್ಣವಾಗಿ ಹೇಳಲಿಕ್ಕೆ ಬಾರದೇ ಇರೋದು ಅಂತ ಅರ್ಥ. ಪಶ್ಯಂತೋಪಿ ನ ಪಶ್ಯಂತಿ ಮೇರೋ ರೂಪಂ ವಿಪಶ್ಚಿತಃ ಅಂತ ಹೇಳಿದಂತೆ ಅನಿರ್ವಚನೀಯ, ಹೊರತು ಇದು ಬೇರೆ ರೀತಿಯಾದ ಅನಿರ್ವಚನೀಯ ಅಲ್ಲ. ಮಾತಿನಿಂದ ಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಂಥ ಅದ್ಭುತವಾದ ಭಗವಂತನ ಅನುಗ್ರಹವನ್ನು ಪಡಿತಾರೆ ಮುಖ್ಯ ಪ್ರಾಣದೇವರು. ಅಂಥ ಮುಖ್ಯ ಪ್ರಾಣದೇವರಿಗೆ ಮತ್ತು ಬ್ರಹ್ಮ ಪದವಿಯನ್ನು ಕೊಟ್ಟು ಆ ಬ್ರಹ್ಮದೇವರಿಂದ ಕಾರ್ಯಗಳನ್ನು ಮಾಡಿಸುವ ಸಾಮರ್ಥ್ಯ ನಮ್ಮ ಸ್ವಾಮಿಗೆ ಇದೆ. ರುದ್ರದೇವರಿಂದ ಕಾರ್ಯಗಳನ್ನು ಮಾಡುವ ಸಾಮರ್ಥ್ಯ, ಎಂಥೆಂಥ ಅದ್ಭುತವಾದ ಕಾರ್ಯಗಳನ್ನು ರುದ್ರದೇವರು ಮಾಡಿದ್ದಾರೆ. ಈ ಕೇಶವ, ಇವೆರಡರ ಈ ಕೇಶವ, ಭಗವಂತನ ಕೇಶವನ ರೂಪದ, ಕೇಶವನ ಮಹಿಮೆಯ ಆ ನಾಮಾರ್ಥದ ಅನುಸಂಧಾನವನ್ನು ಮಾಡಿಕೊಳ್ಳಬೇಕಾದರೆ ಕ ಅಂದರೆ ಯಾರು, ಈಶ ಅಂದರೆ ಯಾರು, ಅವರನ್ನು ವರ್ತನೆ ಮಾಡೋದು ಅಂದ್ರೇನು, ಅವರ ನೇಮನೆ ಮಾಡೋದು ಅಂತಂದ್ರೇನು, ಎಂಥ ದೊಡ್ಡ ಕೆಲಸ ಅದು.
ಅತಿ ಅವಲೀಲೆಯಾಗಿ ಭಗವಂತ ಅದನ್ನು ಮಾಡ್ತಾನೆ. ಆ ಸ್ಮರಣೆಯನ್ನು ಧರ್ಮರಾಜ ಮಾಡ್ತಾ ಇದ್ದಾನೆ. ಕೃಷ್ಣ ಪರಮಾತ್ಮನೂ ಸಹ ಅವತಾರವನ್ನು ತಾಳಿದ್ದಾನೆ ಅಂತ ಹೇಳಿ ಕೃಷ್ಣ ಪರಮಾತ್ಮನನ್ನು ಉದಾಸೀನ ಮಾಡೋದಲ್ಲ. ಇವನೇನು ಅವತಾರ ರೂಪ ಅಲ್ಲಪ್ಪ, ಇದೇನೋ ಯಾವುದೋ ವ್ಯವಹಾರಕ್ಕಾಗಿ ಭಗವಂತ ಅವತಾರ ತಾಳಿದ್ದಾನೆ ಅಂತ ಅಂದುಕೊಳ್ಳದೆ, ಈ ಕೃಷ್ಣನೇ ಕೇಶವ, ಕೃಷ್ಣನೇ ನಾರಾಯಣ, ಕೃಷ್ಣನೇ ಬ್ರಹ್ಮ, ಕೃಷ್ಣನೇ ಪರಬ್ರಹ್ಮ ಎಂಬ ಭಾವನೆಯನ್ನು ತಾಳಬೇಕು ಅಂತ ಧರ್ಮರಾಜ ಕೇಶವ ಅಂತ ಸಂಬೋಧನೆ ಮಾಡಿ ಬಹಳ ಅದ್ಭುತವಾಗಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಕಥಯಾಮಿ ಮಹೀಪಾಲ ಕಥಾಮಾಶ್ಚರ್ಯಕಾರಿಣೀಂ ಕಥಯಾಮಾಸ ಯಾಂ ಬ್ರಹ್ಮ ನಾರದಾಯ ಮಹಾತ್ಮನೇ. ಯಾವ ಕಥೆಯನ್ನು ನಾರದರಿಗೆ ಬ್ರಹ್ಮದೇವರು ಹೇಳಿದ್ದಾರೆ, ಅಂಥ ಕಥೆಯನ್ನು ಪರಬ್ರಹ್ಮ ನಾನು ನಿಮಗೆ ಅದನ್ನು ಉಪದೇಶ ಮಾಡ್ತೇನೆ, ಹೇಳ್ತೇನೆ ಅಂತ ಹೇಳ್ತಾರೆ. ಅಲ್ಲಿ ಬರೀ ಧರ್ಮರಾಜ ಮಾತ್ರ ಇಲ್ಲ, ಧರ್ಮರಾಜ ಪ್ರಶ್ನೆ ಮಾಡಿದ್ದಾನೆ, ಪಾಂಡವರಿದ್ದಾರೆ, ಎಲ್ಲ ಜನರಲ್ಲಿದ್ದಾರೆ. ಏನು ಸೌಭಾಗ್ಯ ಅಲ್ವಾ, ಕೃಷ್ಣ ಪರಮಾತ್ಮನಿಂದ ಏಕಾದಶಿಯ ಉಪದೇಶವನ್ನು ಪಡೆಯುವ ಅತ್ಯದ್ಭುತವಾದ ಆ ಯೋಗ, ಸುಯೋಗ, ಸೌಭಾಗ್ಯ, ಪರಮ ಸೌಭಾಗ್ಯ ಯಾವ ಶಬ್ದದಿಂದ ಕರೆದರೂ ಸಹ ಅದು ಕಡಿಮೆ. ಅಂಥ ಪರಮ ಸೌಭಾಗ್ಯ ಸಂಪನ್ನ ಧರ್ಮರಾಜ, ಪಾಂಡವರೆಲ್ಲರೂ ಕೂಡ. ಹೀಗಾಗಿ ನಾರದರಿಗೆ ಉಪದೇಶ ಮಾಡಿದ ನನ್ನ ಮಗ ಬ್ರಹ್ಮದೇವರು ಉಪದೇಶ ಮಾಡಿದ್ದನ್ನು ನಾನು ಹೇಳ್ತೀನಪ್ಪ. ನಾರದರು ಅದೇ ರೀತಿಯಾಗಿ ಕೇಳ್ತಾರೆ, ಕಥಯ ಸ್ವಪ್ರಸಾದೇನ ವಿಷ್ಣೋರಾರಾಧನಾಯ ಮೇ ಆಷಾಢ ಶುಕ್ಲ ಪಕ್ಷೇತು ಕಿನ್ನಾಮೇಕಾದಶಿ ಭವೇತ್. ಮೊದಲ ಏಕಾದಶಿ ಅಂತ ಇದನ್ನು ಕರೀತಾರೆ. ಹೀಗಾಗಿ ಏಕಾದಶಿ ಮಾಡೋದು ಯಾಕೆ ಅಂತ ಮೊದಲಿಗೆ ಸ್ಪಷ್ಟಪಡಿಸ್ತಾರೆ ನಾರದರು. ಯಾವಾಗಲೂ ನಾರಾಯಣನ ಸ್ಮರಣೆ ಮಾಡ್ತಾ ಇರುವ ಮಹಾವೈಷ್ಣವರು ನಾರದರು. ಹೀಗಾಗಿ ಆ ನಾರಾಯಣನಲ್ಲಿಯ ನಾರ ಎಂಬ ಅರ್ಧ ಶಬ್ದವಾದರೂ ನನಗೆ ಬರಬೇಕು ಅಂತ ಅವರಿಗೆ ಅಪೇಕ್ಷೆ ಇತ್ತೋ ಏನು. ಹೀಗಾಗಿ ಅವರಿಗೆ ನಾರದ ಎಂಬ ಹೆಸರನ್ನಿಟ್ಟರು. ನಾರದ ಅದರೇನು, ನಾರಾಯಣದ ಅವನು. ನಾಮೈಕ ದೇಶೇ ನಾಮಗ್ರಹಣಂ ಅಂತ ನಿಯಮ ಇದೆಯಲ್ಲ. ಹೀಗಾಗಿ ನಾಮದ ಏಕದೇಶವನ್ನು ಗ್ರಹಣ ಮಾಡಿದರೆ ಇಡೀ ನಾಮವನ್ನು ಗ್ರಹಣ ಮಾಡಬೇಕು ಅಂತ. ಉದಾಹರಣೆಗೆ ನಾವು ಕೇಳ್ತೇವೆ ಭೀಮ ಅಂತೇವೆ, ಪೂರ್ಣ ಹೆಸರಲ್ಲ ಅದು. ಪೂರ್ಣ ಹೆಸರೇನು ಭೀಮಸೇನ ಅಂತ. ಹಾಗಾಗಿ ಭೀಮ ನಾಮೈಕ ದೇಶ ಗ್ರಹಣೆ ನಾಮಗ್ರಹಣ. ಹಾಗೆ ಸತ್ಯಭಾಮ ಅಂತ ಪೂರ್ಣ ಹೆಸರು, ಸತ್ಯ ಅಂತ ಕರೀತಾರೆ. ಹಾಗೆ ನಾಮೈಕ ದೇಶೇ ನಾಮಗ್ರಹಣಂ ಎಂಬ ನಿಯಮಕ್ಕೆ ಅನುಗುಣವಾಗಿ ನಾರ ಅದರೇನು, ನಾರಾಯಣ. ನಾರ ಅಂದರೆ ಆ ನಾರಾಯಣನನ್ನೇ ಕೊಡ್ತಾರೆ ಅವರು. ಎಲ್ಲರಿಗೆ ನಾರಾಯಣನ ಉಪದೇಶವನ್ನು ಮಾಡಿದ್ದಾರೆ. ನಾರಾಯಣನನ್ನು ಕೊಡೋದು ಅಂದರೆ ಏನು, ನಾರಾಯಣನ ಮೇಲೆ ಭಕ್ತಿ ಬರುವ ಹಾಗೆ ಮಂತ್ರೋಪದೇಶವನ್ನು ಮಾಡಿ ಅವರಿಗೆ ನಾರಾಯಣನ ಪ್ರಾಪ್ತಿಯಾಗುವಂತೆ ಮಾಡುವ ಮಹಾನುಭಾವರಾದ್ದರಿಂದಾಗಿ ಆ ನಾರಾಯಣನ ಪರಮಭಕ್ತರಾದ ನಾರಾಯಣ ಮಂತ್ರ ಜಪವನ್ನು ಮಾಡುವ ನಿರಂತರ ಆ ಮಹಾನುಭಾವರು ನಾರದರು ಕೇಳ್ತಾರೆ, ವಿಷ್ಣೋರಾರಾಧನಾಯ ಮೇ. ಏಕಾದಶಿ ಮಾಡಬೇಕು ತಾವು, ಈ ಏಕಾದಶಿ ವ್ರತವನ್ನು ಪಾಲನೆ ಮಾಡಬೇಕು. ಏನು ಅಂತ ಸಂಕಲ್ಪ ಮಾಡಿಕೊಳ್ಳಬೇಕು, ವಿಷ್ಣೋರ ಆರಾಧನಾ, ಇದು ಭಗವಂತನ ಆರಾಧನೆ ಎಂಬ ಉದ್ದೇಶ, ಆ ಸಂಕಲ್ಪ ಇರಬೇಕು ಅಂತ ಹೇಳ್ತಾರೆ. ಭಗವಂತನ ಆರಾಧನೆಯ ಉದ್ದೇಶದಿಂದ ಏಕಾದಶಿ ಉಪವಾಸ ಮಾಡೋದು ಒಂದು ದೇವರ ಆರಾಧನೆ. ಹೀಗಾಗಿ ಆ ದೇವರ ಆರಾಧನೆ ಸಂಪನ್ನವಾಗಬೇಕು ಅಂತನ್ನೋದಕ್ಕಾಗಿ ನಮಗೆ ಆ ಏಕಾದಶಿ ವ್ರತವನ್ನು ಉಪದೇಶ ಮಾಡಬೇಕು ಅಂತ ಬ್ರಹ್ಮದೇವರಿಗೆ ಕೇಳಿದಾಗ ಬ್ರಹ್ಮದೇವರಂತಾರೆ ವೈಷ್ಣವೋಸಿ ಅಂತ ಅಂತಾರೆ. ವಿಷ್ಣು ಭಕ್ತಿಗಾಗಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರಲ್ಲ, ಹೀಗಾಗಿ ವೈಷ್ಣವೋಸಿ, ವೈಷ್ಣವರು ನೀವಾಗಿದ್ದೀರಿ ಅಂತ ಹೇಳ್ತಾರೆ. ನೋಡ್ರಿ, ಪುರಾಣದಲ್ಲಿ ನಾರದರೇನಾಗಿದ್ದಾರೆ, ಭವಿಷ್ಯೋತ್ತರ ಪುರಾಣದಲ್ಲಿ ಹೇಳ್ತಾರೆ, ನಾರದರಿಗೆ ಬ್ರಹ್ಮದೇವರು ಸಂಬೋಧನೆ ಮಾಡ್ತಾರೆ, ವೈಷ್ಣವನಾಗಿದ್ದೀಯಪ್ಪ. ಹೀಗಾಗಿ ಆ ವಿಷ್ಣು ವ್ರತಗಳನ್ನು ಮಾಡಬೇಕು ಅಂತ ಒಳ್ಳೆಯ ಸಂಕಲ್ಪ ಇದೆ. ಆದ್ದರಿಂದ ಒಳ್ಳೆ ವಿಷಯವನ್ನೇ ನೀನು ಕೇಳಿದ್ದಿ. ಇನ್ನೊಂದು ಸಂಬೋಧನೆ ಮಾಡ್ತಾರೆ, ಕಲಿಪ್ರಿಯ. ವೈಷ್ಣವೋಸಿ ಅಂತಾರೆ, ಕಲಿಪ್ರಿಯ ಅಂತ ಅಂತಾರೆ. ಆ ನಾರದರ ಪರಮಾದ್ಭುತವಾದ ವ್ಯಕ್ತಿತ್ವವನ್ನು ಬ್ರಹ್ಮದೇವರು ಆ ಎರಡು ಮಾತುಗಳಲ್ಲಿ ಹೇಳ್ತಾರೆ. ಜಗಳ ಹಚ್ಚುವವರು ಅಂತ ಅರ್ಥ ಕಲಿಪ್ರಿಯ ಅಂತ. ನಾವು ಸಾಮಾನ್ಯವಾಗಿ ಲೋಕದಲ್ಲಿ ಮಾತನ್ನು ಕೇಳಿಬಿಟ್ಟಿದ್ದೇವೆ, ನಾರದರು ಅಂದರೆ ಜಗಳ ಹಚ್ಚುವವರು ಅಂತ. ಆದರೆ ಯಾರಲ್ಲಿ ಜಗಳ ಹಚ್ಚಿದ್ದಾರೆ? ಪುರಾಣಗಳನ್ನು ನಾವು ಆಲೋಡನೆ ಮಾಡಿದಾಗ, ಪುರಾಣಗಳನ್ನು ಮತ್ತೆ ಮತ್ತೆ ಈ ದೃಷ್ಟಿಯಿಂದ ಕೇಳಿದಾಗ ಯಾರಲ್ಲಿ ಜಗಳ ಹಚ್ತಾರೆ? ಯಾರು ದುಷ್ಟರಿದ್ದಾರೆ, ಕಲಿಯಂಥವರಿದ್ದಾರೆ, ಕಲಿಯುವವರಲ್ಲ, ಕಲಿಯದೇ ಇದ್ದವರು. ಕಲಿಯಂಥ ದುಷ್ಟ ಜನರು ಯಾರಿದ್ದಾರಲ್ಲ ಅವರಲ್ಲಿ ಕಲಹವನ್ನು ಹುಟ್ಟಿಸ್ತಾರೆ ಹೊರತು ಸಜ್ಜನರಲ್ಲಿ ಕಲಹವನ್ನು ಹುಟ್ಟಿಸೋದಲ್ಲ. ಇದು ಅವರ ಕೆಲಸ, ಅದು ಅವರ ದೇವರ ಪೂಜೆ. ಕಲಿಪ್ರಿಯತೆ ಏನಿದೆಯಲ್ಲ, ಜಗಳ ಹಚ್ಚುತ್ತಾರೆ ಏನಲ್ಲ, ಅದು ಅವರ ದೇವರ ಸೇವೆ ಅಂತ ಮಾಡ್ತಾರೆ ಅನ್ನೋದಕ್ಕಾಗಿ ವೈಷ್ಣವ ಅಂತ ಹೇಳ್ತಾರೆ. ಕಲಿಪ್ರಿಯರಾಗಿದ್ದೀರಿ, ಆದರೆ ನೀವು ಮಾಡುವ ಆ ಕಾರ್ಯ ಏನಿದೆಯಲ್ಲ ಅದರಿಂದ ಭಗವಂತನಿಗೆ ಪ್ರೀತಿ ಆಗ್ತದೆ. ಅದಕ್ಕಾಗಿ ನಿಯುಕ್ತರಾದವರು ನೀವು, ಅದಕ್ಕಾಗಿ ವಿನಿಯುಕ್ತರಾದವರು ನೀವು.
ಆ ಅಧಿಕಾರ ನಿಮಗೆ ಇದೆ, ನಿನಗೆ ಇದೆ. ಆದ್ದರಿಂದಾಗಿ ನೀವು ವೈಷ್ಣವರಾಗಿದ್ದೀರಿ. ನಾತಃ ಪರತರಂ ಲೋಕೆ ಪವಿತ್ರಂ ಹರಿವಾಸರಾತ್, ಹರಿವಾಸರಕ್ಕಿಂತಲೂ ಪರಮ ಪವಿತ್ರವಾದ ದಿನ ಮತ್ತೊಂದಿಲ್ಲ ಅಂತ ಹೇಳ್ತಾರೆ. ಏಕಾದಶಿಗೆ ಮತ್ತೊಂದು ಹೆಸರೇನ್ರಿ? ಹರಿವಾಸರ ಹೊರತು ಬ್ರಹ್ಮವಾಸರ ಅಂತ ಅದನ್ನು ಕರೆಯೋದಿಲ್ಲ, ಹರಿವಾಸರ ಅಂತ ಅದನ್ನು ಕರೀತಾರೆ. ಅರ್ಥಾತ್ ದೇವರ ಉದ್ದೇಶದಿಂದ, ದೇವರ ಪ್ರೀತಿಗಾಗಿ, ದೇವರ ಅನುಗ್ರಹವನ್ನು ಸಂಪಾದನೆ ಮಾಡೋದಕ್ಕಾಗಿ ಒಂದು ದಿನವನ್ನು ದೇವರಿಗೆ ಮೀಸಲಾಗಿ ಇಡೋದು. 15 ದಿವಸಕ್ಕೆ ಒಂದು ದಿನ ದೇವರಿಗೆ ಮೀಸಲಾಗಿ ಇಡಬೇಕಾದದ್ದು. ಇದಕ್ಕಿಂತಲೂ, ಈ ಹರಿವಾಸಕ್ಕಿಂತಲೂ, ಏಕಾದಶಿಗಿಂತಲೂ ಪರಾಪ್ರಿಯವಾದ ದಿವಸ ಮತ್ತೊಂದಿಲ್ಲ. ಬೇಕಾದಷ್ಟು ಸಾಧನೆಗಳನ್ನು ಈ ಸಂದರ್ಭದಲ್ಲಿ ಮಾಡಬಹುದು. ಪ್ರಯತ್ನಪೂರ್ವಕವಾಗಿ ಏಕಾದಶಿ ಉಪವಾಸವನ್ನು ಮಾಡಬೇಕು. ಎಲ್ಲ ಪಾಪಗಳ ನಾಶ ಇದರಿಂದ ಆಗ್ತದೆ. ಆದ್ದರಿಂದಾಗಿ ಮತ್ತು ಈ ಏಕಾದಶಿಯ ವ್ರತವನ್ನು, ಮಹಿಮೆಯನ್ನು ನಾನು ಹೇಳ್ತೇನೆ. ನ ಕೃತಂ ಯೈರ್ನರೈರ್ಲೋಕೆ ತೇ ನರ ನಿರಯೈಷಿಣಃ. ಯಾರು ಏಕಾದಶಿ ವ್ರತವನ್ನು ಅವರವರಿಗೆ ಅವರವರ ಯೋಗ್ಯತೆ ಸಾಮರ್ಥ್ಯ ಅದಕ್ಕೆ ತಕ್ಕಂತೆ ಏಕಾದಶಿ ನಿಯಮಗಳನ್ನು ಪಾಲನೆ ಮಾಡೋದಿಲ್ಲ, ಅವರಿಗೆ ನರಕವಾಗ್ತದೆ ಅಂತ ಬ್ರಹ್ಮದೇವರು ಹೇಳ್ತಾರೆ. ಆಷಾಢ ಶುಕ್ಲ ಪಕ್ಷ ಏಕಾದಶಿ, ಇದಕ್ಕೆ ಪದ್ಮ ಅಂತ ಇದಕ್ಕೆ ಹೆಸರಿದೆ. ಪದ್ಮಾ ಏಕಾದಶಿಯ ಬಗ್ಗೆ ಪದ್ಮಾಸನರು ಹೇಳ್ತಾ ಇದ್ದಾರೆ. ಬಹಳ ರೋಚಕ, ಅಂತಹ ರೋಚಕವಾದ ಕಥೆಯನ್ನು ಹೇಳ್ತಾ ಇದ್ದಾರೆ. ಪೌರಾಣಿಕವಾದ ಕಥೆ, ಶುಭವಾದ ಕಥೆ. ಆ ಕಥೆಯನ್ನು ಶ್ರವಣ ಮಾಡಿದರೇನೇ ಮಹಾಪಾತಕಗಳು ನಷ್ಟವಾಗ್ತದೆ ಅಂತ ಹೇಳ್ತಾರೆ. ಯಾರು ಮಾಡಿದ್ದಾರೆ ಈ ಏಕಾದಶಿ ವ್ರತವನ್ನು? ಯಾತಕ್ಕಾಗಿ ಮಾಡಿದ್ದಾರೆ? ಮಾಂಧಾತ ಎಂಬ ರಾಜನಿದ್ದ. ನೀವು ಕೇಳಿದ್ದೀರಿ, ಭಾಗವತದಲ್ಲಿ ಆ ಮಹಾನುಭಾವನ ಕಥೆಯನ್ನು ಕೇಳಿದ್ದೀರಿ. ಮಾಂಧಾತ ರಾಜನಿದ್ದ, ಧಾರ್ಮಿಕವಾಗಿ ಪ್ರಜಾಪಾಲನೆಯನ್ನು ಮಾಡ್ತಾ ಇದ್ದಾನೆ. ಸತ್ಯಪ್ರತಿಜ್ಞ, ಚಕ್ರವರ್ತಿ, ಪ್ರತಾಪವಂತ, ಮಹಾಧಾರ್ಮಿಕ, ಎಲ್ಲ ಜನರನ್ನು ತನ್ನ ಮಕ್ಕಳು ಅಂತ ತಿಳಿದಿದ್ದಾನೆ. ಬಹಳ ದೊಡ್ಡದಾದ ಸಾಮರ್ಥ್ಯ ಇದು. ನಮ್ಮ ಮಕ್ಕಳನ್ನೇ ಮಕ್ಕಳು ಅಂತ ನಾವು ತಿಳಿದಿರೋದಿಲ್ಲ. ಮಕ್ಕಳು ಅಂತ ತಿಳಿದಿದ್ದರೆ ಮಕ್ಕಳನ್ನು ಯಾವ ರೀತಿಯಾಗಿ ದಾರಿಯಲ್ಲಿ ಇಡಬೇಕೋ ಆ ರೀತಿಯಾಗಿ ನಾವು ಇಡ್ತಾ ಇದ್ದೀವ? ಇಲ್ಲ. ಮಕ್ಕಳಲ್ಲಿ ಆ ತಂದೆ ಯಾವ ಅಧಿಕಾರವನ್ನು ತೋರಿಸ್ಬೇಕು ಆ ಅಧಿಕಾರವನ್ನು ತೋರಿಸ್ತಾ ಇದ್ದಾನ? ಮಕ್ಕಳ ಮೇಲೆ ಯಾವ ಅಧಿಕಾರ ನಮಗಿದೆ ಹೇಳಿ? ಇವತ್ತು ಅಧಿಕಾರವೇ ಇಲ್ಲ. ಇನ್ನು ನಾವು ತಂದೆಯಲ್ಲಿ, ಅವರು ಮಕ್ಕಳಲ್ಲಿ, ಮಕ್ಕಳಲ್ಲೇನೇ ಮಕ್ಕಳು ಅಂತ ನಮಗೆ ಪ್ರೀತಿ ಇಲ್ಲ, ಭಾವನೆ ಇಲ್ಲ. ಇನ್ನು ಜನರನ್ನು ನಾವೇನು ನೋಡಿಕೊಳ್ತೇವೆ. ಆದರೆ ಮಂಧಾತ ರಾಜ, ಚಕ್ರವರ್ತಿ, ಕೋಟಿ ಕೋಟಿ ಜನ ಅವನ ಅಧೀನದಲ್ಲಿದ್ದಾರೆ. ಅಷ್ಟೆಲ್ಲ ಜನರು ನನ್ನ ಮಕ್ಕಳು ಅಂತ ಭಾವನೆ. ಏನು ರಾಜನಿಗೆ ಇರಬೇಕಾದ ಭಾವನೆ ಎಂಥದ್ದು ಗೊತ್ತಾ? ಎಷ್ಟು ಶುದ್ಧವಾದ ಭಾವನೆ ಗೊತ್ತಾ ಅದು? ಅಂಥ ಚಕ್ರವರ್ತಿ, ಅಂಥ ಮಹಾನುಭಾವ ಒಬ್ಬ ರಾಜ ಕೋಟಿ 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 ಜನರೆಲ್ಲ ನನ್ನ ಮಕ್ಕಳು ಅಂತ ಭಾವಿಸಿದ ಅಂತಂದರೆ ಅವನ ಪ್ರೀತಿ ಎಷ್ಟು ವಿಶಾಲ ಅಂತ ಅನ್ನೋದನ್ನು ನಾವು ಗಮನಿಸಬೇಕು. ಅವನ ರಾಜ್ಯ ಎಷ್ಟಿದೆ, ಎಷ್ಟು ದೊಡ್ಡ ರಾಜ್ಯ ಇದೆ, ಎಷ್ಟು ದೊಡ್ಡ ಭೂಮಿ ಇದೆ, ಅದೆಲ್ಲ ನಾವು ಗಮನಿಸಬೇಕಾದದ್ದು. ಅದರಿಂದ ಅವನ ದೊಡ್ಡ ಸ್ಥಿತಿಯನ್ನು ಅಳೆಯೋದಲ್ಲ. ಅವನಿಗೆ 30-40 ಭೂಮಿ ಇದೆಯೋ, 60-40 ಇದೆಯೋ, 100 ಇದೆಯೋ, ಅರ್ಧ ಎಕರೆ ಇದೆಯೋ, 1 ಎಕರೆ ಇದೆಯೋ, ಅದರಿಂದ ಅವನ ಮಹಿಮೆಯನ್ನು ಎಳೆಯೋದಲ್ಲ. ಅವನೆಷ್ಟು ಪ್ರೀತಿ ತೋರಿಸ್ತಾನೆ, ಅವನ ಪ್ರೀತಿ ಎಷ್ಟು ಎಕರೆಯಲ್ಲಿ ಹರಿದಿದೆ, ಎಷ್ಟು ಜನರ ಮೇಲೆ ಪ್ರೀತಿ ಮಾಡ್ತಾನೆ, ಎಷ್ಟು ಜನರಿಗೆ ಅವನು ಬೇಕಾದವನಾಗಿದ್ದಾನೆ. ಮಾಂಧಾತರ ಮಹಾರಾಜ ಚಕ್ರವರ್ತಿ ಅವನ ಬಗ್ಗೆ ಹೇಳ್ತಾರೆ. ಪ್ರಜಾಪುತ್ರ ನಿವೌರಸಾನ್, ತಾನು ಹಡೆದ ಮಕ್ಕಳನ್ನು ಯಾವ ರೀತಿಯಾಗಿ ಪ್ರೀತಿಸಬೇಕೋ ಆ ರೀತಿಯಾಗಿ ಕೋಟಿ 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 ಜನರನ್ನು ಪ್ರೀತಿಸ್ತಾನೆ ಅಂತಂದರೆ ಅವನ ಪ್ರೀತಿ ಎಷ್ಟು ವಿಶಾಲ ಅಂತ ನೋಡಿ. ಎಷ್ಟು ಜನರಿಗೆ ಅದನ್ನು ಹಂಚ್ತಾನೆ, ಪ್ರೀತಿದಾನವನ್ನು ಮಾಡಿದ್ದಾನೆ ಮಹಾನುಭಾವ ಆ ಚಕ್ರವರ್ತಿ. ಮಾಂಧಾತ ಧಾರ್ಮಿಕವಾಗಿ ರಾಜ್ಯವನ್ನು ಆಳ್ತಾ ಇದ್ದಾನೆ. ಅವನ ರಾಜ್ಯದಲ್ಲಿ ದುರ್ಭಿಕ್ಷೆ ಇಲ್ಲ, ಯಾರಿಗೂ ಮಾನಸಿಕವಾದ ತೊಂದರೆ ಇಲ್ಲ, ಬಾಧೆ ಇಲ್ಲ, ಶಾರೀರಿಕವಾದ ರೋಗಗಳಿಲ್ಲ, ಭಯ ಇಲ್ಲ, ಧನಧಾನ್ಯ ಸಮನ್ವಿತರಾಗಿದ್ದಾರೆ. ಅನ್ಯಾಯದಿಂದ ಯಾರೂ ಹಣವನ್ನು ಗಳಿಸ್ತಾ ಇಲ್ಲ. ಸ್ವಯಂ ರಾಜನ ಕೋಶದಲ್ಲಿ ಅನ್ಯಾಯದಿಂದ ಸಂಪಾದನೆ ಮಾಡಿದ ಧನ ಇಲ್ಲ. ಇವತ್ತಿನ ಮಂತ್ರಿಗಳಾಗಲಿ, ಇವತ್ತಿನ ನಾವು ಬರೀ ಮಂತ್ರಿಗಳ ಮೇಲೆ ಹಾಕೋದಿಷ್ಟೇ ಅಲ್ಲ, ನಾನು ಅಲ್ಲಿಂದ ಪ್ರಾರಂಭವಾಗಬೇಕು. ನನ್ನ ಮನೆಯಲ್ಲಿ ಅನ್ಯಾಯದಿಂದ ಸಂಪಾದನೆ ಮಾಡಿದ 1 ಪೈಸೆ ಇದ್ದರೆ ಅದರಿಂದ ಎಷ್ಟು ಅನರ್ಥವಾಗ್ತದೆ ಅಂತಂದರೆ ಅದನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಾಗಿ ಆ ರಾಜನ ಒಂದು ಆದರ್ಶವನ್ನು ಪುರಾಣ ನಮಗೆ ಕಲಿಸ್ತದೆ. ಅಂಥ ದೊಡ್ಡ ಚಕ್ರವರ್ತಿ, ಅಂಥ ಮಹಾನುಭಾವ, ಅವನ ಕೋಶದಲ್ಲಿ ಅನ್ಯಾಯದಿಂದ ಸಂಪಾದಿತವಾದ ಪರಮಾಣುವಿನಷ್ಟು ಹಣ ಇದ್ದಿದ್ದಿಲ್ವಂತೆ. ಹೇಗಿರಬೇಕು ಅಂತ ನೋಡಿ ಆಲೋಚನೆ ಮಾಡೋಣ ನಾವು. ಚಾತುರ್ಮಾಸದಲ್ಲಿ ಇಂಥದ್ದೊಂದು ವ್ರತವನ್ನು ನಾವು ಮಾಡಿಬಿಟ್ರೆ ಎಷ್ಟು ಪ್ರೀತಿ ಆಗ್ತದೆ ಮಾಂಧಾತ ರಾಜನಿಗೆ, ದೇವತೆಗಳಿಗೆ ಎಷ್ಟು ಪ್ರೀತಿ ಆಗ್ತದೆ. ಅನ್ಯಾಯದಿಂದ ಒಂದು ಹಣವನ್ನು ನಮ್ಮ ಮನೆಯಲ್ಲಿ ನಾವು ಇಟ್ಕೊಳ್ಬಾರ್ದು, ಅನ್ಯಾಯದಿಂದ ಗಳಿಸಬಾರ್ದು ಹಣವನ್ನು. ಮಾಂಧಾತ ಕೊಡುವ ಆದರ್ಶ ಇದು, ಪುರಾಣಗಳು ಕೊಡುವ ಆದರ್ಶ ಇದು.
ಏನು ಪುರಾಣಗಳು ಏನು ಹೇಳ್ತವೆ ನಮಗೆ, ಸಮಾಜಕ್ಕೇನು ಉಪಕಾರಕವಾಗಿವೆ, ಸಮಾಜದ ದೃಷ್ಟಿಯಲ್ಲಿ ಏನು ಪುರಾಣಗಳು ಒಳ್ಳೆಯ ಕೆಲಸ ಮಾಡ್ತವೆ, ಒಳ್ಳೆಯ ಪಾತ್ರವನ್ನು ನಿಭಾಯಿಸಿವೆ ಅಂತ ಹುಚ್ಚಾಗಿ ಪುರಾಣಗಳು ಅಂದರೆ ಗೊತ್ತಿಲ್ಲದ ಜನರು ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ, ಎಂಥ ಆದರ್ಶವನ್ನು ಕಲಿಸ್ತದೆ ಪುರಾಣಗಳು. ಹೀಗೆ ತಿಳಿತಾ ಹೋದರೆ ಗಂಟೆಗಿಂತಲೂ ಹೆಚ್ಚಾಗ್ತದೆ. ಆದರೆ ಅಂಥ ಮಹಾನುಭಾವ. ಆದರೆ ನಾವು ಒಂದು ವ್ರತವನ್ನು ಕಲಿಬೇಕು. ವ್ರತದ ಪ್ರಾರಂಭ ಚಾತುರ್ಮಾಸ್ಯ ವ್ರತ ಇಲ್ಲಿಂದಲೇ ಪ್ರಾರಂಭವಾಗ್ತದೆ. ಆದ್ದರಿಂದಾಗಿ ನಾವು ಮಾಡೋಣ, ಮನೆಯಲ್ಲಿ ಅನ್ಯಾಯದ ಹಣ ಇಟ್ಟುಕೊಳ್ಳೋದಿಲ್ಲ ಅಂತ ಒಂದು ವ್ರತ. ಹಾಗಾದರೆ ಚೆನ್ನಾಗಾಯ್ತಲ್ಲ, 4 ತಿಂಗಳ ಆ ಅನ್ಯಾಯದ ಹಣವನ್ನು ಬ್ಯಾಂಕಿನಲ್ಲಿಟ್ಟೇ ಆಯಿತು. ಅಲ್ಲ ಬೇಡ, ಸರ್ವಥಾ ಆ ಹಣವನ್ನು ನಾವು ಗಳಿಸಲೇಬಾರದು. ಅನ್ಯಾಯದಿಂದ ಹಣವನ್ನೇ ಗಳಿಸಬಾರದು. ಕೋಶ ಮನೆಯಲ್ಲೆಲ್ಲ, ಬ್ಯಾಂಕು ನಮ್ಮ ಕೋಶವೇ. ಎಲ್ಲಿ ನಾವು ಹಣವನ್ನು ಇಡುತ್ತೇವೆ ಅದು ನಮ್ಮ ಕೋಶ. ಹೀಗಾಗಿ ನಾವು ಬ್ಯಾಂಕಲ್ಲಿ ಇಡ್ತೇವೆ, ಮನೆಯಲ್ಲಿ ಇಟ್ಕೊಳ್ಳೋದಿಲ್ಲ 4 ತಿಂಗಳು ಅಂತ ಬುದ್ಧಿವಂತರಾಗಿ ಕೆಲಸವನ್ನು ಮಾಡಿದರೆ ಸರಿ ಹೋಗೋದಿಲ್ಲ. ನಮ್ಮ ಕೋಶದಲ್ಲಿ ಅಂಥ ಹಣ ಇರಬಾರದು. ದರಿದ್ರನಾದರೂ ಪರವಾಗಿಲ್ಲ, ಹಣ ಇಲ್ಲದೇ ಇದ್ದರೂ ಪರವಾಗಿಲ್ಲ, ಆದರೆ ಅನ್ಯಾಯದ ಹಣ ಮಾತ್ರ ಮನೆಯಲ್ಲಿರಬಾರ್ದು. ಬಹುಶಃ ನಾವು ಬೇಡ, ನಾನು ಮಾಡೋಣ ಅಂತ ಹೇಳೋದಿಲ್ಲ, ಆದರೆ ಸುಮ್ಮನೆ ಹಾಗೆ ಒಂದು ತರಹ ಪ್ರಯೋಗವನ್ನು ಮಾಡಿದರೆ, ಅನ್ಯಾಯದಿಂದ ಹಣ ಗಳಿಸಿ ಮನೆಯಲ್ಲಿಟ್ಟುಕೊಂಡ್ರೆ ಏನು ತೊಂದರೆ ಆಗ್ತಾ ಇದೆ, ಅಥವಾ ಯಾವ ಹಣವೂ ಇಲ್ಲ, ದರಿದ್ರನಾಗಿದ್ದೇನೆ, ಆ ಸಂದರ್ಭದಲ್ಲಿ ನಮ್ಮ ಮಾನಸಿಕ ಪರಿಸ್ಥಿತಿ ಹೇಗಿದೆ, ಸಂತೋಷದಿಂದ ಮನುಷ್ಯ ಇರ್ತಾನೆ. ಯಾಕೆ? ಅನ್ಯಾಯದ ಹಣ ಇಲ್ಲ. ಇನ್ನೊಬ್ಬರನ್ನು ಬಡದು ಹೊಡೆದು ಕಡೆದು, ಇನ್ನೊಬ್ಬರಿಗೆ ನೋವು ಕೊಟ್ಟು, ತೊಂದರೆ ಕೊಟ್ಟು, ಪೀಡೆ ಕೊಟ್ಟು, ಪೀಡಿಸಿ ಹಣವನ್ನು ಸಂಪಾದನೆ ಮಾಡಿಲ್ಲ. ಶುದ್ಧವಾದ ದ್ರವ್ಯ ನನಗೆ ಇದೆ, ಪ್ರೀತಿಯಿಂದ ಕೊಟ್ಟ ಹಣ ನನ್ನ ಕೈಯಲ್ಲಿದೆ, ನಾವು ಕಾರ್ಯವನ್ನು ಮಾಡಿದ್ದೇವೆ, ಆ ಕಾರ್ಯವನ್ನು ನೋಡಿ ಪ್ರೀತಿಯಿಂದ, ಗೌರವದಿಂದ, ಅಥವಾ ಕೆಲವು ಕಡೆಗೆ ವಾತ್ಸಲ್ಯದಿಂದ, ಕರುಣೆಯಿಂದ ಕೊಟ್ಟ ಹಣ ನಮ್ಮಲ್ಲಿದೆ ಅಂತಾದರೆ ಎಷ್ಟು ಸಂತೋಷವಾಗಿ ಮನುಷ್ಯ ಇರ್ತಾನೆ. ಆ ಆದರ್ಶವನ್ನು ಆ ರಾಜ ಕಲಿಸ್ತಾನೆ. ಅವನ ಕೋಶದಲ್ಲಿ ಅನ್ಯಾಯಾರ್ಜಿತವಾದ ಸಂಪತ್ತೇ ಇರಲಿಲ್ಲ. ಈ ರೀತಿಯಾಗಿ ರಾಜ್ಯವನ್ನು ಆಳ್ತಾ ಇದ್ದಾನೆ. ಎಷ್ಟೋ ವರ್ಷಗಳು ಕಳೆದು ಹೋಗಿಬಿಟ್ಟಿವೆ. ಯಾವುದೋ ಒಂದು ಸಂದರ್ಭದಲ್ಲಿ ಯಾರ ವಿಪಾಕ ಗೊತ್ತಿಲ್ಲ, ಯಾರ ಪ್ರಾರಬ್ಧ ಗೊತ್ತಿಲ್ಲ, ಎಲ್ಲರದ್ದೂ ಪ್ರಾರಬ್ಧ ಇದ್ದೇ ಇರ್ತದೆ. ಎಲ್ಲರದ್ದು ಪ್ರಾರಬ್ಧ, ಎಲ್ಲರೂ ಸಹಭಾಗಿಗಳಾಗಿಯೇ ಇರ್ತಾರೆ. ರಾಜ್ಯದಲ್ಲಿ ಎಲ್ಲ ಕಡೆಗೆ ಒಂದು ಸಾಮಾನ್ಯವಾದ ಒಂದು ತೊಂದರೆಯಾಗಿದೆ ಅಂತಂದರೆ ರಾಜ್ಯದಲ್ಲಿದ್ದವರೆಲ್ಲರೂ ಅಲ್ಲಿ ಪಾಲುದಾರರೇ ಆಗಿರ್ತಾರೆ. ಹೀಗಾಗಿ ಒಂದು ಸಂದರ್ಭದಲ್ಲಿ ಪಾಪಕರ್ಮದಿಂದಾಗಿ, ಪ್ರಾರಬ್ಧ ಕರ್ಮದಿಂದಾಗಿ 3 ವರ್ಷ ಆ ರಾಜನ ರಾಜ್ಯದಲ್ಲಿ ಮತ್ತೆ ಮಳೆಯಾಗಲಿಲ್ವಂತೆ. ನೋಡಿರಿ, ಈಗ ಮಳೆಯಾಗೋದಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಈ ವರ್ಷ ಮಳೆ ಇಲ್ಲ, ಆದ್ದರಿಂದಾಗಿ ವಿಶೇಷವಾಗಿ ದೇವತೆಗಳ ಪರ್ಜನ್ಯನ ಪ್ರಾರ್ಥನೆಯನ್ನು ಮಾಡಬೇಕು, ಹರಿವಂಶ ಮುಂತಾದವುಗಳ ಪ್ರವಚನ ಆಗಬೇಕು, ವಿಶೇಷವಾಗಿ ಶ್ರದ್ಧಾಭಕ್ತಿಗಳು ಹೆಚ್ಚಾಗಬೇಕು ಅಂತ ಗುರುಗಳು ಉಪದೇಶ ಮಾಡ್ತಾ ಇದ್ದಾರೆ. ಆಗ 3 ವರ್ಷದ ತನಕ ಮಳೆಯಾಗಲಿಲ್ವಂತೆ. ಬಹಳ ತೊಂದರೆಯಾಗಿದೆ ಜನರಿಗೆಲ್ಲ, ಉದ್ವಿಗ್ನ, ಭಯವಾಗಿದೆ, ಹಸಿವೆ ಆಗ್ತಾ ಇದೆ, ನೀರಿಡಿಕೆ ಆಗ್ತಾ ಇದೆ. ಮನೆಯಲ್ಲಿ ಸ್ವಾಹಾಕಾರ ಇಲ್ಲ, ಸ್ವಧಾಕಾರ ಇಲ್ಲ, ವಷಟ್ಕಾರ ಇಲ್ಲ, ವೇದಾಧ್ಯಯನ ಇಲ್ಲ. ಹೀಗೆ ಸಸ್ಯಾಭಾವೇನ ಪೀಡಿತಾ, ಧನ ಅಲ್ಲ ಧಾನ್ಯ ಇಲ್ಲ, ತಿನ್ನೋದಕ್ಕಾಗಿ ಏನೂ ಕೂಡ. ಎಲ್ಲ ಜನ ರಾಜನ ಹತ್ರ ಬರ್ತಾರಂತೆ. ಎಷ್ಟು ಸುಲಭನಾಗಿದ್ದ ನೋಡಿ ರಾಜ ಆಗಿನ ಕಾಲದಲ್ಲಿ. ಈಗ ಮಂತ್ರಿಗಳು ಸುಲಭವಾಗಿ ಸಿಗ್ತಾರಾ ಯಾರಿಗಾದರೂ? ಮಂತ್ರಿಗಳಲ್ಲ, ಮಂತ್ರಿಗಳ ಸೇವಕರ ಸಿಗೋದಿಲ್ಲ ನಮಗೆ. ಮೆಟ್ಟಲು ಹತ್ತಲಿಕ್ಕಾಗೋದಿಲ್ಲ, ಇನ್ನು ಅವರೇನು ಸಿಗ್ತಾರೆ. ಆದರೆ ಮಾಂಧಾತನಂಥ ಒಬ್ಬ ಚಕ್ರವರ್ತಿ ಪ್ರಜೆಗಳಿಗೆ ಸುಲಭನಾಗಿದ್ದ. ಏನು ದೊಡ್ಡ ಆದರ್ಶ ಅಲ್ವಾ ಇದು! ಬರೀ ಒಬ್ಬ ರಾಜನಿಗೆ ಮಾತ್ರ ಅಲ್ಲ, ಇದು ನಾವು ಮನೆಗೆ ರಾಜ ನಾವೇ ಅಲ್ವಾ, ಯಜಮಾನರಲ್ವಾ. ಯಾರು ಯಜಮಾನರಿದ್ದಾಗಿದ್ದಾರೆ? ಅವರು ನಮ್ಮ ತಂದೆ ಮನೆಯಲ್ಲಿದ್ದಾರೆ ಅಂದರೆ ತಂದೆ ಯಜಮಾನ, ಇಲ್ಲ ನಾನಿದ್ದೇನೆ ನಾನು ಯಜಮಾನ, ಹಿರಿಯರು ಯಜಮಾನರು. ಯಜಮಾನರ ಬುದ್ಧಿಯು ಭಾವನೆಯೂ ಹೀಗಿರಬೇಕು, ಸುಲಭವಾಗಬೇಕು, ಮಕ್ಕಳಿಗೆ ಸುಲಭವಾಗಬೇಕು, ಹೆಂಡತಿಗೆ ಸುಲಭವಾಗಬೇಕು, ದೊರಕಬೇಕು, ಅವರ ಪರಿಸ್ಥಿತಿ ಕಷ್ಟಗಳು ಕೇಳಬೇಕು. ರಾಜ ಸುಲಭನಾಗಿದ್ದ ಅಂತನ್ನೋದು ಬಹಳ ಆಶ್ಚರ್ಯ. ಅದರಲ್ಲಿ ಮಾಂಧಾತನಂಥ ರಾಜ ಸುಲಭನಾಗಿದ್ದ, ಅದರಲ್ಲೂ ಕಷ್ಟ ಕಾಲದಲ್ಲಿ ಸುಲಭನಾಗಿದ್ದ. ಇವೆಲ್ಲ ಬಹಳ ವಿಚಿತ್ರ. ಸಾಮಾನ್ಯವಾಗಿ ಪ್ರಜರಿಗೆ ಕಷ್ಟ ಬಂದಿದ್ದಾನೆ ಅಂದರೆ ರಾಜ ಎಲ್ಲಿಗೋ ಓಡಿ ಹೋಗಿಬಿಟ್ಟಿರ್ತಾನೆ, ಅಥವಾ ರಾಜ ಹೇಳ್ತಾನೆ ನಾನು ಮನೆಯಲ್ಲಿಲ್ಲ ಅಂತ ಹೇಳಿ ಕಳಿಸ್ತಾನೆ. ಆದರೆ ಪ್ರಜರ ಕಷ್ಟ ಕಾಲದಲ್ಲಿ ಒದಗಿ ಬರುವವನು ರಾಜ. ಆ ರಾಜ ಅವರಿಗೆ ಸಿಗುತ್ತಾನೆ. ರಾಜನ ಹತ್ರ ಬಂದು ಅವರೆಲ್ಲ ಕೇಳ್ತಾರೆ, ಪ್ರಜೆಗಳು ಹೇಳ್ತಾರೆ, ಪ್ರಜಾನಾಂ ಹಿತಕಾರಕಂ, ನಮಗೆಲ್ಲ ಹಿತಕಾರಕವಾಗಬೇಕು, ನಮ್ಮ ಮಾತನ್ನು ತಾವು ಕೇಳಬೇಕು ಅಂತ ರಾಜನಿಗೆ ಹೇಳ್ತಾರೆ. ಎಂಥ ಅದ್ಭುತವಾದ ಮಾತಿದೆ ಗೊತ್ತಾ, ಮೈ ರೋಮಾಂಚನವಾಗ್ತದೆ. ಪ್ರಜೆಗಳು ಹೇಗಿರಬೇಕು ಅಂತ ಅನ್ನೋದನ್ನು ಅವರು ತಿಳಿಸ್ತಾರೆ. ಆಪೋನಾರಾಯಿತಿ ಪ್ರೋಕ್ತ
ಪುರಾಣೇಶು ಮನೀಷಿಭಿ ಅಯನಂ ತಾ ಭಗವಂಸ್ತೇನ ನಾರಾಯಣ ಸ್ಮೃತಃ. ದೇವರಿಗೆ ಯಾಕೆ ನಾರಾಯಣ ಅಂತ ಕರೀತಾನೆ? ನೀರಿಗೆ ಆಶ್ರಯ, ಆದ್ದರಿಂದಾಗಿ ನಾರಾಯಣ. ಸಂಸ್ಕೃತದಲ್ಲಿ ನೀರು, ಅದಕ್ಕೆ ನಾರ ಅಂತೂ ಕರೀತಾರೆ. ಆಪಹ ನಾರಾಹ ಇತಿ ಪ್ರೋಕ್ತಃ, ನೀರಿಗೆ ನಾರ ಅಂತೂ ಕರೀತಾರೆ. ಹೀಗಾಗಿ ಆ ನಾರ ಯಾರ ಅಧೀನ? ಆ ಜಲ ಯಾರ ಅಧೀನ? ಭಗವಂತನ ಅಧೀನ. ಹೀಗಾಗಿ ಆ ಭಗವಂತನೇ ಪರ್ಜನ್ಯ ರೂಪಿಯಾಗಿ ವೃಷ್ಟಿಯನ್ನು ಮಾಡ್ತಾನಂತೆ. ಎಂಥ ಅದ್ಭುತವಾದ ಪ್ರಮೇಯವನ್ನು ಈ ಪುರಾಣ ತಿಳಿಸ್ತದೆ ನೋಡ್ರಿ. ಇವು ಶ್ರೀಮದಾಚಾರ್ಯರು ಎಲ್ಲ ಪ್ರಮೇಯಗಳನ್ನು ಸರ್ವಮೂಲಗಳಲ್ಲಿ ಸಂಗ್ರಹ ಮಾಡಿ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಮೇಘ ಅಲ್ಲ, ಮೋಡ ಅಲ್ಲ ನಮಗೆ ಮಳೆಯನ್ನು ಕೊಡೋದು, ಮೇಘ ಅಲ್ಲ ನಮಗೆ ಮಳೆಯನ್ನು ಕೊಡೋದು, ಪರ್ಜನ್ಯ ರೂಪಿಯಾದ ಪರಮಾತ್ಮ ಅವನು ನಮಗೆ ಮಳೆಯನ್ನು ಕೊಡ್ತಾನೆ. ಅದನ್ನು ಎಷ್ಟು ಸ್ಪಷ್ಟವಾಗಿ ಈ ಪುರಾಣ ಉಲ್ಲೇಖ ಮಾಡ್ತದೆ ಗಮನಿಸಿ. ಪರ್ಜನ್ಯ ರೂಪಿ ಭಗವಾನ್ ವಿಷ್ಣು ಸರ್ವಗತ ಸದಾ ಸದೇವ ಕುರುತೆ ವೃಷ್ಟಿಂ ವೃಷ್ಟೇರನ್ನಂ ತತಃ ಪ್ರಜಾ. ಯಾರು ಪರ್ಜನ್ಯ? ಭಗವಂತನೇ ಪರ್ಜನ್ಯ. ಹೀಗಾಗಿ ಆ ಪರ್ಜನ್ಯ ರೂಪಿಯಾದ ಪರಮಾತ್ಮನೇ ನಮಗೆ ವೃಷ್ಟಿಯನ್ನು ಕೊಡ್ತಾನೆ. ವೃಷ್ಟಿಯಿಂದ ಅನ್ನ ಸಿಗುತ್ತದೆ, ಅನ್ನದಿಂದ ಪ್ರಜೆಗಳಿರ್ತಾರೆ. ಆ ವೃಷ್ಟಿ ಇಲ್ಲ ಅಂತಾದರೆ ಪ್ರಜೆಗಳ ನಾಶವೇ ಆಗ್ತದೆ. ಆದ್ದರಿಂದಾಗಿ ಪ್ರಜೆಗಳ ಯೋಗಕ್ಷೇಮ ಹೇಗಾಗ್ತದೋ ಆ ರೀತಿಯಾದ ಉಪಾಯವನ್ನು ನೀವು ಮಾಡಬೇಕು ಅಂತಂದಾಗ ರಾಜ ಹೇಳ್ತಾನೆ, ಹೌದು ನೀವು ಸತ್ಯವನ್ನೇ ಹೇಳಿದ್ದೀರಿ, ನ ಮಿಥ್ಯಾಭಿಹತಂ ವಚಃ, ನೀವೇನು ಸುಳ್ಳು ಹೇಳಿಲ್ಲ. ಅನ್ನ ಸಾಕ್ಷಾತ್ ಬ್ರಹ್ಮ. ಇವನು ಮುಂದೆ ಹೋಗ್ತಾನೆ ಮತ್ತೆ ರಾಜ. ಮಳೆ ವಿಷ್ಣು ಅಂತ ಜನರು ಹೇಳಿದರೆ ಅನ್ನವೂ ಪರಬ್ರಹ್ಮವೇ. ಅನ್ನಂ ಬ್ರಹ್ಮೇತಿ ವ್ಯಜಾನಾತ್. ಉಪನಿಷತ್ತು ಹೇಳುವ ಮಾತು ಇದು. ಅನ್ನ ಪರಬ್ರಹ್ಮ. ನಿಜವಾಗಿ ಅನ್ನೇ ಸರ್ವಂ ಪ್ರತಿಷ್ಠಿತಂ. ಆ ಪರಮಾತ್ಮನಲ್ಲಿಯೇನೆ, ಅನ್ನನಾಮಕನಾದ ಪರಮಾತ್ಮನಲ್ಲಿಯೇನೆ ಎಲ್ಲವೂ ಪ್ರತಿಷ್ಠಿತವಾಗಿದೆ. ಅನ್ನಾದ್ಭವಂತಿ ಭೂತಾನಿ ಜಗದನ್ನೇನ ವರ್ತತೆ ಇತ್ಯೇವಂ ಶ್ರೂಯತೋ ಲೇಖೆ ಪುರಾಣೇ ಬಹುವಿಸ್ತರೆ. ಆ ಅನ್ನದಿಂದಲೇ ಎಲ್ಲ ಜೀವರಾಶಿಗಳ ಉತ್ಪತ್ತಿಯಾಗ್ತದೆ, ಜೀವರಿಗೆ ಸಂತೋಷವಾಗ್ತದೆ, ಅನ್ನದಿಂದಲೇ ಜಗತ್ತಿನ ಪ್ರವೃತ್ತಿಯಾಗ್ತದೆ ಅಂತ ನಾನು ಪುರಾಣಗಳಲ್ಲಿ ಕೇಳಿದ್ದೇನೆ. ಪ್ರಜೆಗಳಿಗೆ ತೊಂದರೆ ಯಾಕಾಗ್ತದೆ? ಬಹಳ ಮೌಲಿಕವಾದ ಪ್ರಶ್ನೆ. ಪುರಾಣಗಳನ್ನು ಹೇಳುವಾಗ ಕೇಳುವಾಗ ನಾವು ಪುರಾಣಗಳಲ್ಲಿ ಬಂದಿರುವ ಪ್ರಶ್ನೆಗಳನ್ನೇನಾದರೂ ಮಾಡಿಕೊಳ್ತಾ ಹೋದರೆ, ಪ್ರಶ್ನೋತ್ತರಗಳನ್ನು ಮಾಡಿಕೊಳ್ತಾ ಹೋದರೆ ಒಂದು ದೊಡ್ಡದಾದ ಪುಸ್ತಕ ಆಗಿಬಿಡ್ತದೆ, ದೊಡ್ಡದಾದ ಪುಸ್ತಕ ಆಗ್ತದೆ. ಇಲ್ಲಿ ಒಂದು ಮೌಲಿಕವಾದ ಪ್ರಶ್ನೆ ಕೇಳ್ತಾರೆ. ಪ್ರಜೆಗೆ ಪೀಡೆ ಯಾಕೆ ಆಗ್ತದೆ? ಪ್ರಜೆಗಳಿಗೆ ತೊಂದರೆ ಯಾಕೆ ಆಗ್ತದೆ? ನಾವೇನು ಹೇಳ್ತೇವೆ? ಮಳೆ ಬರದೇ ಇದ್ದರೆ ತೊಂದರೆ, ಅನ್ನ ಇಲ್ಲದೆ ಇದ್ದರೆ ತೊಂದರೆ, ವಿದ್ಯುತ್ ಇಲ್ಲದೆ ಇದ್ದರೆ ತೊಂದರೆ ಅಂತ ನಾವಂತೇವೆ. ಅಲ್ಲ, ರಾಜ ಹೇಳೋದು ನೃಪಾಣಾಮಪಚಾರೇಣ ಪ್ರಜಾನಾಂ ಪೀಡನಂಭವೆ. ಎಂಥ ಮಹಾನುಭಾವ ಅಲ್ವಾ? ಅಷ್ಟು ದೊಡ್ಡ ಚಕ್ರವರ್ತಿಯಾಗಿದ್ದು ಅವನು ಹೇಳೋ ಮಾತೇನು ಗೊತ್ತಾ? ರಾಜರ ಅಪಚಾರದಿಂದ ಪ್ರಜೆಗಳಿಗೆ ತೊಂದರೆಯಾಗ್ತದೆ. ಆದರೆ ನನ್ನನ್ನು ನಾನು ಅವಲೋಕನ ಮಾಡ್ಕೊಂಡು ಬಿಟ್ಟಿದ್ದೇನೆ, ನಾನೇನು ತಪ್ಪು ಮಾಡಿದ್ದೇನೆ ಅಂತ ಈ ರೀತಿಯಾಗಿ ನನ್ನ ಲೋಕದಲ್ಲಿಯ, ನನ್ನ ರಾಜ್ಯದಲ್ಲಿಯ ಜನರಿಗೆ ತೊಂದರೆ ಆಗ್ತಾ ಇದೆ. ಎಷ್ಟು ಹುಡುಕಾಡಿದರೂ ನನ್ನಲ್ಲಿಯ ಲೋಪ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾನೇನು ಮಾಡಲಿ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಅವನು ಬ್ರಾಹ್ಮಣರಿಗೆಲ್ಲ ನಮಸ್ಕಾರ ಮಾಡಿ, ಆಯಿತು, ಈ 3 ವರ್ಷ ನೀವು ಬಹಳ ಕಷ್ಟಪಟ್ಟಿದ್ದೀರಿ, ಬಹಳ ತೊಂದರೆಯಾಗಿದೆ, ಈ 3 ವರ್ಷ ನಿಮಗೆ ಸುಖ ಒದಗಿಸ್ಲಿಕ್ಕೆ ನನ್ನ ಕಡೆಯಿಂದ ಆಗಲಿಲ್ಲ, ಕ್ಷಮೆ ಕೇಳ್ತಾನೆ. ಕ್ಷಮೆ ಕೇಳಿ ಅವನು ಮುನಿಗಳ ಆಶ್ರಮಕ್ಕೆ ಹೋಗ್ತಾನೆ. ಯಾರಾದರೂ ಇದಕ್ಕೆ ಉಪಾಯವನ್ನು ಹೇಳ್ತಾರ ಹುಡುಕಾಡ್ತಾ ಅರಣ್ಯದಲ್ಲಿ ಸಂಚಾರ ಮಾಡ್ತಾ ಅಂಗಿರಸರ ಋಷಿಗಳ ಆಶ್ರಮಕ್ಕೆ ಹೋಗ್ತಾರೆ. ಬ್ರಹ್ಮದೇವರ ಮಕ್ಕಳವರು ನೋಡ್ರಿ, ಬ್ರಹ್ಮದೇವರು ಕಥೆ ಹೇಳ್ತಾ ಇದ್ದಾರೆ, ತಮ್ಮ ಮಕ್ಕಳ ಕಥೆ ನಾರದರಿಗೆ. ನಾರದರು ಬ್ರಹ್ಮದೇವರ ಮಕ್ಕಳೇ. ಹೀಗಾಗಿ ಸಹೋದರ, ಒಂದರ್ಥದಲ್ಲಿ ಅಂಗಿರಸ ನಾರದರ ಸಹೋದರ. ಹೀಗಾಗಿ ಅವರು ಅಂಗಿರಸರ ಆಶ್ರಮಕ್ಕೆ ಹೋಗ್ತಾರೆ. ಸಾಷ್ಟಾಂಗ ನಮಸ್ಕಾರವನ್ನು ಋಷಿಗಳಿಗೆ ಮಾಡಿ ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ, ನಮ್ಮ ರಾಜ್ಯದಲ್ಲಿ ಹೀಗೆ ದುರ್ಭಿಕ್ಷೆಯಾಗಿದೆ, 3 ವರ್ಷ ಆಯಿತು, ಆಹಾರ ಇಲ್ಲ, ಜನರೆಲ್ಲ ಪರದಾಡ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ, ಏನು ಸಮಸ್ಯೆ ಬಗೆಹರಿಸೋದು ಹೇಗೆ ಅಂತ ಪ್ರಶ್ನೆ ಮಾಡಿದಾಗ ಆವಾಗ ಅಂಗಿರಸರು ಹೇಳ್ತಾರೆ, ರಾಜ, ನಿನ್ನ ರಾಜ್ಯದಲ್ಲಿ ಒಬ್ಬ ಅನಧಿಕಾರಿ ತಪಸ್ಸನ್ನು ಮಾಡ್ತಾ ಇದ್ದಾನೆ. ತಪಸ್ಸನ್ನು ಮಾಡುವ ಅಧಿಕಾರ ಅವರಿಗೆ ಇಲ್ಲ, ಆದರೆ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಆ ಅನಧಿಕಾರಿಯನ್ನು ಸಂಹಾರ ಮಾಡಿದರೆ ಮತ್ತೆ ನಿನ್ನ ರಾಜ್ಯದಲ್ಲಿ ಸುವೃಷ್ಟಿಯಾಗ್ತದೆ, ಸುಭಿಕ್ಷೆ ಮತ್ತೆ ಮೊದಲಿನಂತೆ ಸಿದ್ಧವಾಗ್ತದೆ ಅಂತ ಅಂಗಿರಸರು ಹೇಳ್ತಾರೆ. ನೋಡ್ರಿ, ರಾಜ ಮಾಡಿದ ತಪ್ಪು ಅಂತ ರಾಜನೇ ಒಪ್ಕೊಂಡಲ್ಲ, ರಾಜರ ಅಪಚಾರದಿಂದ ಜನರಿಗೆ ತೊಂದರೆಯಾಗ್ತದೆ ಅಂತ ರಾಜ ನೋಡ್ತಿರ್ಬೇಕು. ಅಧಿಕಾರಿಗಳು ಕರ್ಮವನ್ನು ಮಾಡಬೇಕು, ಅನಧಿಕಾರಿಗಳ ಕರ್ಮವನ್ನು ಮಾಡ್ತಾ ಹೋದರೆ ಇದೇ ತರಹದ ತೊಂದರೆಯಾಗೋದು. ಇದು ಪುರಾಣ ನಮಗೆ ತಿಳಿಸುವ ಕಥೆ. ನಾವಿದನ್ನು ಈಗ ಪ್ರತಿ ಕ್ಷಣವೂ ನಾವಿದನ್ನು ಅನುಭವಿಸ್ತಾ ಇದ್ದೇವೆ. ಅಧಿಕಾರ ಇಲ್ಲದೆ ಇದ್ದವರೆಲ್ಲ ಕರ್ಮವನ್ನು ಮಾಡಿದರೆ ಯಾವ ರೀತಿಯಾದ ಸಮಸ್ಯೆಯಾಗ್ತದೆ, ಯಾವ ರೀತಿಯಾದ ತೊಂದರೆಯಾಗ್ತದೆ ಅಂತನ್ನೋದನ್ನು ಈ ಪುರಾಣ ಬಹಳ ಅದ್ಭುತವಾದ ರೀತಿಯಲ್ಲಿ ನಮಗೆ ತಿಳಿಸಿಕೊಡ್ತಾ ಇದೆ, ಬೋಧನೆ ಮಾಡ್ತಾ ಇದೆ.
ಅಂಗಿರಸರು ಹೇಳ್ತಾರೆ, ಅನಧಿಕಾರಿ ಒಬ್ಬ ತಪಸ್ಸು ಮಾಡ್ತಾ ಇದ್ದಾನೆ ಅನ್ನೋದಕ್ಕಾಗಿ ಈ ತರಹದ ದುರ್ಭಿಕ್ಷೆ ನಿಮ್ಮ ರಾಜ್ಯದಲ್ಲಾಗಿದೆ. ಅವನನ್ನು ಸಂಹಾರ ಮಾಡಿದರೆ ಅಥವಾ ಅವನಿಂದ ಆ ತಪಸ್ಸನ್ನು ನಿಲ್ಲಿಸಿದರೆ ಒಳ್ಳೆಯದಾಗ್ತದೆ. ಮಾಂಧಾತ ರಾಜ ಅಂದ, ಅವನು ಒಳ್ಳೆಯವನವನು, ಅನಧಿಕಾರಿ ಆಗಿರಬಹುದು, ಆದರೆ ತಪಸ್ಸು ಹೇಗೆ ಬಿಡಿಸೋದು ಅವನನ್ನು, ಹೇಗೆ ನಾನು ಹೇಳಿ? ಸಂಕೋಚ ನನಗೆ, ರಾಜ ಸಂಕೋಚ ಮಾಡಿಕೊಂಡ. ಅವನು ಯೋಗ್ಯನೇ, ಒಳ್ಳೆಯವನೇ ಅವನು, ಆದ್ದರಿಂದಾಗಿ ಇದು ಬಿಟ್ಟರೆ ಬೇರೆ ಉಪಾಯ ಏನಾದರೂ ಇದೆಯಾ ಅಂತ ಕೇಳಿದ. ರಾಜ ಕೇಳಿದಾಗ ಆಯಿತು ಅಂತ ಹೇಳಿ ಅವರು ಅಂಗಿರಸರ ಆಲೋಚನೆ ಮಾಡಿ ಅವರು ಹೇಳ್ತಾರೆ, ಇಲ್ಲ, ಪದ್ಮಾನಾಮಕವಾದ ಏಕಾದಶಿ ಇದೆ, ಅದು ಶಯನಿ ಅಂತಲೂ ಅದನ್ನು ಕರೀತಾರೆ. ಆಷಾಢ ಮಾಸ ಶುಕ್ಲ ಪಕ್ಷದಲ್ಲಿ ಬರ್ತದೆ. ಆ ಏಕಾದಶಿ ಉಪವಾಸವನ್ನು ಅತಿ ವಿಶಿಷ್ಟವಾದ ರೀತಿಯಲ್ಲಿ ನೀನು ಮಾಡಬೇಕು. ನಿಮ್ಮ ರಾಜ್ಯದಲ್ಲಿ ಎಲ್ಲ ಜನರಿಂದಲೂ ಕೂಡ ಅದನ್ನು ಮಾಡಿಸಬೇಕು ಅಂತ ಹೇಳ್ತಾರೆ. ರಾಜ ಹೇಳ್ತಾನೆ, ನಾಹಮೇವಂ ವಧಿಷ್ಯಾಮಿ ತಪಸ್ಯಂತ ಮನಾಗಸಂ. ಅವನು ತಪಸ್ಸು ಮಾಡ್ತಾ ಇದ್ದಾನೆ, ಅವನೇನು ತಪ್ಪು ಮಾಡಿದ್ದಾನೆ, ಅವನು ಹೇಗೆ ಸಂಹಾರ ಮಾಡಲಿ, ನಾನು ಮಾಡೋದಿಲ್ಲ ಅಂತಂದಾಗ ಬೇರೆ ಉಪಾಯವನ್ನು ಕೇಳಿದಾಗ, ಶುಚಿಮಾಸೆ ಶುಕ್ಲಪಕ್ಷೆ ಪದ್ಮಾನಾಮೇತಿ ವಿಶ್ರುತ ತಸ್ಯಾವ್ರತ ಪ್ರಭಾವೇಣ ಸುವೃಷ್ಟಿರ್ಭವಿತಾ ಧ್ರುವಂ. ಆ ವ್ರತದ ಪ್ರಭಾವದಿಂದ ವಿಶೇಷವಾದ ಮತ್ತು ವೃಷ್ಟಿಯಾಗ್ತದೆ, ಸುವೃಷ್ಟಿಯಾಗ್ತದೆ, ಏನೂ ಚಿಂತೆ ಮಾಡೋ ಕಾರಣ ಇಲ್ಲ ಅಂತ ಹೇಳಿದಾಗ ಅಂಗಿರಸರ ಮಾತನ್ನು ಕೇಳಿ ತಮ್ಮ ಮನೆಗೆ ಬಂದು ಆಷಾಢ ಮಾಸ ಶುಕ್ಲಪಕ್ಷ ಬಂದಾಗ ಪದ್ಮಾವ್ರತವನ್ನು ಮಾಡ್ತಾನೆ. ಹೇಗೆ ಮಾಡಬೇಕು ಅಂತ ಬೇಕಾದಷ್ಟು ಬಾರಿ ಬಂದಿದೆ. ಅವತ್ತಿನ ದಿವಸ ಜಾಗರವನ್ನು ಮಾಡಿ, ಉಪವಾಸವನ್ನು ಮಾಡಿ, ದೇವರ ಆರಾಧನೆಯನ್ನು ವಿಶೇಷವಾಗಿ ಮಾಡಿ ಭಗವಂತನನ್ನು ಸಂತೋಷಪಡಿಸಬೇಕು. ಆ ವ್ರತವನ್ನು ಮಾಡಲಿಕ್ಕೆ ಸಂಕಲ್ಪ ಮಾಡಿದ ಮಳೆ ಪ್ರಾರಂಭವಾಯಿತು. ಎಲ್ಲ ಕಡೆಗೆ ಸುವೃಷ್ಟಿಯಾಯಿತು, ಜನರಿಗೆಲ್ಲ ಮತ್ತೆ ಸಂತೋಷವಾಯಿತು, ರಾಜ್ಯವೆಲ್ಲ ಸಸ್ಯಶ್ಯಾಮಲವಾಯಿತು, ಸಸ್ಯಶ್ಯಾಲಿನಿಯಾಯಿತು ರಾಜ್ಯವೆಲ್ಲ ಅಂತ ಬ್ರಹ್ಮದೇವರು ಆ ಕಥೆಯನ್ನು ಹೇಳ್ತಾ ಇದ್ದಾರೆ. ಹರ್ಷಿಕೇಶ ಪ್ರಸಾದೇನ ಜನಾ ಸೌಖ್ಯಂ ಪ್ರಪೇದಿರೆ. ಆ ಪರಮಾತ್ಮನ ಹರ್ಷಿಕೇಶ ಈ ವ್ರತವನ್ನು ಮಾಡೋದು ಯಾರ ಉದ್ದೇಶದಿಂದ? ಪರಮಾತ್ಮನ ಉದ್ದೇಶದಿಂದ. ಹರ್ಷಿಕ ಈಶ, ಇಂದ್ರಿಯಗಳಿಗೆ ಅಧಿಪತಿ ಪರಮಾತ್ಮ. ಏಕಾದಶಿ ದಿವಸ ನಮ್ಮ ಇಂದ್ರಿಯಗಳನ್ನು ವಿಶೇಷವಾಗಿ ನಮ್ಮ ಅಧೀನದಲ್ಲಿಟ್ಟುಕೊಂಡು ಆಚೆ ಈಚೆ ಆ ಇಂದ್ರಿಯಗಳನ್ನು ಬಿಡದೆ ದೇವರಲ್ಲಿ ತೊಡಗಿಸಿಕೊಂಡಿರಬೇಕು. ಆ ರೀತಿಯಾದ ವ್ರತವನ್ನು ಮಾಡಿದ್ದರಿಂದಾಗಿ ಹೃಷಿಕೇಶ ಸಂತುಷ್ಟನಾಗಿ ಎಲ್ಲರಿಗೂ ಮತ್ತೆ ಸುಖವನ್ನು ಕೊಡ್ತಾನೆ. ಭುಕ್ತಿ ಮುಕ್ತಿ ಪ್ರದಂಚೇವ ಲೋಕಾನಾಂ ಸುಖದಾಯಕಂ. ಯಾರು ಈ ಕಥೆಯನ್ನು ಪಠನೆ ಮಾಡ್ತಾರೆ ಎಲ್ಲ ಪಾಪಗಳಿಂದ ನಿರ್ಮುಕ್ತರಾಗ್ತಾರೆ. ಇದಕ್ಕೆ ಮತ್ತೊಂದು ಹೆಸರಿದೆ, ಇಯಂ ಏಕಾದಶಿ ರಾಜನ್ ಶಯನೀತ್ಯಭಿಧೀಯತೆ. ಇದಕ್ಕೆ ಶಯನಿ ಅಂತ ಮತ್ತೊಂದು ಹೆಸರು ಕೂಡ ಇದೆ. ಪರಮಾತ್ಮನ ಪ್ರಸಾದ ಸಿದ್ಧಿಗಾಗಿ, ಪ್ರಸಾದ ಸಿದ್ಧ್ಯರ್ಥಂ ಅಸ್ಯಾಂಚ ಶಯನವ್ರತಂ ಕರ್ತವ್ಯಂ. ಭಗವಂತನಿಗೆ ವಿಶೇಷವಾದ ಆ ಶಯನೋತ್ಸವವನ್ನು ಈ ಸಂದರ್ಭದಲ್ಲಿ ಮಾಡಿಸಬೇಕು. ಇಲ್ಲಿಂದಲೇ ಚಾತುರ್ಮಾಸ್ಯ ವ್ರತ ಪ್ರಾರಂಭವಾಗ್ತದೆ ಅಂತ ಹೇಳಿದಾಗ ಮತ್ತೆ ಧರ್ಮರಾಜ ಕೇಳ್ತಾನೆ, ಕಥಂ ಕೃಷ್ಣ ಪ್ರಕರ್ತವ್ಯಂ ಶ್ರೀ ವಿಷ್ಣೋ ಶಯನವ್ರತಂ ತದ್ಬ್ರೂಹಿ ಕೃಪರಾದೇವ ಚಾತುರ್ಮಾಸ್ಯ ವ್ರತಾನಿ ಚ. ಆ ಶಯನವ್ರತವನ್ನು ಹೇಗೆ ಮಾಡಬೇಕು, ಶಯನೋತ್ಸವವನ್ನು ಮತ್ತು ಚಾತುರ್ಮಾಸ್ಯ ವ್ರತವನ್ನು ಹೇಗೆ ಮಾಡಬೇಕು ಅಂತ ಈ ರೀತಿಯಾಗಿ ಕೇಳಿದಾಗ ಕೃಷ್ಣ ಪರಮಾತ್ಮ ಮತ್ತೆ ಆ ಎಲ್ಲ ಉಪದೇಶವನ್ನು ವಿಶೇಷವಾದ ರೀತಿಯಲ್ಲಿ ಮಾಡ್ತಾನೆ. ಸೂರ್ಯ ಕರ್ಕರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಆಷಾಢ ಶುಕ್ಲ ಪಕ್ಷದಲ್ಲಿ ಏಕಾದಶಿ ದಿವಸ ಆ ಪರಮಾತ್ಮ ಜಗನ್ನಾಥ ಆ ಮಧುಸೂದನಿಗೆ ಶಯನೋತ್ಸವವನ್ನು ಕಲ್ಪಿಸಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಸೂರ್ಯ ತುಲಾ ರಾಶಿಗೆ ಬಂದಾಗ ಆ ಪರಮಾತ್ಮನಿಗೆ ಪ್ರಬೋಧೋತ್ಸವವನ್ನು ಮಾಡಬೇಕು ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಅಧಿಕ ಮಾಸ ಬಂದರೂ ಕೂಡ ಇದೇ ರೀತಿಯಾಗಿ ವಿಧಿವಿಧಾನಗಳನ್ನು ಆಚರಣೆ ಮಾಡಬೇಕು. ಈ ಚಾತುರ್ಮಾಸ್ಯ ವ್ರತಕ್ಕೆ ಮತ್ತು ಉಳಿದ ಯಾವ ವಿಶೇಷವಾದ ಅಪವಾದಗಳೇನಿಲ್ಲ. ಈ ಕಾಲದಲ್ಲಿ ಮಾಡಬೇಕಷ್ಟೇ, ಬೇರೆ ಯಾವ ಕಾಲ ಇದ್ದರೂ ಕೂಡ ಈ ಚಾತುರ್ಮಾಸ್ಯ ವ್ರತವನ್ನು ಮುಂದೆ ಹಾಕೋದು ಇತ್ಯಾದಿಗಳೇನೂ ಇಲ್ಲ ಅಂತನ್ನೋದನ್ನು ತಿಳಿಸ್ತಾರೆ. ಆಷಾಢಸ್ಸ ಶಿತೆ ಪಕ್ಷೆ ಏಕಾದಶ್ಯಾಂ ಉಪೋಷಿತಃ. ಆಷಾಢ ಮಾಸ ಶುಕ್ಲಪಕ್ಷ ಏಕಾದಶಿ ದಿವಸ ಉಪವಾಸವನ್ನು ಮಾಡಿ ಚಾತುರ್ಮಾಸ್ಯ ವ್ರತವನ್ನು ಪ್ರಾರಂಭ ಮಾಡಬೇಕು. ಅನೇಕ ತರಹದ ವ್ರತಗಳನ್ನು ಇಲ್ಲಿ ಹೇಳಿದ್ದಾರೆ. ನಾನು ಹೇಳಿದ್ದೆಲ್ಲ ಸುಮಾರು 52 ವ್ರತಗಳನ್ನು, ನಿಯಮಗಳನ್ನು ಇಲ್ಲಿ ಹೇಳಿದ್ದಾರೆ. ಕ್ರಮವಾಗಿ ಅತಿ ಸಂಕ್ಷಿಪ್ತವಾಗಿ ಅವುಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಇತಿಹಾಸ ಪುರಾಣಜ್ಞ ಬ್ರಾಹ್ಮಣ ವೇದಪಾರಗ ಸ್ನಾಪರಿತ್ವ ಕ್ಷೀರ ಘೃತ ಕ್ಷೌದ್ರ ಸಿತಾದಿಭಿ. ಇತಿಹಾಸ ಪುರಾಣಗಳನ್ನು ತಿಳಿದುಕೊಳ್ಬೇಕು. ಬ್ರಾಹ್ಮಣ, ವೇದ ಪಾರಂಗತನಾದ ಬ್ರಾಹ್ಮಣ ಸ್ನಾನ ಮಾಡಿ ವಿಶೇಷವಾಗಿ ಪರಮಾತ್ಮನ ಶಯನವನ್ನು ಮಾಡಿಸಿ ಪ್ರಾರ್ಥನೆ ಮಾಡಬೇಕು. ಸುಪ್ತೇತ್ವರಿ ಜಗನ್ನಾಥ ಜಗತ್ ಸುಪ್ತಂ ಚರಾಚರಂ ವಿಬುದ್ಧೇತ್ವರಿ ಬುದ್ಧೇತ ಜಗತ್ ಸರ್ವಂ ಚರಾಚರಂ ಅಂತ ಹೇಳಿ ಆ ಭಗವಂತನನ್ನು ಮಲಗಿಸಿ ಎಚ್ಚರಗೊಳಿಸಬೇಕಾದರೂ ಕೂಡ ಪರಮಾತ್ಮನಿಗೆ ಸ್ತೋತ್ರವನ್ನು ಮಾಡಿ, ನೀನು ಹೀಗೆ ಮಲಗಿದೆ ಅಂತಂದರೆ ಜಗತ್ತು ಹೇಗೆ ಮತ್ತು ಪ್ರಬುದ್ಧವಾಗಲಿಕ್ಕೆ ಸಾಧ್ಯ? ಈ 4 ತಿಂಗಳಲ್ಲಿ ಯಾವುದೇ ರೀತಿಯಾದ ವಿಶೇಷವಾದ ವಿವಾಹ ಮುಂತಾಗಿರತಕ್ಕಂತಹ ಕಾರ್ಯಕ್ರಮಗಳು ಇರೋದಿಲ್ಲ. ಹಲವು ಅಪವಾದಗಳಿವೆ. ಅಪವಾದವನ್ನು ಬಿಟ್ಟರೆ ಅಂಥ ಕರ್ಮಗಳನ್ನು ಮಾಡಬಾರದು. ಕೇವಲ ಪರಮಾತ್ಮನ ಉದ್ದೇಶದಿಂದ ವಿಶಿಷ್ಟವಾದ ವ್ರತಗಳನ್ನು
ಮಾಡಬೇಕು ಅಂತ ಹೇಳ್ತಾರೆ. ಯಾವುದೇ ಕಾಲ ಬಿದ್ದರೂ ಸಂಧ್ಯಾವಂದನ ತಪ್ಪಿಸೋ ಹಾಗಿಲ್ಲ, 3 ಹೊತ್ತು ಸಂಧ್ಯಾವಂದನ ತಪ್ಪಿಸೋ ಹಾಗಿಲ್ಲ. ಆ ಸಂಧ್ಯಾವಂದನವನ್ನು ಮಾಡಿ ನಿತ್ಯ ಕರ್ಮವನ್ನು ಮುಗಿಸಿಕೊಂಡು ನಿಯಮಗಳನ್ನು ಸ್ವೀಕಾರ ಮಾಡಬೇಕು. ಆ ಏಕಾದಶಿ ದಿವಸ, ಆಷಾಢ ಶುಕ್ಲಪಕ್ಷ ಏಕಾದಶಿ ದಿವಸ ದೇವರಿಗೆ ಪ್ರಾರ್ಥನೆ ಮಾಡಬೇಕಂತೆ. ಗ್ರಹಿಷ್ಯೇ ನಿಯಮಾನು ಶುದ್ಧಾನ್ ನಿರ್ವಿಘ್ನಾನ್ ಕುರುಮೇ ಪ್ರಭೋ. ಭಗವಂತನಿಗೆ ಪ್ರಾರ್ಥನೆ ಮಾಡಬೇಕು, ಶುದ್ಧವಾದ ನಿಯಮಗಳನ್ನು ನಾನು ಸ್ವೀಕಾರ ಮಾಡ್ತೇನೆ, ಆ ನಿಯಮಗಳು ನಿರ್ವಿಘ್ನವಾಗುವಂತೆ ಭಗವಂತ ನೀನು ನೋಡಿಕೋ ಅಂತ ದೇವರಿಗೆ ಪ್ರಾರ್ಥನೆ ಮಾಡಬೇಕು. ಈ ಏಕಾದಶಿ ವ್ರತವನ್ನು ಮಾಡುವವರಿಗೆ ಮತ್ತು ಚಾತುರ್ಮಾಸ್ಯ ವ್ರತವನ್ನು ಮಾಡುವವರಿಗೆ ಎಂಥ ಫಲ ಅಂತ ಅನ್ನೋದನ್ನು ಹೇಳ್ತಾರೆ. ಜೊತೆಗೆ ನ ಶೈಶವಂ ಮೌಢ್ಯಂಚ ಶುಕ್ರಗುರುವೋರ್ನಬಾಧಕಂ ಖಂಡತ್ವಂ ಚಿಂತೆಯೇದಾದವು ಚಾತುರ್ಮಾಸ್ಯ ವಿಧೌ ನರಹ. ಈ ಚಾತುರ್ಮಾಸ್ಯವನ್ನು ಪ್ರಾರಂಭ ಮಾಡಬೇಕಾದ್ರೆ ಈ ಚಾತುರ್ಮಾಸ್ಯದ ಅಧಿಷ್ಠಾನಕ್ಕೆ ಗುರು ಶುಕ್ರ ಅಸ್ತ ಇದ್ಯಾವುದು ಸಂಬಂಧ ಬೀಳೋದಿಲ್ಲ. ಗುರು ಅಸ್ತ ಆಗಿದ್ದರೂ ಶುಕ್ರ ಅಸ್ತ ಆಗಿದ್ದರೂ ಏನೇ ಸಮಸ್ಯೆ ಇದ್ದರೂ ಕೂಡ ಚಾತುರ್ಮಾಸ್ಯಕ್ಕೆ ಅದ್ಯಾವುದೂ ಕೂಡ ಬಾಧಕವಾಗೋದಿಲ್ಲ. ಯಾಕೆಂದರೆ ಇದು ವಿಶಿಷ್ಟವಾದ ದೇವರ ಆರಾಧನೆ. ಇದು ಪ್ರಾತಃ ಕಾಲದಲ್ಲಿ ಆ ದೇವಾಲಯವನ್ನು ಸ್ವಚ್ಛಗೊಳಿಸಬೇಕು, ಮಾರ್ಜನ ಮಾಡಬೇಕು, ನೀರು ಹಾಕಿ ಒರೆಸಿ ಗೋಮಯದಿಂದ ಸಾರಿಸಿ ರಂಗವಲ್ಯಾದಿಗಳನ್ನು ಹಾಕಿ ಚಾತುರ್ಮಾಸ್ಯದ ಪ್ರಾರಂಭವನ್ನು ಮಾಡಬೇಕು. ಸಮಾಪ್ತೌಚ ಯಥಾಶಕ್ತಿಯ, ಪ್ರಾರಂಭದಲ್ಲಿ ಸಮಾಪ್ತಿಯಲ್ಲಿ ವಿಶೇಷವಾಗಿ ಬ್ರಾಹ್ಮಣರ ಭೋಜನವನ್ನು ಮಾಡಿಸ್ಬೇಕು. ದೇವರ ಅಭಿಷೇಕ, ದೇವರಿಗೆ ಪಂಚಾಮೃತಾಭಿಷೇಕ ಇತ್ಯಾದಿ ಆ ಷೋಡಶೋಪಚಾರ ಪೂಜೆಗಳನ್ನೆಲ್ಲ ಮಾಡಿ ಪೂಜೆ ಮಾಡಿ ವಿಶೇಷವಾದ ಆರಾಧನೆ ಚಾತುರ್ಮಾಸ್ಯದಲ್ಲಿ ಸ್ವಲ್ಪ ವಿಶಿಷ್ಟವಾಗಿ ಪ್ರತಿನಿತ್ಯ ನಾವೇನು ಪೂಜೆಯನ್ನು ಮಾಡ್ತೇವೆ ಆ ಪೂಜೆಯಲ್ಲೇನೇ ಒಂದೇನೋ ವಿಶೇಷ ಯಾವುದಾದರೂ, ಅದು ಪಂಚಾಮೃತ ಅಭಿಷೇಕ ಇರಬಹುದು, ಅಥವಾ ಹೆಚ್ಚು ಪುಷ್ಪಗಳನ್ನು ಸಮರ್ಪಣೆ ಮಾಡೋದು, ತುಳಸಿಗಳನ್ನು ಸಮರ್ಪಣೆ ಮಾಡೋದು, ಮಂಗಲಾರತಿಗಳನ್ನು ಹೆಚ್ಚು ಮಾಡೋದು, ಅಥವಾ ಹೆಚ್ಚು ಜಪವನ್ನು ಮಾಡೋದು, ಹೀಗೆ ಏನಾದರೂ ಒಂದು ಅಂಶವನ್ನು ಷೋಡಶೋಪಚಾರ ಪೂಜೆಗಳಲ್ಲಿ ಯಾವ ಉಪಚಾರ ಹೆಚ್ಚು ಮಾಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಅಷ್ಟು ಹೆಚ್ಚಾಗಿ ಮಾಡಿ ದೇವರ ಆರಾಧನೆಯನ್ನು ಮಾಡಬೇಕು. ಅದರಲ್ಲಿ ವಿಶೇಷವಾಗಿ ಮೊದಲಿಗೆ ಹೇಳುವ ನಿಯಮ, ಇಡೀ ಚಾತುರ್ಮಾಸದಲ್ಲಿ ಪ್ರತಿನಿತ್ಯ ತಪ್ಪದೆ ಪರಮಾತ್ಮನಿಗೆ ತುಳಸಿಯಿಂದ ಅರ್ಚನೆ ಮಾಡಬೇಕು ಅಂತ ಹೇಳ್ತಾರೆ. ತುಳಸಿ ಅರ್ಚನೆಯನ್ನು ಮಾಡಿ ಕೊನೆಗೆ ಸ್ವರ್ಣ ಬಂಗಾರದ ತುಳಸಿ, ಸಾಧ್ಯವಾಗದೇ ಇದ್ದರೆ ಬೆಳ್ಳಿಯ ತುಳಸಿ ಅದನ್ನು ಮಾಡಿಸಿ ಬ್ರಾಹ್ಮಣರಿಗೆ ಸಮರ್ಪಣೆ ಮಾಡಬೇಕು. ಭಗವಂತನಿಗೆ ವಿಶೇಷವಾಗಿ ಧೂಪದಾನವನ್ನು ಮಾಡಬೇಕು, ದೀಪದಾನವನ್ನು ಮಾಡಬೇಕು. ಈ ಪ್ರತ್ಯೇಕವಾದ ವ್ರತಗಳಿವು ಪ್ರತಿನಿತ್ಯ ನಾವು ಮಾಡ್ತಾ ಇರ್ತೇವೆ. ಆದರೆ ಚಾತುರ್ಮಾಸ್ಯದಲ್ಲಿ ವಿಶೇಷವಾದ ಆ ಧೂಪ ದೀಪದ ಸಮರ್ಪಣೆಯನ್ನು ಮಾಡಬೇಕು. ಆ ಧೂಪದೀಪ ಸಮರ್ಪಣೆ ಮಾಡಿದ ಮೇಲೆ ಪ್ರತಿಯೊಂದಕ್ಕೂ ಉದ್ಯಾಪನ ಇದೆ. ಧೂಪದೀಪ ಸಮರ್ಪಣೆಯನ್ನು ಮಾಡಿದ ಮೇಲೆ ಮತ್ತು ಆ ಧೂಪದಾನ ದೀಪದಾನವನ್ನು ಬ್ರಾಹ್ಮಣರಿಗೆ ಮಾಡಬೇಕು. ಪ್ರದಕ್ಷಿಣೆಯನ್ನು ಪ್ರಾರಂಭ ಮಾಡಬೇಕು. ದೇವರಿಗೆ ಪ್ರದಕ್ಷಿಣೆ ಹಾಕೋದು ಎಷ್ಟು ಸಾಧ್ಯವಾಗ್ತದೆ ಅಷ್ಟು, 28, 108 ಅಶ್ವತ್ಥ ವೃಕ್ಷಕ್ಕೆ ಅಥವಾ ಭಗವಂತನಿಗೆ ವಿಷ್ಣುವಿಗೆ ಈ ಇಡೀ ಚಾತುರ್ಮಾಸದಲ್ಲಿ ಪ್ರತಿನಿತ್ಯ ಪ್ರದಕ್ಷಿಣೆ ಹಾಕುವ ವ್ರತವನ್ನು ಇಟ್ಟುಕೊಳ್ಬೇಕು. ಹೇಗೆ ಪ್ರದಕ್ಷಿಣೆ ಮಾಡಬೇಕು? ಪಾದಂ ಪಾದಾಂತರೇಣ್ಯಸ್ಯ ಕರೌ ಕರ್ತವಾತು ಸಂಯುತವು, ಹೀಗೆ ಕೈಯನ್ನು ಜೋಡಿಸಿರಬೇಕು, ಕರ ಸಂಯುತವಾಗಿರಬೇಕು ಕೈಗಳನ್ನು ಜೋಡಿಸಿ ಹೆಜ್ಜೆ ನಮಸ್ಕಾರವನ್ನು ಹಾಕಬೇಕು ಅಂತ ಹೇಳಿದ್ದಾರೆ. ಒಂದೊಂದು ಹೆಜ್ಜೆ ನಮಸ್ಕಾರವನ್ನು ಹಾಕಬೇಕು ಅಂತ ಹೇಳ್ತಾರೆ. ಅಶ್ವತ್ಥಕ್ಕೆ ಅಥವಾ ವಿಷ್ಣುವಿಗೆ ಕಾರ್ತೀಕ ಮುಗಿಯೋ ತನಕ, ಪ್ರಬೋಧೋತ್ಸವ ಅಲ್ಲಿಯ ತನಕ ಈ ರೀತಿಯಾಗಿ ಯಾರು ಪ್ರದಕ್ಷಿಣೆ ವ್ರತವನ್ನು ಮಾಡ್ತಾರೆ ಆ ರೀತಿಯಾಗಿ ಸ್ತೋತ್ರ ಮಾಡ್ತಾ ಇರಬೇಕು. ಪಾದಂ ಪಾದಾಂತರೇಣ್ಯಸ್ಯ ಕರೌ ಕರ್ತವಾತು ಸಂಯುತೌ ಸ್ತುತಿಂ ವಾಚಿ ಹೃದಯ ಜ್ಞಾನಂ. 4 ಅಂಗಗಳಿವೆ ನಮಸ್ಕಾರಕ್ಕೆ, ಪ್ರದಕ್ಷಿಣೆಗೆ ಅಂತ ಹೇಳ್ತಾರೆ. ಒಂದೊಂದು ಹೆಜ್ಜೆ ಹಾಕ್ತಾ ಪ್ರದಕ್ಷಿಣೆ ಮಾಡಬೇಕು, ಕೈಗಳನ್ನು ಜೋಡಿಸಿರಬೇಕು, ಎರಡನೇದ್ದು ಬಾಯಿ ಸ್ತೋತ್ರವನ್ನು ಮಾಡ್ತಾ ಇರಬೇಕು, ಹೃದಯದಲ್ಲಿ ಪರಮಾತ್ಮನ ಜ್ಞಾನ, ಆ ಸ್ತೋತ್ರದ ಜ್ಞಾನ ಮನಸ್ಸಿಗೆ ಆಗ್ತಾ ಇರಬೇಕು. ಹೀಗೆ 4 ಅಂಗಗಳು ಪ್ರದಕ್ಷಿಣೆಗೆ ಇವೆ ಅಂತನ್ನೋ ವಿಶೇಷವಾದ ವಿಚಾರವನ್ನು ತಿಳಿಸ್ತಾರೆ. ಅಥವಾ 4ನೇ ವ್ರತ ಸಂಧ್ಯಾಕಾಲದಲ್ಲಿ ಸಾಯಂಕಾಲದಲ್ಲಿ ತುಳಸಿಯ ಮುಂದೆ ವಿಶೇಷವಾದ ದೀಪ, ಪ್ರತಿನಿತ್ಯ ಒಂದು ದೀಪ ಹಚ್ತಾ ಇದ್ದರೆ ಎರಡನೇದ್ದು ಮತ್ತೊಂದು ಈ ಚಾತುರ್ಮಾಸ್ಯಕ್ಕೆ ಅಂತ ಸಂಕಲ್ಪ ಮಾಡಿಕೊಂಡು ಸಂಧ್ಯಾಕಾಲದಲ್ಲಿ ದೀಪ ಪ್ರದಾನವನ್ನು ಮಾಡಬೇಕು. ಅಂಗಣದಲ್ಲಿ ತುಳಸಿಯ ವೃಕ್ಷದ ಮುಂದೆ ಬ್ರಾಹ್ಮಣರ ಮುಂದೆ ಅಥವಾ ದೇವತೆಗಳ ಮುಂದೆ ದೀಪವನ್ನಿಡಬೇಕು, ದೀಪದಾನವನ್ನು ಮಾಡಬೇಕು. ಕೊನೆಗೆ ಆ ಬ್ರಾಹ್ಮಣನಿಗೆ ದೀಪದಾನವನ್ನು ಮಾಡಬೇಕು. ದೇವರಿಗೆ ಗಾಳಿಯನ್ನು ಹಾಕೋದು, ಚಾಮರದಿಂದ ಛತ್ರದಿಂದ ಗಾಳಿಯನ್ನು ಹಾಕೋದು. ಹಾಗೆ ಮಾಡಿ ಬ್ರಾಹ್ಮಣರಿಗೆ ಚಾಮರ ಛತ್ರ ಅವುಗಳನ್ನು ದಾನ ಮಾಡಬೇಕು. ಪ್ರತಿನಿತ್ಯ ವಿಷ್ಣುಪಾದೋದಕ ಪಾನ, ಇದು ಸಂಕಲ್ಪಪೂರ್ವಕವಾಗಿ. ಇದು ಮತ್ತೆ ಹೆಚ್ಚಿಗೇನು ಮಾಡೋ ಕಾರಣ ಇಲ್ಲ. ನಾವು ಸಂಕಲ್ಪವನ್ನು ಮಾಡಿಕೊಂಡು ಪ್ರತಿನಿತ್ಯ ವಿಷ್ಣುಪಾದೋದಕದ ಪ್ರಾಶನೆಯನ್ನು ಮಾಡ್ತೇನೆ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಇದು 6ನೇ ವ್ರತ. ಶತಮಷ್ಟೋತ್ತರಂ ಯಸ್ತು ಗಾಯತ್ರಿ ಜಪಮಾಚರೆ, ಪ್ರತಿನಿತ್ಯ 3 ಹೊತ್ತು 108 ಗಾಯತ್ರಿ ಜಪವನ್ನು ಮಾಡಬೇಕಂತೆ. ಇದು ಸಂಧ್ಯಾತಿರಿಕ್ತವಾಗಿ ಅಂತ ನಾವು ತಿಳಿಬೇಕು. ಯಾಕೆಂದರೆ ಸಂಧ್ಯಾವಂದನದಲ್ಲಿ ಅದು ವಿಹಿತ, ಸಂಧ್ಯಾವಂದನಕ್ಕೆ ವಿಹಿತ. ಅದಲ್ಲದೇನೆ ಚಾತುರ್ಮಾಸ್ಯ ವ್ರತ ಅಂತ ಹೇಳಿ
ಇವೆಲ್ಲ ಮಾಡಲಿಕ್ಕೆ ಸುಲಭವಾಗಿ ಸಾಧ್ಯ. ಮಕ್ಕಳಿಂದಲೂ ಇದನ್ನು ಮಾಡಿಸಬಹುದು ಚಾತುರ್ಮಾಸ್ಯದಲ್ಲಿ. ಹೀಗಾಗಿ ಶತಮಷ್ಟೋತ್ತರಂ 108 ಗಾಯತ್ರಿ ಜಪ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ಮಾಡಬೇಕು. ಅಲ್ಲರಿ ನಮಗೆ ಒಂದೇ ಹೊತ್ತು ಮಾಡಬಹುದಾ ಅಂತ ಕೇಳುವವರು ಇರ್ತಾರೆ. ಮಾಡಬಹುದು, ಇಲ್ಲ ಅಂತಲ್ಲ, ಆದರೆ ಅದು ಪ್ರಧಾನ ಅಲ್ಲ. ಯಾಕೆಂದರೆ ಕಾಲವೂ ಮಹತ್ವವೇ. ಯಾರಿಗೆ ಸರ್ವಥಾ ಆಗೋದಿಲ್ಲ, ಅನಿವಾರ್ಯವಾಗಿದೆ, ಅವರು ಬೆಳಗ್ಗೆ ಮಾಡಬಹುದು. 3 ಹೊತ್ತಿನ ಜಪವನ್ನು ಬೆಳಗ್ಗೆ ಮಾಡಬಹುದು. ಆದರೆ ಯಾರಿಗೆ ಅನಿವಾರ್ಯ ಇಲ್ಲ, ಕಾಲವನ್ನು ಸಾಧಿಸಿಕೊಳ್ಳಬೇಕು. ನಾವು ಕಾಲವನ್ನು ಸಾಧಿಸಿಕೊಂಡು ಮಾಡಿದರೆ ಭಗವಂತನಿಗೆ ವಿಶೇಷವಾದ ಪ್ರೀತಿ ಆಗ್ತದೆ. ಸರ್ವಥಾ ಅನಿವಾರ್ಯ ಅಂತನ್ನೋ ಪಕ್ಷದಲ್ಲಿ ಯಾವುದಾದರೂ ಒಂದು ಹೊತ್ತು 3 ಸಂಕಲ್ಪವನ್ನು ಮಾಡಿ 3 ಹೊತ್ತಿನ ಸಂಕಲ್ಪವನ್ನು ಮಾಡಿಕೊಂಡು ಮಾಡಬಹುದು. ಪ್ರಾತಃ, ಮಾಧ್ಯಾಹ್ನಿಕ, ಸಾಯಂಕಾಲಿಕ ಗಾಯತ್ರಿ ಜಪ ಇದನ್ನು ನಾನು ಮಾಡ್ತೇನೆ ಅಂತ ಸಂಕಲ್ಪವನ್ನು ಮಾಡೋದು. ಅಥವಾ ಆಯಾ ಕಾಲದಲ್ಲಿ ಮಾಡೋದೇನೆ, ಪ್ರಧಾನವಾದ ಕಾಲದಲ್ಲಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಹೀಗೆ 3 ಹೊತ್ತು 108 ಗಾಯತ್ರಿ ಜಪವನ್ನು ಮಾಡಬೇಕು. ಈ ರೀತಿಯ ಗಾಯತ್ರಿ ಜಪ ಮಾಡಿದರೆ ಏನು ದಾನ ಕೊಡೋದೇನು, ಏನು ಗಾಯತ್ರಿ ದಾನ ಮಾಡಲಿಕ್ಕಾಗ್ತದ? ಹಾಗಲ್ಲ. ಆವಾಗ ತುಳಸಿಮಣಿ, ಪುಸ್ತಕ, ಕಮಂಡಲು ಇವುಗಳನ್ನು ದಾನ ಮಾಡಬೇಕು ಅಂತ ಹೇಳ್ತಾರೆ. ಆ ಪುಸ್ತಕ ದಾನ ಮಾಡುವಾಗ ತುಂಬ ಸುಂದರವಾದ ಮಂತ್ರ ಇದೆ. ವ್ಯಾಸಸ್ತುಷ್ಯತಿ ತಸ್ಯಾಶು ವಿಷ್ಣುಲೋಕಂ ಸಗಚ್ಚತಿ ಅತ್ರ ಚೋದ್ಯಾಪನೆ ಶಾಸ್ತ್ರಪುಸ್ತಕಂ ದಾನಮೇವ ಚ ಸರ್ವವಿದ್ಯಾಸಮಂ ಶಾಂತಿಕರಣಂ ಲಲಿತಾಕ್ಷರಂ ಪುಸ್ತಕಂ ಸಂಪ್ರಯಚ್ಛಾಮಿ ಪ್ರೀತಾ ಭವತು ಭಾರತೀ. ಈ ಶ್ಲೋಕವನ್ನು ಹೇಳಿ ಭಾರತೀ ದೇವಿಯ ಪ್ರೀತಿಗಾಗಿ ಭಾರತಿ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಸರ್ವನಾಯಕನಾದ ಸಮಸ್ತ ನಾಯಕನಾದ ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕಂತೆ. ಪುಸ್ತಕ ದಾನ ಮಾಡೋದು, ಪ್ರತಿನಿತ್ಯ ಪುರಾಣವನ್ನು ಕೇಳಬೇಕಂತೆ. ಇದು 8ನೇ ವ್ರತ. ನಾನು ಪ್ರತಿಯೊಂದು ಲೆಕ್ಕ ಹಾಕಲಿಕ್ಕೆ ಆಗೋದಿಲ್ಲ. 8ನೇ ವ್ರತ ಪ್ರತಿನಿತ್ಯ ಪುರಾಣವನ್ನು ಶ್ರವಣ ಮಾಡೋದು. ಧರ್ಮಶಾಸ್ತ್ರ ಆಗಿರಲಿ ಅಥವಾ ಭಾಗವತ ಮುಂತಾದವುಗಳನ್ನು ಹೇಗೆ ಸತ್ಯ ಮತ್ತು ಶೌಚಪರಾಯಣರಾಗಿ ಅದನ್ನು ಕೇಳಬೇಕಂತೆ. ಅಂಥವರು ಜ್ಞಾನವಂತರಾಗ್ತಾರೆ. ವಸ್ತ್ರ ಮತ್ತು ಪುಸ್ತಕ ಇವುಗಳನ್ನು ದಾನ ಮಾಡಬೇಕು. ಸಾಧ್ಯವಾದರೆ ಸ್ವರ್ಣ ದಾನವನ್ನು, ಯಾರಿಂದ ಪುರಾಣವನ್ನು ಶ್ರವಣ ಮಾಡಿದ್ದೇವೆ ಅವರಿಗೆ ಅದನ್ನು ದಾನ ಮಾಡಬೇಕು. ಯಾರಿಗೆ ಮತ್ತು ನಾಮಮಂತ್ರ ವ್ರತಪರಹ ಶಂಭೋರ್ವ ಕೇಶವಸ್ಯವ ರುದ್ರದೇವರ ಉದ್ದೇಶದಿಂದ ಶಿವನಾಮವನ್ನು ಜಪ ಮಾಡಬೇಕು, ವಿಷ್ಣುವಿನ ನಾಮವನ್ನು ಜಪ ಮಾಡಬೇಕು. ಅದಾದ ಮೇಲೆ ವಿಷ್ಣುವಿನ ಪ್ರತಿಮೆ ಅಥವಾ ಮತ್ತು ಶಿವನ ಪ್ರತಿಮೆ, ರುದ್ರದೇವರ ಲಿಂಗ, ಅದರ ದಾನವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಆಯಾ ದೇವಸ್ಥಾನಗಳಲ್ಲಿ ಮಹಾಸ್ವಾಮಿಗಳು ನಮಗೆಲ್ಲ ರಾಮಮಂತ್ರ ಜಪವನ್ನು ಮಾಡಬೇಕು ಅಂತ ಆದೇಶ ಮಾಡಿದ್ದಾರೆ. ಹೀಗಾಗಿ ವಿಶೇಷವಾಗಿ ಈ ಸಂದರ್ಭದಲ್ಲಿ ಅದನ್ನೇ ಸಂಕಲ್ಪ ಮಾಡಿಕೊಳ್ಳೋಣ. ಹೆಚ್ಚಾಗಿ ರಾಮಮಂತ್ರವನ್ನು ಜಪ ಮಾಡೋಣ. ಇಲ್ಲಿಯ ತನಕ ಚಾತುರ್ಮಾಸ್ಯದ ತನಕ ನಾವೆಷ್ಟು ಜಪ ಮಾಡಿದ್ದೇವೆ, 10 ಹೆಚ್ಚು ಮಾಡೋಣ, 100 ಹೆಚ್ಚು ಮಾಡೋಣ. ಎಷ್ಟು ಸಾಧ್ಯವಾಗ್ತದೆ ಅಷ್ಟು ಹೆಚ್ಚು ಜಪವನ್ನು ಚಾತುರ್ಮಾಸ್ಯದಲ್ಲಿ ಮಾಡಿ ಆ ರಾಮನ ಪ್ರತಿಮೆ ಬೇಕಾದಷ್ಟು ಕಡೆಗೆ ಸಿಗುತ್ತದೆ. ಆ ರಾಮನ ಪ್ರತಿಮೆಯನ್ನು ಬ್ರಾಹ್ಮಣರಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಇದು 9ನೇ ವ್ರತ. ಕೃತನಿತ್ಯಕ್ರಿಯೋ ಭೂತ್ವ ಸೂರ್ಯಾರ್ಘ್ಯಂ ನಿವೇದಯೇತ. ಪ್ರತಿನಿತ್ಯ ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತೇವೆ. ಅದಲ್ಲದೇನೆ ಪ್ರತ್ಯೇಕವಾಗಿ ಮತ್ತೆ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕಂತೆ ಚಾತುರ್ಮಾಸ್ಯದ ನಿಮಿತ್ತ. ಸೂರ್ಯಮಂಡಲ ಮಧ್ಯಸ್ಥಂ ದೇವಂ ಧ್ಯಾತ್ವ ಜನಾರ್ದನಂ. ಯಾರಿಗೆ ಈ ಅರ್ಘ್ಯ? ಸೂರ್ಯನಿಗಲ್ಲ, ಸೂರ್ಯಾಂತರ್ಯಾಮಿಯಾದ ಜನಾರ್ದನನಿಗೆ, ಸೂರ್ಯಮಂಡಲ ಮಧ್ಯವರ್ತಿಯಾದ ಜನಾರ್ದನನಿಗೆ ಅರ್ಘ್ಯವನ್ನು ಕೊಡಬೇಕು ಅಂತ ಹೇಳ್ತಾರೆ. ಅದಾದ ಮೇಲೆ ವಸ್ತ್ರ, ಯಥಾಯೋಗ್ಯವಾಗಿ ಗೋದಾನ ಇವುಗಳನ್ನು ಮಾಡಿದರೆ ಉತ್ತಮವಾದ ಆರೋಗ್ಯ, ಆಯುಷ್ಯ, ಕೀರ್ತಿ, ಲಕ್ಷ್ಮಿ, ಬಲ ಇವುಗಳೆಲ್ಲ ಬರ್ತದೆ ಅಂತ ಹೇಳ್ತಾರೆ. ಮತ್ತೊಂದು 11ನೇ ವ್ರತವನ್ನು ಹೇಳ್ತಾರೆ. ಬಹಳ ಅಪರೂಪವಾದ ವ್ರತ. ಪ್ರತಿನಿತ್ಯ ತಿಲಹೋಮವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದು ಶ್ವೇತ ತಿಲ, ಬಿಳಿ ಎಳ್ಳು. ಆ ಬಿಳಿ ಎಳ್ಳಿನಿಂದ ಹೋಮವನ್ನು ಮಾಡಬೇಕು. ಕೇವಲ ಬಿಳಿ ಎಳ್ಳು ಹಾಕಬಾರ್ದು, ಘೃತಾಕ್ತವಾದ ತಿಲ, ಅದಕ್ಕೆ ತುಪ್ಪವನ್ನು ಹಾಕಿ. ಇಲ್ಲಿ ಎಚ್ಚರಿಕೆ ಇಟ್ಕೊಳ್ಬೇಕು. ಯಾವುದೇ ನಾವು ಆಹುತಿ ಹಾಕಬೇಕಾದರೆ ಅದನ್ನು ಮೊದಲಿಗೆ ದೇವರಿಗೆ ಸಮರ್ಪಣೆ ಮಾಡಿರಬೇಕು, ದೇವರಿಗೆ ನೈವೇದ್ಯ ಮಾಡಿರಬೇಕು. ಮೊದಲಿಗೆ ದೇವರಿಗೆ ನೈವೇದ್ಯ ಮಾಡಿ ನಿವೇದಿತವಾದದ್ದನ್ನು ಅಗ್ನಿಯಲ್ಲಿ ಆಹುತಿಯಾಗಿ ಸಮರ್ಪಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಹೀಗಾಗಿ ಆ ಎಳ್ಳಿನಲ್ಲಿ ತುಪ್ಪ ಹಾಕಿ ದೇವರಿಗೆ ನೈವೇದ್ಯ ಮಾಡಿ ಅದನ್ನು ಆಹುತಿಯಾಗಿ ಸಮರ್ಪಣೆ ಮಾಡಬೇಕು. ವ್ಯಾಹೃತಿ ಮಂತ್ರಗಳು ಭೂಹು ಭುವಃ ಸ್ವಹ ಭೂರ್ಭುವ ಸ್ವಹ ಅನ್ನೋ ವ್ಯಾಹೃತಿ ಮಂತ್ರಗಳು. ಈ ವ್ಯಾಹೃತಿ ಮಂತ್ರಗಳಿಂದ 108 ಬಾರಿ ಅಥವಾ 28 ಬಾರಿ ಹೇಗಾದರೂ ಆಗಬಹುದು. ಸಮಯಾವಕಾಶ ಇದ್ದರೆ 108 ಬಾರಿ, ಇಲ್ಲ ಅಂದರೆ 28 ಬಾರಿ ಘೃತಾಕ್ತ ತಿಲದ ಹೋಮವನ್ನು ಮಾಡಬೇಕು. ಅಥವಾ ಗಾಯತ್ರಿ ಮಂತ್ರ, ಅದು ಹಾಗೇನೆ 108 ಬಾರಿ ಅಥವಾ 28 ಬಾರಿ ಹೇಗಾದರೂ. ಆದರೆ ಪ್ರತಿನಿತ್ಯ ಮಾಡಬೇಕು. ಇಡೀ ಚಾತುರ್ಮಾಸ್ಯ ಈ ವ್ರತವನ್ನು ಪಾಲನೆ ಮಾಡಬೇಕು. ಇದಾದ ಮೇಲೆ ಅಷ್ಟೋತ್ತರ ಶತಂ ಚಾತ ಅಷ್ಟಾವಿಂಶತಿರೇವ. ಅದಾದ ಮೇಲೆ ತಿಲಪಾತ್ರವನ್ನು, ಶ್ವೇತ ತಿಲವನ್ನು, ರಜತ ಪಾತ್ರ ಮುಂತಾದವುಗಳಲ್ಲಿ ಯಥಾಯೋಗ್ಯವಾಗಿ ಇಟ್ಟು ಆ ತಿಲಪಾತ್ರವನ್ನು ದಾನ ಮಾಡಬೇಕು. ನಾವು ಮಾತಿನಿಂದ
ಮನಸ್ಸಿನಿಂದ ದೇಹದಿಂದ ಎಷ್ಟೆಲ್ಲ ಪಾಪಗಳನ್ನು ಸಂಪಾದನೆ ಮಾಡಿರ್ತೇವೆ, ಆ ಪಾಪಗಳಿಂದಾಗಿ ರೋಗಾಭಿಭೂತರಾಗಿರ್ತೇವೆ, ಆ ಎಲ್ಲ ರೋಗಗಳ ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ. ನರೋಗೈರಭಿಭೂಯೇ ತಲಭೇತ್ ಸಂತತಿ ಮುತ್ತಮಾಂ, ಅತ್ಯುತ್ತಮವಾದ ಸಂತಾನ ಇದರಿಂದ ಆಗ್ತದೆ ಅಂತ ಹೇಳ್ತಾರೆ. ಹೀಗಾಗಿ ಹೊಸದಾಗಿ ವಿವಾಹ ಆದವರಂತೂ ಇದೊಂದು ಸಾಧನೆ ಅಂತ ಮಾಡಬೇಕು. ಈಗಾಗಲೇ ವಿವಾಹವಾಗಿದ್ದಾರೆ, ಮಕ್ಕಳಾಗಿದ್ದಾರೆ, ನಾವೇನು ಸಾಧನೆ ಮಾಡಿಲ್ಲ, ಈಗ ಯಾಕೆ ಮಾಡಬೇಕು? ಕಾರಣ ಇಲ್ಲ, ಮಕ್ಕಳನ್ನು ಕೊಟ್ಟಿದ್ದಾರಲ್ಲ ಭಗವಂತ, ಅದರ ನೆನಪಿನಿಂದಾಗಿ ಆದರೂ ಭಗವಂತನಿಗೆ ದೇವರ ಸ್ಮರಣೆಯನ್ನು ಮಾಡ್ತಾ ಆ ವ್ರತ, ಆ ಹೋಮವನ್ನು ಮಾಡಬೇಕು. ದೇವದೇವ ಜಗನ್ನಾಥ ತಿಲಪಾತ್ರ ದಾನ ಮಾಡುವಾಗ ಒಂದು ಶ್ಲೋಕ, ದೇವದೇವ ಜಗನ್ನಾಥ ವಾಂಛಿತಾರ್ಥ ಫಲಪ್ರದ ತಿಲಪಾತ್ರಂ ಪ್ರದಾಸ್ಯಾಮಿ ತೇನ ಪಾಪಂ ವ್ಯಪೋಹತು, ತಿಲ ಪಾತ್ರವನ್ನು ಕೊಡ್ತೇನೆ, ಅದರಿಂದ ನಮ್ಮ ಪಾಪಗಳನ್ನು ಪರಿಹಾರ ಮಾಡುವಂತ. ಇದು ಎಳ್ಳಿನಿಂದ ಮಾಡೋ ಹೋಮ ಇದು. ಅಥವಾ ಇನ್ನೂ ಹೆಚ್ಚಿನ ನಿಯಮವನ್ನು ಪಾಲನೆ ಮಾಡೋದಾದರೆ ಅನ್ನದಿಂದ ಹೋಮವನ್ನು ಮಾಡಬೇಕು ಅಂತ ಹೇಳ್ತಾರೆ. ಇದೇ ಗಾಯತ್ರಿ ಅಥವಾ ವ್ಯಾಹೃತಿ ಮಂತ್ರಗಳಿಂದ 108, 28 ಹೇಗಾದರೂ ಸರಿ. ತಿಲದಿಂದ ಹೋಮ ಮಾಡೋದೊಂದು, ಅನ್ನದಿಂದ ಹೋಮ ಮಾಡೋದೊಂದು. ಇದರಿಂದ ಆರೋಗ್ಯ ಬರ್ತದೆ, ಒಳ್ಳೆಯ ಕಾಂತಿ, ಅತುಲವಾದ ಕಾಂತಿ, ಮಕ್ಕಳು, ಮೊಮ್ಮಕ್ಕಳು, ಸೌಭಾಗ್ಯ, ಸಂಪತ್ತು, ಶತ್ರುಗಳ ನಾಶ. ಬ್ರಾಹ್ಮಣ ಪ್ರತಿಮೋ ಭವೇತ್, ವಿಶಿಷ್ಟವಾದ ಬ್ರಹ್ಮ ತೇಜಸ್ಸು ಅನ್ನ ಹೋಮ ಮಾಡೋದರಿಂದ ಆಗ್ತದೆ ಅಂತ ಹೇಳ್ತಾರೆ. 13ನೇ ವ್ರತ ಅಶ್ವತ್ಥ ಸೇವೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಪ್ರತಿನಿತ್ಯ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕೋದು ಇಡೀ ಚಾತುರ್ಮಾಸ್ಯ. ಹೀಗೆ ಮಾಡೋದರಿಂದ ವಿಷ್ಣುವಿನಲ್ಲಿ ಭಕ್ತಿ ಹೆಚ್ಚಾಗ್ತದೆ. ಈ ವ್ರತ ಮುಗಿದ ಮೇಲೆ ವಸ್ತ್ರದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಸಕಾಂಚನಂ ಬ್ರಾಹ್ಮಣಾರೆ ನೈವ ರೋಗಾನ್ ಸವಿಂದತೆ. ಬಂಗಾರ, ಇವತ್ತು ಬಂಗಾರ ಆಕಾಶಕ್ಕೆ ಮುಟ್ಟಿದೆ, ಇಲ್ಲ ಅಂತ ಅನ್ನೋದಿಲ್ಲ, ಆದರೆ ಸಾಧ್ಯವಾದಷ್ಟು ಶಕ್ತಿಗೆ ಅನುಗುಣವಾದಷ್ಟು ಸಕಾಂಚನವಾದ ವಸ್ತ್ರ, ಇಲ್ಲೇ ಹೋದರೆ ಬರೀ ವಸ್ತ್ರವನ್ನಾದರೂ ದಾನ ಮಾಡಬಹುದು. ಪ್ರತಿನಿತ್ಯ ತುಳಸಿಯನ್ನು ಧಾರಣೆ ಮಾಡಬೇಕಂತೆ. ದೇವರಿಗೆ ಸಮರ್ಪಣೆ ಮಾಡ್ತೀವಲ್ಲ, ಅರ್ಚನೆ ಮಾಡ್ತೀವಲ್ಲ, ಆಯಿತು, ಅರ್ಚನೆ ಮಾಡಿದ್ದು ಮುಂದೇನು ಅಂದರೆ ಅದನ್ನು ಮಾಲೆಯಾಗಿ ಧರಿಸಬೇಕು ಅಂತ ಹೇಳ್ತಾರೆ. ತುಳಸಿಯ ಮಾಲೆಯಾಗಿ ಪ್ರತಿನಿತ್ಯ ಚಾತುರ್ಮಾಸ್ಯದಲ್ಲಿ ಧಾರಣೆ ಮಾಡಬೇಕು. ವಿಷ್ಣು ಲೋಕಮವಾಪ್ನೋತಿ ಸರ್ವ ಪಾಪೈ ಪ್ರಮುಚ್ಯತೆ. ಎಷ್ಟು ಸುಪ್ತೆ ಜಗನ್ನಾಥೇ ದೂರ್ವಾಂ ಅಮೃತ ಸಂಭವಾಂ. ದೂರ್ವದ ಬಗ್ಗೆ ಬಹಳ ಮಹತ್ವವನ್ನು ಹೇಳ್ತಾರೆ. ಕೃಷ್ಣಾಮೃತ ಮಹಾರ್ಣವದಲ್ಲಿಯೂ ಶ್ರೀಮದಾಚಾರ್ಯ ಹೇಳ್ತಾರೆ, ಅಭಿ ದೂರ್ವಾಂಕುರೈಹಿ, ದೂರ್ವಾಂಕುರಗಳಿಂದ ಪರಮಾತ್ಮನ ಪೂಜೆಯನ್ನು ಮಾಡಿದರೆ ಭಗವಂತ ಒಲಿದು ಬಿಡ್ತಾನೆ ಅಂತ ಹೇಳ್ತಾರೆ. ಹೀಗಾಗಿ ಪ್ರತಿನಿತ್ಯ ದೂರ್ವಾಗಳಿಂದ ಭಗವಂತನನ್ನು ಅರ್ಚನೆ ಮಾಡಿ ಆ ದೂರ್ವಾವನ್ನು ಶಿರಸಾಧಾರಣೆ ಮಾಡಬೇಕು ಪ್ರತಿನಿತ್ಯ ಅಂತ ಹೇಳ್ತಾರೆ. ಮಂತ್ರ ಇದೆ, ತ್ವಂ ದೂರ್ವೇ ಮೃತ ಜನ್ಮಾಸಿ ವಂದಿತಾಸಿ ಸುರಾಸುರೈಹಿ ಸೌಭಾಗ್ಯಂ ಸಂತತಿಂ ದತ್ವಾ ಸದ್ಯ ಕಾರ್ಯಕರೀ ಭವ ಅಂತ ಪ್ರಾರ್ಥನೆ ಮಾಡಿ ಆ ದೂರ್ವ ಇದು ಅಮೃತದಿಂದ ಹುಟ್ಟಿದೆ ಅಂತ ಹೇಳ್ತಾರೆ. ತುಳಸಿ ಹೇಗೆ ಅಮೃತದಿಂದ ಹುಟ್ಟಿದೆ ಅಂತ ನಾವು ಹೇಳ್ತೇವೆ, ಹಾಗೆ ದೂರ್ವಾನೂ ಕೂಡ ಅಮೃತದಿಂದ ಹುಟ್ಟಿದೆ ಅಂತ ಅನ್ನೋದನ್ನು ಪುರಾಣ ಉಲ್ಲೇಖ ಮಾಡ್ತದೆ. ಆ ರೀತಿಯಾಗಿ ದೂರ್ವ ಧಾರಣೆ ಮಾಡೋದರಿಂದ ಸೌಭಾಗ್ಯ, ಸಂತಾನ, ಆಮೇಲೆ ಒಳ್ಳೆ ಆಯುಷ್ಯ, ಆರೋಗ್ಯ ಇವುಗಳೆಲ್ಲವೂ ಲಬ್ಧವಾಗ್ತದೆ ಅಂತ ಹೇಳ್ತಾರೆ. ಈ ವ್ರತವನ್ನು ಪಾಲನೆ ಮಾಡಿದರೆ ಸ್ವರ್ಣ ದೂರ್ವಾಗಳನ್ನು ಮಾಡಿಸಿ ಬ್ರಾಹ್ಮಣರಿಗೆ ದಾನ ಮಾಡಬೇಕು ಅಂತ ಹೇಳ್ತಾರೆ. ಇದೆಲ್ಲ ಇವತ್ತಿನ ಅನೇಕ ಜನ ಆಕ್ಷೇಪ ಮಾಡೋದುಂಟು. ಆಯಾ ದಾನವನ್ನು, ಸಂಪತ್ತನ್ನು ಪಡೆಯೋದಕ್ಕಾಗಿ ಬ್ರಾಹ್ಮಣರು ಈ ಎಲ್ಲ ನಿಯಮಗಳನ್ನು ಹಾಕಿಕೊಂಡಿದ್ದಾರೆ ಅಂತ. ಅಲ್ಲ, ಹಾಗೆಲ್ಲ ಸಂಬಂಧವೇ ಇಲ್ಲ. ಯಾಕೆ ಅಂದರೆ ಯಾರಿಗೆ ಸಾಮರ್ಥ್ಯ ಇದೆ ಅದನ್ನು ಹಾಗೆ ಮಾಡಿರಿ, ಯಾರಿಗೆ ಸಾಮರ್ಥ್ಯ ಇಲ್ಲ ಪ್ರತಿನಿಧಿಗಳಾಗಿ ಬೇರೆ ಹೇಳಿದ್ದಾರೆ, ವಸ್ತ್ರಾದಿಗಳನ್ನು ದಾನ ಮಾಡಲಿಕ್ಕೆ ಹೇಳಿದ್ದಾರೆ. ಬೇಡ, ಆ ದೂರ್ವಾಗಳನ್ನೇ ಅವರಿಗೆ ಅರ್ಚನೆ ಮಾಡಲಿಕ್ಕೆ ಒಯ್ದು ಕೊಟ್ಟರೂ ಸಾಕು. ಆ ದೂರ್ವಾಗಳನ್ನು ಸಂಪಾದನೆ ಮಾಡಿ ದೇವರಿಗೆ ಅರ್ಚನೆ ಮಾಡೋದಕ್ಕಾಗಿ ದೂರ್ವಾಗಳನ್ನು ಒದಗಿಸಿಕೊಟ್ಟರೂ ಸಾಕು. ಅವರಿಗೆ ಅವರವರ ಶಕ್ತಿಗೆ ಅನುಗುಣವಾಗಿ ಅವರವರ ಮಾಡಬೇಕು ಅಂತ ಹೇಳಿದ್ದೇ ಹೊರತು ಇದು ಕೇವಲ ಲೋಭದಿಂದ ಬರೆದದ್ದಲ್ಲ. ನಿಮಗೆ ಇದರ ವಿವರಣೆಯನ್ನು ಮಾಡುವ ಅಗತ್ಯ ಇಲ್ಲ. ಯಾಕೆಂದರೆ ಎಲ್ಲರೂ ಪರಮ ಭಗವದ್ ಭಕ್ತರು. ಇದು ಒಬ್ಬರು ಮಾಡಬೇಕಾದದ್ದಲ್ಲ, ತೆಗೆದುಕೊಳ್ಳುವವರು ದಾನ ಮಾಡಲೇಬೇಕಲ್ಲ. ಏನು ಬರೀ ತೆಗೆದುಕೊಳ್ತಾ ಇರೋದೇನು ಬ್ರಾಹ್ಮಣರಿಗೂ ಧರ್ಮಗಳನ್ನು ವಿಧಾನ ಮಾಡಿದ್ದಾರೆ. ಇವೆಲ್ಲ ಬರೀ ಬೇರೆಯವರಿಗೆ ಮಾತ್ರ ಅಲ್ಲ, ಇನ್ನೊಬ್ಬರಿಂದ ತೆಗೆದುಕೊಳ್ಳೋದು ಮಾತ್ರ ಅಲ್ಲ, ತಾನೇನು ಕೊಡಬೇಕು ಅದನ್ನು ಹೇಳಿದ್ದಾರೆ. ಆದ್ದರಿಂದಾಗಿ ಯಾವುದೇ ರೀತಿಯಾದ ಆಕ್ಷೇಪಕ್ಕೆ ತಲೆ ಕೊಡಬಾರದು ಅಂತ ಈ ಸಂದರ್ಭದಲ್ಲಿ ತಿಳಿದುಕೊಳ್ಳಬೇಕು. ಹಾಗೆ ದೂರ್ವ ಸ್ವೀಕಾರ ಮಾಡೋದರಿಂದ, ದಾನ ಮಾಡೋದರಿಂದ ಯಥಾ ಶಾಖಾ ಪ್ರಶಾಖಾಭಿ ವಿಸ್ತೃತಾಸಿ ಮಹೀತಲೆ ತಥಾ ಮಮಾಪಿ ಸಂತಾನಂ ದೇಹಿ ತ್ವಜರಾಮಹಂ. ಪ್ರಾರ್ಥನೆ ಮಾಡಬೇಕಂತೆ ದೂರ್ವಾಕ್ಕೆ. ಶಾಖಾ ಪ್ರಶಾಖಾದಿಗಳಿಂದ ಭೂಮಿಯಲ್ಲಿ ಬಹಳ ವಿಸ್ತೃತಿಯನ್ನು ಪಡೀತದೆ ಆ ದೂರ್ವ. ಅದೇ ರೀತಿಯಾಗಿ ನನ್ನ ಸಂತಾನ ಹಾಗೆ ವಿಸ್ತೃತಿಯಾಗುವಂತೆ ಮಾಡುವಂತ ಪ್ರಾರ್ಥನೆ ಮಾಡಬೇಕು ಅಂತಂತಾರೆ. ಈ ರೀತಿಯಾಗಿ ವ್ರತ ಮಾಡೋದರಿಂದ ಅವರಿಗೆ ದುಃಖ ಭಯ ಇರೋದಿಲ್ಲ, ರೋಗ ಭಯ ಇರೋದಿಲ್ಲ, ಅವರಿಗೆ ಅಶುಭದ ಪೀಡೆಯಾಗೋದಿಲ್ಲ, ಎಲ್ಲ ಭೋಗಗಳ ಪ್ರಾಪ್ತಿ ಅವರಿಗಾಗ್ತದೆ. ಪ್ರತಿನಿತ್ಯ ದೇವರ ಮುಂದೆ ಹಾಡು ಹಾಡೋದು, ಸಂಗೀತ, ಪ್ರತಿನಿತ್ಯ ದೇವರ ಮುಂದೆ ಒಂದು ಹಾಡು ಹಾಡೋದು, ಅಥವಾ ಎಷ್ಟು ಸಾಧ್ಯವಾಗ್ತದೆ ಅಷ್ಟು. ಅಧಿಕ ಮಾಸದಲ್ಲಿ ಅನೇಕರು ಆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇಡೀ ಚಾತುರ್ಮಾಸ್ಯದಲ್ಲಿ ಅದೊಂದು ವ್ರತ, ಗೀತವ್ರತ. ಪ್ರತಿನಿತ್ಯ
ಆ ಗಾನವನ್ನು ದೇವರ ಮುಂದೆ ಮಾಡಬೇಕಂತೆ. ಕರೋತಿ ನಿತ್ಯಮಾಪ್ನೋತಿ ನರೋ ಜಾಗರಣೆ ಫಲಂ. ಮತ್ತು ಅವನು ವ್ರತ ಮುಗಿದ ಮೇಲೆ ಒಳ್ಳೆಯ ಗಂಟೆಯನ್ನು, ಸುಸ್ವರವಾದ ಗಂಟೆಯನ್ನು ದಾನ ಮಾಡಬೇಕು. ದಾನ ಮಾಡುವಾಗ ಹೇಳಬೇಕಂತೆ, ಸರಸ್ವತಿ ಜಗನ್ನಾಥೆ ಜಗಜ್ಜಾಡ್ಯಾಪಹಾರಿಣಿ ಸಾಕ್ಷಾತ್ ಬ್ರಹ್ಮಕಲತ್ರಂಚ ವಿಷ್ಣುರುದ್ರಾಧಿವಿಸ್ತುತೆ. ಇಲ್ಲಿ ಆ ಭಾರತೀಯನ್ನು, ಸರಸ್ವತಿಯನ್ನು ವಿಷ್ಣು ಸ್ತೋತ್ರ ಮಾಡಿದ್ದಾನೆ ಅಂತ ಬರ್ತದೆ. ಅದೇನದು ವಿಷ್ಣು ಸ್ತೋತ್ರ ಮಾಡಿದರೆ ಸರಸ್ವತಿ ವಿಷ್ಣುವಿಗಿಂತಲೂ ದೊಡ್ಡವರಾಗ್ತಾರಲ್ಲ ಅಂತನ್ನೋ ಸಂಶಯ ಕೆಲವರಿಗೆ ಬರ್ತದೆ. ಆದರೆ ನಮ್ಮ ಪರಮಪೂಜ್ಯರಾದ ಗುರುಗಳು, ಮಹಾಸ್ವಾಮಿಗಳು, ಪರಮಪೂಜ್ಯರಾದ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರಿಗೆ ನಾನು ವಿದ್ಯಾರ್ಥಿಯಾದಾಗ ಈ ಪ್ರಶ್ನೆಯನ್ನು ನಾನು ಕೇಳಿದ್ದೆ. ಸರಸ್ವತಿಯ ಸ್ತೋತ್ರದಲ್ಲಿ, ಶ್ಲೋಕದಲ್ಲಿ ಎಲ್ಲರೂ ಈ ಮಂತ್ರವನ್ನು ಅಂತಾರೆ, ಈ ಚಿಂತನೆಯನ್ನು ಮಾಡ್ತಾರೆ. ವಿಷ್ಣು, ರುದ್ರ, ಬ್ರಹ್ಮ ಇವರೆಲ್ಲರೂ ಸ್ತೋತ್ರ ಮಾಡಿದ್ದಾರೆ. ಮತ್ತು ಇದು ಹೇಗೆ ವಿಷ್ಣು ಮತ್ತು ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ ಅಂತ ಕೇಳಿದಾಗ ಅತಿ ಅದ್ಭುತವಾದ ಉತ್ತರವನ್ನು ಮಹಾಸ್ವಾಮಿಗಳು ಕೊಟ್ಟಿದ್ದರು. ಅದು ನನಗೆ ಸ್ಮರಣೆಗೆ ಬರ್ತಾ ಇದೆ. ಅದನ್ನು ನಿಮಗೆ ಹೇಳ್ತೇನೆ. ಏನಪ್ಪ ಕೂಸು, ಸ್ತೋತ್ರ ಮಾಡೋದು ಅಂತಂದರೆ ಏನು? ಸ್ತೋತ್ರ ಮಾಡೋದು ಅಂದರೆ ಗುಣಗಳನ್ನು ಹೇಳೋದು ಅಂತ ಅರ್ಥ ಅಷ್ಟೇ, ಬೇರೆ ಏನೂ ಅಲ್ಲ. ಹೀಗಾಗಿ ಗುಣನಿಷ್ಠ ಗುಣಾಭಿಧಾನಂ ಸ್ತುತಿ, ಎಲ್ಲ ಕಡೆಗೆ ಅದನ್ನೇ ಹೇಳ್ತಾರೆ. ಗುಣವನ್ನು ಹೇಳೋದು ಸ್ತೋತ್ರ. ಸರಸ್ವತಿಯ ಗುಣವನ್ನು ವಿಷ್ಣು ಹೇಳಬಾರ್ದ? ವಿಷ್ಣು ಹೇಳೋದಿಲ್ವಾ? ಸ್ತೋತ್ರ ಮಾಡಿದ್ದಾರೆ ಅಂತಂದರೆ ಅವರು ಗುಣಗಳನ್ನು ಹೇಳ್ತಾರೆ ಅಂತ ಅರ್ಥ ಅಷ್ಟೇ ಹೊರತು ನೀನು ದೊಡ್ಡವಳು, ನಿನ್ನ ಅಧೀನ ನಾನು, ಈ ರೀತಿಯಾದ ಸ್ತೋತ್ರ ಅಲ್ಲ. ಅವಳ ಗುಣಗಳನ್ನು ಹೇಳೋದು ಅಂತ ಅಷ್ಟು ಅಭಿಪ್ರಾಯವನ್ನು ನಾವು ತಿಳಿದುಕೊಳ್ಳಬೇಕು. ಪ್ರತಿನಿತ್ಯ ಬ್ರಾಹ್ಮಣರ ಪಾದ ಪ್ರಕ್ಷಾಲನವನ್ನು ಮಾಡಬೇಕಂತೆ. ಇಡೀ ಚಾತುರ್ಮಾಸ್ಯದಲ್ಲಿ ಬ್ರಾಹ್ಮಣ ಪಾದ ಪ್ರಕ್ಷಾಲನವನ್ನು ಮಾಡಬೇಕು. ಆ ಸಂದರ್ಭದಲ್ಲಿಯೂ ಕೂಡ ವಾಸೋಯುಗಂ, ತನ್ನ ಶಕ್ತಿಗೆ ಅನುಗುಣವಾಗಿ ಗೋದಾನ ಅಥವಾ ವಾಸೋಯುಗಂ 2 ವಸ್ತ್ರಗಳನ್ನು, ಜೋಡಿ ವಸ್ತ್ರಗಳನ್ನು ದಾನ ಮಾಡಬೇಕು. ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಬೇಕು. 18ನೇ ವ್ರತ ಇದು. ಪ್ರತಿನಿತ್ಯ ಬ್ರಾಹ್ಮಣರಿಗೆ ನಮಸ್ಕಾರ ಚಾತುರ್ಮಾಸ್ಯದಲ್ಲಿ. ಯಾರಿಗೆ ಅಸಾಧ್ಯ ಹೇಳಿದು? ಯಾರಿಗೂ ಅಸಾಧ್ಯ ಅಲ್ಲ. ಬ್ರಾಹ್ಮಣರಿಗೆ ನಮಸ್ಕಾರ. ಅದ್ಭುತವಾಗಿರತಕ್ಕಂತಹ ವ್ರತ. ಅಕ್ಷರವಾದ ಲೋಕ ಸುಖ ಅವರಿಗೆ ಪ್ರಾಪ್ತವಾಗ್ತದೆ. ಈ ವ್ರತ ಸಮಾಪ್ತಿಯಾದ ಮೇಲೆ ಬ್ರಾಹ್ಮಣರ ಭೋಜನವನ್ನು ಮಾಡಿಸ್ಬೇಕು ಅಂತ ಹೇಳ್ತಾರೆ. ಸಂಧ್ಯಾಂ ಪ್ರಾತರ್ನರಃ ಕೃತ್ವ ಸಮಾಪ್ತೌ ಘೃತ ಕುಂಭದಃ. ಪ್ರತಿನಿತ್ಯ ಬೆಳಗ್ಗೆ ಮಾಡುವ ವ್ರತ. ಪ್ರತಿನಿತ್ಯ ಬೆಳಗ್ಗೆ ಸಂಧ್ಯಾ ವಂದನೆಯಾದ ಮೇಲೆ ಒಂದು ಘೃತ ಕುಂಭವನ್ನು ದಾನ ಮಾಡಬೇಕು ಅಂತ ಹೇಳ್ತಾರೆ. ತುಪ್ಪದ ಕಲಶವನ್ನು ದಾನ ಮಾಡಬೇಕು ಅಂತ ಹೇಳ್ತಾರೆ. ಅದು ಬಂಗಾರದ್ದೋ ಬೆಳ್ಳಿಯದ್ದೋ ಅದಂತೂ ಸರ್ವಥಾ ಸಾಧ್ಯವಿಲ್ಲ. ಸಣ್ಣ ಸಣ್ಣ ಬಟ್ಟಲವಾದರೂ ಸಾಕು. ಬೆಳ್ಳಿ ದಾನ ಮಾಡಲಿಕ್ಕೆ ಆಗೋದಿಲ್ಲ. ಬೇಡ, ಕಂಚಿನ ಪಾತ್ರೆಯಲ್ಲಿ ತುಪ್ಪವನ್ನು ಹಾಕಿ ದಾನ ಮಾಡಬಹುದು. ಸಣ್ಣ ಸಣ್ಣ ಪಾತ್ರೆಗಳು ಸಿಗ್ತದೆ. ನಮ್ಮ ಶಕ್ತಿಗೆ ಅನುಗುಣವಾಗಿ ನಾವು ದಾನ ಮಾಡೋಣ, ಬೇಡ ಅಂತ ಅನ್ನೋದಿಲ್ಲ. ಪ್ರತಿನಿತ್ಯ ಘೃತದಾನ, ಪ್ರತಿನಿತ್ಯ ತುಪ್ಪದಾನ ಬ್ರಾಹ್ಮಣರಿಗೆ ಮಾಡಬೇಕು ಅಂತ ಹೇಳ್ತಾರೆ. ಇದಾದ ಮೇಲೆ ವಸ್ತ್ರಯುಗ್ಮ ಮತ್ತು ತಿಲ ಮತ್ತು ಘಂಟಾದಾನವನ್ನು ಬ್ರಾಹ್ಮಣರಿಗೆ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು 20ನೇ ವ್ರತ ಹೇಳ್ತಾರೆ, ನಮಸ್ಕರೋತಿ ಯಸ್ಸೂರ್ಯಂ ಗಣೇಶಂ ವಾಪಿ ನಿತ್ಯಶಃ. ಪ್ರತಿನಿತ್ಯ ಸೂರ್ಯನಿಗೆ ನಮಸ್ಕಾರ, ಗಣೇಶನಿಗೆ ನಮಸ್ಕಾರ. ಹೀಗೆ ಮಾಡೋದರಿಂದ ವಿಶಿಷ್ಟವಾದ ಆರೋಗ್ಯ, ಐಶ್ವರ್ಯ, ಉತ್ತಮವಾದ ಕಾಂತಿ, ಆ ವಿಘ್ನರಾಜನ ಪ್ರಸಾದದಿಂದ ಒಳ್ಳೆಯ ವಿದ್ಯೆ ಮನುಷ್ಯನಿಗೆ ಬರ್ತಾರೆ. ಪ್ರತಿನಿತ್ಯ ಗಣಪತಿಗೆ ನಮಸ್ಕಾರವನ್ನು ಮಾಡಬೇಕು ಅಂತ ಹೇಳ್ತಾರೆ. ನಮಸ್ಕಾರ ಹೇಗೆ? ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋಷ್ಟಾಂಗ ಈರಿತಃ ಅಷ್ಟಾಂಗ ಸಹಿತಂ ಭೂಮೌ ನಮಸ್ಕಾರೇಣ ಯೋರ್ಚಯೇತ್. ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು ಅಂತ ಹೇಳ್ತಾರೆ. 21ನೇ ವ್ರತ ಪ್ರತಿನಿತ್ಯ ತಾಮ್ರಪಾತ್ರೆಯನ್ನು ದಾನ ಮಾಡೋದು. ಪ್ರತಿನಿತ್ಯ ತಾಮ್ರಪಾತ್ರೆಯನ್ನು ದಾನ ಮಾಡೋದು. ಇಡೀ ಚಾತುರ್ಮಾಸ್ಯ ತನ್ನ ಶಕ್ತಿಗೆ ಅನುಗುಣವಾಗಿ ಒಳ್ಳೆಯ ರೂಪ, ಮಕ್ಕಳಾಗ್ತಾರೆ. ಭಗವಂತನಲ್ಲಿ ವಿಶೇಷವಾದ ಭಕ್ತಿ, ದೇವರಲ್ಲಿ ಭಕ್ತಿ ಕೊಡುವ ರುದ್ರದೇವರಲ್ಲಿ ವಿಶೇಷವಾದ ಭಕ್ತಿ ಅದರಿಂದ ಸಂಪನ್ನವಾಗ್ತದೆ ಅಂತ ಹೇಳ್ತಾರೆ. ಸಮಾಪ್ತವು ಮಧು ಪೂರ್ಣಂತು ಪಾತ್ರಂ ರಾಜತಮುತ್ತಮಂ. ಇದೆಲ್ಲ ವ್ರತವನ್ನು ಮಾಡಿದ ಮೇಲೆ, ತಾಮ್ರಪಾತ್ರವನ್ನು ಪ್ರತಿನಿತ್ಯ ದಾನ ಮಾಡಿದ ಮೇಲೆ ಜೇನುತುಪ್ಪ ತುಂಬಿದ ಬೆಳ್ಳಿಯ ಪಾತ್ರೆಯನ್ನು ದಾನ ಮಾಡಬೇಕು. ಮತ್ತೆ ಹೇಳ್ತೇನೆ, ನಮ್ಮ ಶಕ್ತಿಗೆ ಅನುಗುಣವಾಗಿ. ಪ್ರದದ್ಯ ತಾಮ್ರಪಾತ್ರೇತ್ತು ತಾಮ್ರಪಾತ್ರಂ ಗುಣಾನ್ವಿತಂ. ಅಥವಾ ತಾಮ್ರಪಾತ್ರದಲ್ಲಿ ಮತ್ತು ಬೆಲ್ಲವನ್ನಿಟ್ಟು ಆ ಪಾತ್ರವನ್ನಾದರೂ ದಾನ ಮಾಡಬಹುದು. ಪ್ರಾರ್ಥನಾ ಶ್ಲೋಕ: ತಾಮ್ರಂ ಪುಷ್ಟಿಕರಂ ಸರ್ವಂ ದೇವಪ್ರಿಯಕರಂ ಶುಭಂ ಸರ್ವರಕ್ಷಾಕರಂ ನಿತ್ಯಂ ಅತಃ ಶಾಂತಿಂ ಪ್ರಯಚ್ಛಮೆ. ನೋಡ್ರಿ, ಇದೆಲ್ಲ ವಿವರಣೆ ಮಾಡ್ತಾ ಹೋದರೆ ಎಷ್ಟು ಹೊತ್ತು ಬೇಕಾಗ್ತದೆ. ಪ್ರಾರ್ಥನಾ ಶ್ಲೋಕಗಳಿವೆ, ದಾನಮಂತ್ರಗಳಿವೆ. ಎಂಥ ಅದ್ಭುತವಾದ ದಾನಮಂತ್ರಗಳು, ಎಂಥ ಅದ್ಭುತವಾದ ಚಿಂತನೆಗಳು ಅವುಗಳಲ್ಲಿದೆ. ಆದರೆ ಹೇಳೋದು ಬಹಳ ಕಷ್ಟ. ಭಗವಂತ ಸುಪ್ತಿಗೆ ಒಳಗಾದಾಗ, ಶಯನಕ್ಕೆ ಒಳಗಾದಾಗ, ಅರ್ಥಾತ್ ಚಾತುರ್ಮಾಸ್ಯದಲ್ಲಿ ಪ್ರತಿನಿತ್ಯ
ಸ್ವರ್ಣದಾನವನ್ನು ಮಾಡಬೇಕಂತ. ಇದಂತೂ ಸರ್ವಥಾ ನಮಗಂತೂ ಸಾಧ್ಯವಿಲ್ಲ. ಯಾರಿಗೆ ಸಾಧ್ಯವಿದೆಯೋ ಅವಶ್ಯವಾಗಿ ಪ್ರತಿನಿತ್ಯ ಸ್ವರ್ಣದಾನವನ್ನು ಮಾಡಬಹುದು. ಕೊನೆಗೆ ಅಥವಾ ವಸ್ತ್ರಯುಗ್ಮ, ಪ್ರತಿನಿತ್ಯ ವಸ್ತ್ರಯುಗ್ಮ, ಪ್ರತಿನಿತ್ಯ ವಸ್ತ್ರದಾನ, ಪ್ರತಿನಿತ್ಯ ತಿಲದಾನ, ಇವುಗಳನ್ನು ಮಾಡೋದರಿಂದ ಎಲ್ಲ ದೋಷಗಳಿಂದ ಮುಕ್ತನಾಗ್ತಾನೆ. ಈ ಲೋಕದಲ್ಲಿ ತಾನು ಅನುಭವಿಸಬೇಕಾದ ಎಲ್ಲ ಸುಖಗಳನ್ನು ಹೊಂದಿ ಉತ್ತಮವಾದ ಲೋಕವನ್ನು ಅವನು ಪಡಿತಾನೆ. ಸ್ವರ್ಣ, ರಜತ, ತಾಮ್ರ ಇವುಗಳನ್ನು ಪ್ರತಿನಿತ್ಯ ಯಾವುದು ಸಾಧ್ಯವಾಗ್ತದೆ ಅದನ್ನು ದಾನ ಮಾಡಬೇಕು ಅಂತ ಹೇಳ್ತಾರೆ. ಪ್ರತಿನಿತ್ಯ ದೇವರ ಪೂಜೆಯಾದ ಮೇಲೆ ಸದಕ್ಷಿಣಾಕವಾದ ವಸ್ತ್ರದಾನವನ್ನು ಮಾಡಬೇಕು. ಚಾತುರ್ಮಾಸ್ಯದಲ್ಲಿ ವಿಶೇಷವಾಗಿ ಶಯ್ಯಾದಾನವನ್ನು ಮಾಡಬೇಕು. ಪ್ರತಿನಿತ್ಯ ಗೋಪಿಚಂದನ ದಾನ, ಪ್ರತಿನಿತ್ಯ ಗೋಪಿಚಂದನ ದಾನ. ಒಬ್ಬರಿಗೆ ಕೊಡೋದಾದರೆ ಅವರು ಉಪಯೋಗಿಸ್ತಾರೋ ಇಲ್ಲೋ ಅಂತ ಬೇರೆ ಬೇರೆಯವರಿಗೆ ದಾನ ಮಾಡೋಣ. ಸದಕ್ಷಿಣಾಕವಾದ ಆ ಗೋಪಿಚಂದನ ದಾನವನ್ನು ಮಾಡೋಣ. ಗೋಪಿಚಂದನದ ಬಗ್ಗೆ ಮಹಿಮೆಯನ್ನು ಹೇಳ್ತಾರೆ. ಶ್ರೀಪತಿಸ್ತಸ್ಯ ಸಂತುಷ್ಟ ಮುಕ್ತಿಂ ಭುಕ್ತಿಂ ದದಾಚಿತ್ಯ. ಏನದು ಗೋಪಿಚಂದನ ಅಂತಂದರೆ ದೇವತೆಗಳೆಲ್ಲ ಭಗವಂತನ ಅಂಗಕ್ಕೆ ಲೇಪನೆ ಮಾಡಿದ ಚಂದನ ಅದು. ವಾಸುದೇವ ಉಪನಿಷತ್ತಿನಲ್ಲಿ ಅದರ ಬಗ್ಗೆ ಬಹಳ ಅದ್ಭುತವಾಗಿ ಬರ್ತದೆ. ಇಲ್ಲಿಯೂ ಅದು ಬಂದಿದೆ. ಅಲ್ಲಿ ಮತ್ತು ವೈಕುಂಠದಲ್ಲಿ ವೈಕುಂಠಸ್ಥ ಹರದಾದೇತ ಚಂದನಂ ಗೋಪಿ ನಿರ್ಮಿತಂ, ಅಲ್ಲಿ ದೇವತೆಗಳೆಲ್ಲ ಪರಮಾತ್ಮನಿಗೆ ಧಾರಣೆ ಮಾಡಿಸ್ತಾರಂತೆ. ಅಂಥ ಗೋಪಿಚಂದನವೇ ಆ ಮೋಕ್ಷದಲ್ಲಿರುವ ವೈಕುಂಠದಲ್ಲಿರುವ ಸರೋವರದಿಂದ ಅದನ್ನು ಗೋಪಿಕಾಸ್ತ್ರೀಯರದನ್ನು ತಂದು ಪ್ರತಿನಿತ್ಯ ಕೃಷ್ಣನಿಗೆ ದೇಹಕ್ಕೆ ಹಚ್ತಾ ಇದ್ರಂತೆ. ಆ ಭಗವಂತನ ದೇಹದಿಂದ ಸಿದ್ಧವಾದ ಗೋಪಿಚಂದನವೇ ಇದು ಗೋಪಿಚಂದನ. ಗೋಪೀಭಿ ಗೋಪಿಕಾಸ್ತ್ರೀಯರು ಕೃಷ್ಣನ ಅಂಗದಲ್ಲಿ ಅದನ್ನು ಹಚ್ಚಿದ್ದಾರೆ. ಅದೇ ಗೋಪಿಚಂದನ. ತಾಲಾಬ್ ಅಂತ ನಾವು ಕೇಳ್ತೇವೆ, ಬಾವಿ ತಾಲಾಬ್ ಅಂದರೆ ಅಂಥ ಗೋಪಿಚಂದನವನ್ನು ಪ್ರತಿನಿತ್ಯ ದಾನ ಮಾಡೋದರಿಂದ ಭಗವಂತನಿಗೆ ವಿಶೇಷವಾದ ತೃಪ್ತಿಯಾಗ್ತದೆ. ಆಮೇಲೆ ಕೊನೆಗೆ ಆ ಗೋಪಿಚಂದನವನ್ನು ಸದಕ್ಷಿಣಾಕವಾಗಿ ಬ್ರಾಹ್ಮಣರಿಗೆ ದಾನವನ್ನು ಮಾಡಬೇಕು. ಪ್ರತಿನಿತ್ಯ ಸಕ್ಕರೆ ದಾನ, ಆಮೇಲೆ ಗುಡದಾನ, ಬೆಲ್ಲದಾನ ಯಾವುದು ಸಾಧ್ಯವಾಗ್ತದೆ ಅದನ್ನು ದಾನ ಮಾಡಬೇಕು. ಇಕ್ಷುಸಾರಜ ಶರ್ಕರ, ಈ ದಾನದಿಂದ ಸೂರ್ಯನಿಗೆ ಬಹಳ ಸಂತೋಷವಾಗ್ತದೆ, ಆರೋಗ್ಯವಂತರಾಗ್ತಾರೆ ಅಂತ ಹೇಳ್ತಾರೆ. ಆಮೇಲೆ 26ನೇ ವ್ರತ, 26ನೇ ನಿಯಮ, ಪ್ರತಿನಿತ್ಯ ಶಾಖ ಮೂಲ ಫಲಾದಿಗಳು. ವ್ರತ ಇರ್ತದಲ್ಲ, ಹೀಗಾಗಿ ಆ ವ್ರತಕ್ಕೆ ಅನುಗುಣವಾದ ಶಾಖ ಮೂಲ ಫಲಗಳನ್ನು ನಾವು ಆಯ್ದುಕೊಳ್ಳಬೇಕು. ಧಾನ್ಯಗಳನ್ನು ಕೊಡಬಹುದು. ಯಾವಾಗ ಫಲಗಳ ನಿಷೇಧ ಇರ್ತದೆ, ಶಾಖಗಳ ನಿಷೇಧ ಇರ್ತದೆ, ಆವಾಗ ಧಾನ್ಯಗಳ ದಾನವನ್ನು ಮಾಡಬೇಕು. ಅಂತೂ ಶಾಖ ಮೂಲ ಫಲ ಇವುಗಳನ್ನು ಪ್ರತಿನಿತ್ಯ ಬ್ರಾಹ್ಮಣರಿಗೆ ದಾನ ಮಾಡಬೇಕು. ವ್ರತ ಮುಗಿದ ಮೇಲೆ ಮತ್ತೆ ವಸ್ತ್ರಯುಗ್ಮವನ್ನು ದಾನ ಮಾಡಬೇಕು ಅಂತ ಹೇಳ್ತಾರೆ. ನೋಡ್ರಿ, ವಸ್ತ್ರಯುಗ್ಮ ಎಷ್ಟು ಪ್ರಾಶಸ್ತ್ಯವನ್ನು ಹೇಳಿದ್ದಾರೆ ವಸ್ತ್ರಕ್ಕೆ. ಆದ್ದರಿಂದಾಗಿ ದಯಮಾಡಿ ನನಗೂ ನಾನು ಹೇಳಿಕೊಳ್ಳುತ್ತೇನೆ, ನಿಮಗೂ ನಾನು ಹೇಳ್ತೇನೆ, ಯಾವ ವಸ್ತ್ರವನ್ನು ಕೊಟ್ಟರೆ ಉಟ್ಕೊಳ್ಳಿಕ್ಕೆ ಅನುಕೂಲವಾಗ್ತದೆ. ಯಾವ ವಸ್ತ್ರ? ಹತ್ತಿಯ ವಸ್ತ್ರ. ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ ಕಾಟನ್ ವಸ್ತ್ರ. ಅಂಚು ಪಾಲಿಸ್ಟರ್ ಇರ್ತದೆ, ಕಚ್ಚಿ ಹಾಕ್ಕೊಳ್ಳಿಕ್ಕೆ ಸರಿಯಾಗಿ ಆಗೋದಿಲ್ಲ, ಬಹಳ ಶ್ರಮವಾಗ್ತದೆ, ಬಹಳ ಪರಿಶ್ರಮ, ಅದು ಉಳಿಯೋದೇ ಇಲ್ಲ ಅದು. ಹೀಗಾಗಿ ಅಂಚೂ ಸಹ ಹತ್ತಿಯದ್ದಿರಬೇಕು, ಮೃದುವಾಗಿ ಇರಬೇಕು, ಅದನ್ನು ಉಟ್ಕೊಳ್ಳಿಕ್ಕೆ ಸಂತೋಷವಾಗಬೇಕು, ಉಟ್ಕೊಂಡ ಮೇಲೆ ಹಿತಕರವಾಗಿರಬೇಕು, ಸುಖಕರವಾಗಿರಬೇಕು. ಅಂಥ ವಸ್ತ್ರವನ್ನು ದಾನ ಮಾಡಿದರೆ ದಾನ ಆಗ್ತದೆ. ಅದು ಯಾವುದು ಬೇಡ, ಅಂಥ ಪಾಲಿಸ್ಟರ್ ವಸ್ತ್ರಗಳನ್ನು ದಾನ ಮಾಡಿದರೆ ಏನು ಬರ್ತದೆ? ಏನೂ ಬರೋದಿಲ್ಲ. ಕೆಲವರಿಗೆ ಗೊತ್ತಿರೋದಿಲ್ಲ, ನಾನು ಎಲ್ಲರ ಇದನ್ನು ಮಾಡೋದಿಲ್ಲ, ಕೆಲವರಿಗೆ ಗೊತ್ತಿರೋದಿಲ್ಲ. ಪಾಪ ಹಣ ಕೊಟ್ಟು ತರ್ತಾರೆ, 1000-2000 ಕೊಟ್ಟು ತರ್ತಾರೆ. ಅಂಗಡಿಯವರು ಮೋಸ ಮಾಡ್ತಾರೆ. ಎಲ್ಲವರು ಅಂತ ನಾನು ಹೇಳೋದಿಲ್ಲ, ಆದರೆ ಕೆಲವು ಕಡೆಗೆ ನಡೀತದೆ, ಎಲ್ಲ ಕಡೆಗೆ ಅದು ಇರ್ತೇ ಇರ್ತದೆ. ಎಲ್ಲರೂ ಹಾಗೆ ಅಂತಲೂ ಅಭಿಪ್ರಾಯ ಅಲ್ಲ. ಆದರೆ ಕೆಲವರು ಚೆನ್ನಾಗಿ ಹೇಳ್ತಾರೆ. ನಾನು ಎಷ್ಟೋ ಅಂಗಡಿಗಳಿಗೆ ಹೋಗಿದ್ದೇನೆ, ಆಚಾರ್ಯ ಇದು ತೆಗೆದುಕೊಳ್ಬೇಡಿ, ಇದು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಬರೀ ಹಣ ಇಷ್ಟೇ, ನಾವು ವ್ಯಾಪಾರ ಮಾಡಬೇಕು, ಮಾಡ್ತೇವೆ, ಇದನ್ನು ತೆಗೆದುಕೊಳ್ಳೋರು ಕೆಲವರು ಇರ್ತಾರೆ. ಆದರೆ ನೀವು ಇದನ್ನು ತೆಗೆದುಕೊಳ್ಳಬೇಡಿ, ಇದು ಚೆನ್ನಾಗಿದೆ, ಇದು ತೆಗೆದುಕೊಳ್ಳಿ ಅಂತ ಎಷ್ಟೋ ಜನ ಅಂಗಡಿಗಳಲ್ಲಿ ನಮಗೆ ಹೇಳ್ತಾರೆ. ಅಂಥ ವ್ಯಕ್ತಿಗಳಿದ್ದಾರೆ, ಸಜ್ಜನರಿದ್ದಾರೆ, ಇಲ್ಲ ಅಂತ ನಾನೇನು ಹೇಳೋದಿಲ್ಲ. ಆದರೆ ಕೆಲವು ಕಡೆಗೆ ಕೇವಲ ವ್ಯಾಪಾರ ದೃಷ್ಟಿಯಿಂದ ಇದ್ದವರು ಹೇಳ್ತಾರೆ, ಹಾಗೆ ಮಾಡ್ತಾರೆ. ಆದರೆ ಒಳ್ಳೆಯ ಶುದ್ಧವಾದ ವಸ್ತ್ರ, ಕಾಟನ್ ವಸ್ತ್ರ ಅವರಿಗೆ ನಾವು ಕೇಳಿಕೊಳ್ಳಬೇಕು, ಅವರಿಗೆ ಹೇಳಬೇಕು, ಇಂಥ ವಸ್ತ್ರ ಬ್ರಾಹ್ಮಣರಿಗೆ ಹಿತವಾಗಬೇಕು, ಅಂಥ ವಸ್ತ್ರವನ್ನು ಕೊಡಿ ಅಂತ ಕೇಳಿ ಅದನ್ನು ತಂದು ಅಂಥ ವಸ್ತ್ರವನ್ನು ಬ್ರಾಹ್ಮಣರಿಗೆ ದಾನ ಮಾಡೋಣ. ನಾವು ಹಾಗೆ ಮಾಡಬೇಕು, ನೀವೆಲ್ಲರೂ ಕೂಡ ಹಾಗೆ ಮಾಡಬೇಕು. ಬೇಡವಾದ ಬರೀ ವಸ್ತ್ರದ ವಿಷಯದಲ್ಲ, ಯಾವುದೇ ವಸ್ತುವನ್ನು ನಾವು ದಾನ ಮಾಡ್ತಾ ಇದ್ದೀವಿ ಅಂತಂದರೆ ಆ ವಸ್ತು ಅವರಿಗೆ ಉಪಯೋಗಕ್ಕೆ ಬೀಳಬೇಕು. ಅಂಥ ಪದಾರ್ಥಗಳನ್ನು ದಾನ ಮಾಡೋದನ್ನಾದರೂ ಕಲಿಯೋಣ. ಅದೊಂದು ವ್ರತವನ್ನು ಈ ಸಂದರ್ಭದಲ್ಲಿ ನಾವು ಕಲಿಯೋಣ. ಪ್ರತಿಯೊಂದು ವ್ರತಕ್ಕೆ ಆ ವಸ್ತ್ರದಾನವನ್ನು ಇಲ್ಲಿ ಹೇಳ್ತಾರೆ. ಬಹಳ ವಿಶಿಷ್ಟವಾಗಿರತಕ್ಕಂತಹ ದಾನ ಶಾಖದಾನ ಮಾಡಿದರೆ ಶಾಖ ದಾನವನ್ನು ಮಾಡಬೇಕು. ಈ ರೀತಿಯಾಗಿ ಅವುಗಳೆಲ್ಲ. ಆಮೇಲೆ ದದ್ಯಾತ್ ಕಟುತ್ರಯಂ ಅಂತ ಹೇಳ್ತಾರೆ. ಕಟುತ್ರಯಂ, ಅದು ಯಾವುದು ಕಟುತ್ರಯ ಅಂತಂದರೆ ಅಲ್ಲ, ಮೆಣಸು, ಇಪ್ಪಲಿ. ಆ ಇಪ್ಪಲಿಯನ್ನು ನಾವಿವತ್ತು ಅಡಿಗೆಯಲ್ಲಿ ಬಳಸ್ತಾ ಇಲ್ಲ,
ಆದರೆ ಅದನ್ನು ಔಷಧಗಳಲ್ಲಿ ಬಳಸ್ಕೊಳ್ತಾರೆ. ಯಾರು ಬಳಸ್ತಾರೆ ಅಂತಿದ್ದರೆ ಅವರಿಗೆ ಅದನ್ನು ಕೊಡೋಣ, ಬಳಸದೇ ಇದ್ದವರಿಗೆ ಅಲ್ಲ ಮತ್ತು ಮೆಣಸು ಇವುಗಳ ದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದು ಅಷ್ಟೇ ಅಲ್ಲ, ಯಾವ ಕಾಲದಲ್ಲಿ ನಿಷಿದ್ಧವಾದ ಕಾಲದಲ್ಲಿ ಕೊಡೋದು ಬೇಡ, ವಿಹಿತವಾದ ಕಾಲದಲ್ಲಿ ಅದನ್ನು ದಾನ ಮಾಡಬೇಕು. ಪ್ರತಿನಿತ್ಯ ಮುತ್ತುಗಳನ್ನು ದಾನ ಮಾಡಬೇಕಂತೆ. ಒಂದೊಂದಾದರೂ ತಂದಿಟ್ಕೊಂಡು ದಾನ ಮಾಡಬಹುದಲ್ಲ, ಮುತ್ತುಗಳನ್ನು ಒಂದು ದಾನ ಮಾಡಬಹುದು, ಅಥವಾ ಎಷ್ಟಾಗ್ತದೆ ಅಷ್ಟು ಪ್ರತಿನಿತ್ಯ. ಚಾತುರ್ಮಾಸ್ಯದಲ್ಲಿ ಪ್ರತಿನಿತ್ಯ ಕ್ಷೀರ ಕುಂಭವನ್ನು ದಾನ ಮಾಡಬೇಕು, ಹಾಲನ್ನು ದಾನ ಮಾಡಬೇಕು, ಕಲಶದಲ್ಲಿ ಹಾಲು ಹಾಕಿ ದಾನ ಮಾಡಬೇಕು. ಸಾಧ್ಯವಿಲ್ಲ ಬರೀ ಹಾಲನ್ನಾದರೂ ದಾನ ಮಾಡೋಣ, ನಮಗೆ ಹೇಗೆ ಸಾಧ್ಯವಾಗ್ತದೆ ಹಾಗೆ. ಪ್ರತಿನಿತ್ಯ ಸುವಾಸನೆಗೆ ಗಂಧ ಪುಷ್ಪಗಳನ್ನು ಕೊಡಬೇಕು, ತಾಂಬೂಲವನ್ನು ಕೊಡಬೇಕು ಅಂತ ಹೇಳ್ತಾರೆ. ಈ ವ್ರತ ತಾಂಬೂಲ ವ್ರತ ಇದನ್ನು ಸಮರ್ಪಣೆ ಮಾಡಿದ ಮೇಲೆ ಆ ಸುವಾಸನೆ ಸ್ತ್ರೀಯರಿಗೆ ಉತ್ತಮವಾದ ವಸ್ತ್ರಗಳನ್ನು ಕೊಟ್ಟು ದಂಪತಿಗಳನ್ನು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಇದರಿಂದ ಪುರುಷರು ಈ ವ್ರತವನ್ನು ಮಾಡಿದರೆ ಸುವಾಸಿನಿ ಸ್ತ್ರೀಗೆ ಪ್ರತಿನಿತ್ಯ ಗಂಧ ಪುಷ್ಪ ಇವುಗಳನ್ನು ತಾಂಬೂಲ ಈ ದಾನವನ್ನು ಮಾಡಿದರೆ ಪುರುಷನಿಗೆ ವಿವಾಹವಾಗ್ತದೆ, ಸ್ತ್ರೀಯರೂ ಕೂಡ ತಾವು ಪತಿಯನ್ನು ಪಡಿತಾರೆ. ಆದ್ದರಿಂದ ಈ ದಾನ, ಅಥವಾ ಪ್ರತಿನಿತ್ಯ ಸ್ತ್ರೀಯರಿಗೆ ಸುವಾಸಿನಿ ಸ್ತ್ರೀಯರಿಗೆ ತಾಂಬೂಲ ದಾನವನ್ನು ಮಾಡಬೇಕು. ಆ ರೀತಿಯಾಗಿಯೂ ದಾನ ಇದೆ. ತಾಂಬೂಲಂ ಶ್ರೀಕರಂ ಭದ್ರಂ ಬ್ರಹ್ಮ ವಿಷ್ಣು ಶಿವಾತ್ಮಕಂ ಅಸ್ಯ ಪ್ರಧಾನಾತ್ ಬ್ರಹ್ಮಾದ್ಯ ಶ್ರಿಯಂ ದದತು ಪುಷ್ಕಲಾಂ. ಅಂದರೆ ದಾನ ಮಾಡಬೇಕಾದ್ರೆ ಎಂಥ ಚಿಂತನೆ ಇರಬೇಕು ಅಂತ ನೋಡಿ. ಪೂಗ ಫಲದಲ್ಲಿ ಅಡಿಕೆಯಲ್ಲಿ ಬ್ರಹ್ಮದೇವರಿರ್ತಾರಂತೆ, ಪರಮಾತ್ಮ ಹರಿಹಿ ಪತ್ರೆ ಆ ಎಲೆಯಲ್ಲಿ ಇರ್ತಾನೆ, ಚೂರ್ಣದಲ್ಲಿ ಸುಣ್ಣದಲ್ಲಿ ಸಾಕ್ಷಾನ್ ಮಹೇಶ್ವರ ಏತೇಷಾಂ ಸಂಪ್ರದಾನೇನ ಸಂತುಮೇ ಭಾಗ್ಯ ಸಂಪದ. ಹೀಗಾಗಿ ಈ ತಾಂಬೂಲವನ್ನು ಕೊಡೋದರಿಂದ ಬ್ರಹ್ಮ ವಿಷ್ಣು ಶಿವರು ನಮಗೆ ಸೌಭಾಗ್ಯವನ್ನು ಕೊಡಲಿ ಅಂತ ಪ್ರಾರ್ಥನೆ ಇದೆ, ತುಂಬ ಸುಂದರವಾದ ಪ್ರಾರ್ಥನೆ. ಆಮೇಲೆ ಅರಿಶಿಣ ಕುಂಕುಮ ದಾನ ಸುವಾಸಿನಿ ಸ್ತ್ರೀಯರಿಗೆ, ಅದನ್ನು ಮಾಡೋದರಿಂದಲೂ ಕೂಡ ಮತ್ತೆ ವಿವಾಹವಾಗ್ತದೆ. ಭರ್ತ್ರಾ ಸಹ ಸಮಂ ಭುಂಕ್ತೆ ನಾರಿಯ ತಥಾ ಪುಮಾನ್ ಉಮಾಮಹೇಶಮುದ್ದಿಶ್ಯ ಚಾತುರ್ಮಾಸ್ಯೇ ದಿನೇ ದಿನೇ ಸಂಪೂಜ್ಯ ವಿಪ್ರಮಿಥುನಂ ತಸ್ಮೈ ವಿಪ್ರಾರ್ಯಶಕ್ತಿತಃ. ಪ್ರತಿನಿತ್ಯ ದಂಪತಿಗಳ ಪೂಜೆಯನ್ನು ಮಾಡೋದು. ಅದು ಹೇಗೆ ನಮ್ಮ ಶಕ್ತಿಗೆ ಅನುಗುಣವಾಗಿ ಹೇಗೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಹಾಗೆ ಪ್ರತಿನಿತ್ಯ ದಂಪತಿಗಳ ಪೂಜೆಯನ್ನು ಮಾಡಬೇಕು. ದಂಪತಿಗಳ ಭೋಜನ ಅದು ಕೊನೆಯಲ್ಲಿ ಮಾಡಬೇಕು. ಪ್ರತಿನಿತ್ಯ ಹಣ್ಣುಗಳ ದಾನವನ್ನು ಮಾಡಬೇಕು. ಮತ್ತು ಇದಕ್ಕೂ ನಾವು ಇಟ್ಕೊಳ್ಬೇಕು ವಿಹಿತ ನಿಷಿದ್ಧ, ಯಾವ ಕಾಲದಲ್ಲಿ ವಿಹಿತ ಯಾವ ಕಾಲದಲ್ಲಿ ನಿಷಿದ್ಧ ಅದನ್ನು ನೋಡಿಕೊಂಡು ಸರಿಯಾಗಿ ಫಲದಾನವನ್ನು ಮಾಡಬೇಕು. ಪುಷ್ಪದಾನ ವ್ರತೇನಾಪಿ ಸ್ವರ್ಣ ಪುಷ್ಪಾದಿದಾಪಯೇತ, ಅಥವಾ ದೇವರಿಗೆ ಏರಿಸೋದಕ್ಕಾಗಿ ಹೂಗಳ ದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಪ್ರತಿನಿತ್ಯ ವಾಮನರೂಪಿಯಾದ ಪರಮಾತ್ಮನ ಉದ್ದೇಶದಿಂದಾಗಿ ದಧ್ಯನ್ನವನ್ನು ದಾನ ಮಾಡಬೇಕು ಅಂತ ಹೇಳ್ತಾರೆ. ದಧಿವ್ರತದಲ್ಲಿ ಮಾಡಲಿಕ್ಕಾಗೋದಿಲ್ಲ, ಉಳಿದ ಸಂದರ್ಭದಲ್ಲಿ ಆ ದಧ್ಯನ್ನವನ್ನು ದಾನ ಮಾಡಬೇಕು. ಆವಾಗ ಕ್ಷೀರಾನ್ನವನ್ನು ದಾನ ಮಾಡಬೇಕು. ದಧಿಗೆ ಪ್ರತ್ಯಾಮ್ನಾಯ ಕ್ಷೀರ ಅಂತ ಹೇಳಿದ್ದಾರೆ. ಹೀಗಾಗಿ ಕ್ಷೀರಾನ್ನವನ್ನು ದಾನ ಮಾಡಬೇಕು. ಷಡ್ರಸೋಪೇತವಾದ ಅನ್ನದಾನವನ್ನು ಮಾಡಬೇಕು. ಆದರೆ ಹೀಗೆ ನಾನು ಚಾತುರ್ಮಾಸ್ಯ ದಧ್ಯನ್ನ ದಾನ ಇಟ್ಕೊಂಡಿದ್ದೇನೆ, ಹಾಗಾದರೆ ಏಕಾದಶಿನೂ ಮಾಡಬೇಕು ಅಂತ ಪ್ರಸಂಗ ಬಂದರೆ ಪುರಾಣ ಹೇಳ್ತದೆ, ಏಕಾದಶಿಯಾಂ ನ ಭೋಜಯೇತ್, ಏಕಾದಶಿ ದಿವಸ ದಧ್ಯನ್ನ ದಾನ ಇಲ್ಲ. ಸಾಧ್ಯವಾದರೆ ದ್ವಾದಶಿ ದಿವಸ ಇಬ್ಬರಿಗೆ ಹಾಕೋಣ, ಆ ದಧ್ಯನ್ನವನ್ನು ಇಬ್ಬರಿಗೆ ಕೊಡೋಣ, ಏನೂ ಸಮಸ್ಯೆ ಇಲ್ಲ. ಆಮೇಲೆ ಛತ್ರ, ಆಮೇಲೆ ಉಪಾನತ್ ಅಂದರೆ ಪಾದರಕ್ಷೆಗಳು, ಛತ್ರ ಪಾದರಕ್ಷೆಗಳು ವಸ್ತ್ರ ಇವುಗಳ ದಾನವನ್ನು ಮಾಡಬೇಕು. ಇಡೀ ಚಾತುರ್ಮಾಸದಲ್ಲಿ ಪ್ರತಿನಿತ್ಯ ಒಂದು ದಿವಸ ಆದರೂ ಮಾಡೋಣ. ಇಡೀ ಚಾತುರ್ಮಾಸ್ಯ ಮಾಡಲಿಕ್ಕಾಗದೇ ಇದ್ದಾಗ ಅಕ್ಷಯ್ಯಂ ಸುಖಮಾಪ್ನೋತಿ, ಪ್ರಾಜಾಪತ್ಯ ವ್ರತವನ್ನು ಮಾಡಬೇಕು ಅಂತ ಹೇಳ್ತಾರೆ. ಕಷ್ಟ ಮಾಡುವವರಿದ್ದಾರೆ, ಇಲ್ಲ ಅಂತಲ್ಲ. 3 ದಿನ ಬೆಳಗ್ಗೆ ಭೋಜನ, 3 ದಿನ ರಾತ್ರಿ ಭೋಜನ, 3 ದಿನ ಅಯಾಚಿತ ಭೋಜನ, 3 ದಿವಸ ಉಪವಾಸ, ಇದು ಪ್ರಾಜಾಪತ್ಯ ಅಂತ ಹೇಳಿದ್ದಾರೆ. ಅನೇಕ ವಿಧಾನಗಳಿವೆ ಪ್ರಾಜಾಪತ್ಯದಲ್ಲಿ, ಅಂತೂ ಪ್ರಾಜಾಪತ್ಯ ವ್ರತವನ್ನು ಮಾಡಬೇಕು. ಜೊತೆಗೆ ಏಕಾಂತರೋಪವಾಸ, ಧಾರಣ ಪಾರಣ ಅಂತ ಹೇಳ್ತಾರಲ್ಲ, ಆ ವ್ರತವನ್ನು ಮಾಡಬೇಕು. 4 ತಿಂಗಳು ಮಾಡಬೇಕು. ಸಾಧ್ಯವಾಗದೇ ಇದ್ದಾಗ 1 ತಿಂಗಳು, ಅದು ಇನ್ನೂ ಹೆಚ್ಚು ಮಾಡಲಿಕ್ಕಾಗ್ತಿತ್ತು ಅಂದರೆ ಮೊದಲನೇ ತಿಂಗಳು ಕೊನೆ ತಿಂಗಳು ಹಲವರು ಮಾಡ್ತಾರೆ. 4 ತಿಂಗಳು ಹೇಳಿದ್ದಾರೆ, ಯಾವಾಗಾದರೂ ಸಹ ಅದನ್ನು ಮಾಡಬಹುದು. ಏಕಾಂತರೋಪವಾಸ, ಬ್ರಾಹ್ಮಣ ಭೋಜನ, ವಸ್ತ್ರದಾನ, ಅದಕ್ಕೂ ಕೂಡ ಎಲೆ ವ್ರತ. ಎಲೆ ವ್ರತ ಅಂದರೆ ಏನು? ಇಂಥ ಎಲೆಯಲ್ಲೇ ನಾನು ಊಟ ಮಾಡ್ತೇನೆ, ಬಾಳೆ ಎಲೆ ಊಟ ಅಂತ ಒಂದು ವ್ರತ, ಅದನ್ನೇ ಪ್ರತಿನಿತ್ಯ ಮಾಡೋದು. ಅಥವಾ ಪಲಾಶ ಪತ್ರ, ಮುತ್ತಲೆ ಎಲೆ, ಆ ಮುತ್ತಲೆ ಎಲೆಯಲ್ಲಿ ಊಟ ಮಾಡೋದು. ಈ ರೀತಿಯಾಗಿ ವ್ರತವನ್ನು ಮಾಡಿ ಕೌಂಸ್ಯ ಪಾತ್ರವನ್ನು ಬ್ರಾಹ್ಮಣರಿಗೆ ದಾನ ಮಾಡಬೇಕು. ಕಂಚಿನ ಪಾತ್ರೆಯನ್ನು ದಾನ ಮಾಡಬೇಕು. ಪ್ರತಿನಿತ್ಯ ಪಲಾಶ ಭೋಜನ ಮಾಡೋದರಿಂದ, ಅರ್ಥಾತ್ ಮುತ್ತಲೆಯಲ್ಲಿ ಊಟ ಮಾಡೋದು, ತೈಲಾಭ್ಯಂಗವನ್ನು ಪರಿತ್ಯಾಗ ಮಾಡೋದರಿಂದ ಎಲ್ಲ ಪಾಪಗಳು ದೂರವಾಗ್ತದೆ ಅಂತ ಹೇಳ್ತಾರೆ. ನಕ್ತವ್ರತವನ್ನು ವಿಶೇಷವಾಗಿ ಮಾಡಬಹುದು. ಏಕಭುಕ್ತವನ್ನು ಮಾಡಬಹುದು. ಮಿತಾಶನ, ಪರಿಮಿತವಾದ ಆಶನ,
ಬ್ರಾಹ್ಮಣರಿಗೆ ಎಷ್ಟು ಹೇಳಿದ್ದಾರಪ್ಪ? 32 ತುತ್ತು, ಅದಕ್ಕಿಂತ ಹೆಚ್ಚು ಸ್ವೀಕಾರ ಮಾಡೋದಿಲ್ಲ. ಅಥವಾ 16 ತುತ್ತುಗಳನ್ನು ಸ್ವೀಕಾರ ಮಾಡ್ತೇನೆ. ಮಿತವಾದ ಅಶನವನ್ನು ಮಾಡೋದು ಅದೊಂದು ವ್ರತ. ಇದೆಲ್ಲ ವ್ರತವಾದ ಮೇಲೆ ಮತ್ತೆ ಬ್ರಾಹ್ಮಣರ ಭೋಜನ, ವಸ್ತ್ರದಾನವನ್ನು ಹೇಳ್ತಾರೆ. ಪ್ರತಿನಿತ್ಯ ಪಾದಾಭ್ಯಂಗವನ್ನು, ಬ್ರಾಹ್ಮಣರ ಪಾದಾಭ್ಯಂಗವನ್ನು ಮಾಡೋದು. ಕಾಲಿಗೆ ಎಣ್ಣೆ ಅಥವಾ ತುಪ್ಪವನ್ನು ಹಚ್ಚಿ ತಿಕ್ಕೋದು, ಅದನ್ನು ಪಾದಾಭ್ಯಂಗ ಅಂತ ಕರೀತಾರೆ. ಕೆಲವರು ವೈದ್ಯರು ಹೇಳೋದನ್ನು ನಾನು ಕೇಳಿದ್ದೇನೆ. ಆ ಪಾದಕ್ಕೆ ತುಪ್ಪ ಅಥವಾ ಎಣ್ಣೆಯನ್ನು ಹಚ್ಚಿ ತಾಮ್ರ ಪಾತ್ರೆಯಿಂದ ತಿಕ್ಕೋದು, ಅದರಿಂದ ಉಷ್ಣತೆಯ ಕಡಿಮೆಯಾಗ್ತದೆ, ಒಳ್ಳೆಯ ಆರೋಗ್ಯ ಅವರಿಗೆ ಸಿದ್ಧಿಸ್ತದೆ ಅಂತ ಹೇಳ್ತಾರೆ. ಹೀಗಾಗಿ ಪಾದಾಭ್ಯಂಗವನ್ನು ಬ್ರಾಹ್ಮಣರಿಗೆ ಮಾಡಬೇಕು. ಸ್ವಯಂ ತಾನು ಪಾದಾಭ್ಯಂಗವನ್ನು ಪರಿತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ. ಭೋಗ ಪರಿತ್ಯಾಗ, ಇನ್ನೊಬ್ಬರಿಗೆ ಮತ್ತು ಆ ರೀತಿಯಾದ ಸೇವೆಯನ್ನು ಮಾಡೋದು. ಪಾದಾಭ್ಯಂಗಂ ನರಃ ಕುರ್ಯಾತ್ ಬ್ರಾಹ್ಮಣಾಂಚ ಭೋಜನಂ ದಕ್ಷಿಣಾಂಚ ಯಥಾಶಕ್ತಿಯ ಸಗಚ್ಚೇತ್ ವಿಷ್ಣು ಮಂದಿರಂ. ಕೊನೆಗೆ ಬ್ರಾಹ್ಮಣರ ಭೋಜನವನ್ನು ಮಾಡಿಸೋದು. 41ನೇ ನಿಯಮ, ಈ 4 ತಿಂಗಳು ನಖಗಳನ್ನು ಕತ್ತರಿಸಬಾರದು, ಉಗುರುಗಳನ್ನು ಕತ್ತರಿಸಬಾರದು. ನಖಕೇಶ ಧಾರಣ ಅಂತ ಹೇಳ್ತಾರೆ. ಇವು ಸಣ್ಣ ಸಣ್ಣ ಪುಟ್ಟ ಪುಟ್ಟ ವ್ರತಗಳಾಗಿದ್ದರೂ ಕೂಡ ಇವುಗಳಿಗೆ ಪ್ರಯೋಜನವಿದೆ. ಆದರೆ ಒಂದು ನಾವು ತಿಳಿದುಕೊಳ್ಳಬೇಕು, ಮಹಾನಿಯಮ ಯಾವುದು ಅಂತಂದರೆ ಪ್ರತಿನಿತ್ಯ ಶ್ರವಣವನ್ನು ಮಾಡೋದು. ಅದಕ್ಕಿಂತಲೂ ದೊಡ್ಡ ವ್ರತ ಬೇರೆ ಯಾವುದೂ ಇಲ್ಲ. ಅದನ್ನು ಮಾತ್ರ ನಾವು ತಲೆಯಲ್ಲಿ ತಂದುಕೊಳ್ಳಬೇಕು. ಪಾಯಸದಾನವನ್ನು ಮಾಡೋದು ಪ್ರತಿನಿತ್ಯ, ಇವುಗಳನ್ನು ಹೇಳಿದ್ದಾರೆ. ಆಮೇಲೆ ಯವಾನ್ನವನ್ನು ದಾನ ಮಾಡೋದು, ತೈಲಾಭ್ಯಂಗ ಪರಿತ್ಯಾಗ ಮಾಡೋದು, ತೈಲಾಭ್ಯಂಗವನ್ನು ಪರಿತ್ಯಾಗ ಮಾಡೋದು. ಇದಾದ ಮೇಲೆ ಕಾಂಸ್ಯ ಪಾತ್ರ ಅವುಗಳನ್ನು ದಾನ ಮಾಡೋದು. ಅಥವಾ ಗೋಧೂಮ ವರ್ಜನಂ, ಗೋಧಿಯನ್ನು ತಿನ್ನಬಾರದು, ಅದನ್ನು ವರ್ಜನ, ಅದು ಒಂದು ವ್ರತ ಅಂತ ಹೇಳ್ತಾರೆ. ಆ ಗೋಧಿಯನ್ನು ಯಾರು ವರ್ಜನೆ ಮಾಡಿರ್ತಾರೆ, ಅದಾದ ಮೇಲೆ ಆ ಗೋಧಿಯನ್ನು ದಾನ ಮಾಡಬೇಕು ಅಂತ ಹೇಳ್ತಾರೆ. ಗೋಧೂಮ ಸರ್ವಜಂತೂನಾಂ ಬಲಪುಷ್ಟಿ ವಿವರ್ಧನಾ ಮುಖ್ಯಾಶ್ಚ ಹವ್ಯಕವ್ಯೇಷು ತಸ್ಮಾನ್ಮೇ ದದತು ಶ್ರಿಯಂ ಅಂತ ಹೇಳಿ ಆ ಗೋಧುಮದ ದಾನದ ಸ್ತೋತ್ರವನ್ನು ಅಲ್ಲಿ ಮಾಡ್ತಾರೆ. ಆಮೇಲೆ ಈ 4 ತಿಂಗಳಲ್ಲಿ ಮಾಡುವ ವ್ರತ ಅಂತೂ ನಿತ್ಯ ಮೊದಲನೇ ಮಾಸದಲ್ಲಿ ಶಾಖವ್ರತವನ್ನು ಮಾಡಬೇಕು. ಎಲ್ಲ ಶಾಖಗಳನ್ನು ಬಿಟ್ಟು ಬಿಡಬೇಕು, ಪಲ್ಯಕಾಯಿಗಳನ್ನು ಬಿಟ್ಟು ಬಿಡಬೇಕು, ಹಣ್ಣು ಹಂಪಲಗಳನ್ನು ಬಿಟ್ಟು ಬಿಡಬೇಕು. 2ನೇ ಮಾಸದಲ್ಲಿ ದಧಿವ್ರತ, 3ನೇ ಮಾಸದಲ್ಲಿ ಪಯೋವ್ರತ, 4ನೇ ಮಾಸದಲ್ಲಿ ದ್ವಿದಳ ವ್ರತ. ಈ ರೀತಿಯಾಗಿ 4 ವ್ರತಗಳನ್ನು ಮಾಡಿ ಭಗವಂತನನ್ನು ಸಂತೋಷಪಡಿಸಬೇಕು. ವಿಶೇಷಾತ್ ಬದರೀಂ ಧಾತ್ರಿ ಮಲಾಭುಂ ತಿಂತ್ರಿಣೀಂ ತ್ಯಜೇತ್ ಜೀರ್ಣಂ ಧಾತ್ರಿ ಫಲಂ ಗ್ರಾಹ್ಯಂ ಜೀರ್ಣಾಗ್ರಾಹ್ಯ ಚ ತಿಂತ್ರಿಣಿ ಅಂತ ಹೇಳಿ ವಿಶೇಷವಾಗಿ ಅವುಗಳನ್ನು ಬಿಡಬೇಕು ಅಂತ ಹೇಳ್ತಾರೆ. ಬದರಿ ಬೋರೆ ಹಣ್ಣು ಅವುಗಳನ್ನು ಬಿಡಬೇಕು, ಧಾತ್ರಿ ಫಲವನ್ನು ಬಿಡಬೇಕು ಅಂತ ಹೇಳ್ತಾರೆ. ಹುಣಸೆ ಹಣ್ಣನ್ನು ಬಿಡಬೇಕು ಅಂತ ಹೇಳ್ತಾರೆ. 4 ತಿಂಗಳು. ಈ 4 ತಿಂಗಳಲ್ಲಿ ನೋಡಿ, 4 ತಿಂಗಳಲ್ಲಿ ಪಯೋವ್ರತ ಮತ್ತು ದಧಿವ್ರತ, ಈ ಸಂದರ್ಭದಲ್ಲಿ ತಿಂತ್ರಿಣಿ ಸ್ವೀಕಾರ ಮಾಡ್ಬೋದಲ್ಲ, ಅದೇನು ನಿಷೇಧ ಇಲ್ಲಲ್ಲ. ಆದರೆ ಆ ಸಂದರ್ಭದಲ್ಲಿಯೂ ತಿಂತ್ರಿಣಿಯನ್ನು ಪರಿತ್ಯಾಗ ಮಾಡಬೇಕು. 4 ತಿಂಗಳಿನ ವ್ರತ ಇದು ತಿಂತ್ರಿಣಿ ಪರಿತ್ಯಾಗ ಅಂತ ಅನ್ನೋದು, ಹುಣಸೆ ಹಣ್ಣನ್ನು ಬಿಡೋದು. ಆದರೆ ಆ ಸಂದರ್ಭದಲ್ಲಿ ಹುಣಸೆಯನ್ನು ಬಿಡೋದರಿಂದ ಆರೋಗ್ಯಕ್ಕೆ ತೊಂದರೆಯಾಗ್ತದೆ ಅಂತಾದರೆ ಜೀರ್ಣ ತಿಂತ್ರಿಯನ್ನು ಗ್ರಹಣ ಮಾಡಬೇಕು ಅಂತನೋ ವಿಶೇಷವಾದ ವಿಚಾರವನ್ನು ಇಲ್ಲಿ ತಿಳಿಸ್ತಾರೆ. ಸಾಮಾನ್ಯವಾಗಿ ಈ ಜೀರ್ಣ ತಿಂತ್ರಿಯನ್ನು ಎಲ್ಲ ವ್ರತದಲ್ಲಿ ಸ್ವೀಕಾರ ಮಾಡೋದು ಕೆಲವು ಕಡೆಗೆ ಪದ್ಧತಿ ಇದೆ. ಆದರೆ ಪುರಾಣವನ್ನು ನೋಡಿದರೆ 4 ತಿಂಗಳು ಪರಿತ್ಯಾಗ ಮಾಡಬೇಕು. ಅಂಥ ಸಂದರ್ಭದಲ್ಲಿ ದೇಹಕ್ಕೆ ತೊಂದರೆಯಾಗುವಂಥ ಪರಿಸ್ಥಿತಿ ಇದ್ದರೆ ಜೀರ್ಣತಿಂತ್ರಿಯಣೆಯನ್ನು ಈ ದಧಿವ್ರತ ಪಯೋವ್ರತದ ಸಂದರ್ಭದಲ್ಲಿ ಸ್ವೀಕಾರ ಮಾಡಬಹುದು ಅಂತನ್ನೋ ಹಾಗೆ ಇಲ್ಲಿ ತಿಳಿಸ್ತಾರೆ. ಜೇನುತುಪ್ಪವನ್ನು ಬಿಡಬೇಕಂತೆ, ಬೆಲ್ಲವನ್ನು ಬಿಡಬೇಕಂತೆ, ಇದರಿಂದ ಒಳ್ಳೆಯ ಸಂತತಿ, ದೀರ್ಘವಾದ ಆಯುಷ್ಯ ಇದರಿಂದ ಸಿಗ್ತದೆ ಅಂತ ಹೇಳ್ತಾರೆ. ಆಮೇಲೆ ತೈಲವನ್ನು ಬಿಡಬೇಕು, ಎಣ್ಣೆಯನ್ನು ಬಿಟ್ಟರೆ ಒಳ್ಳೆ ಸುಂದರಾಂಗನಾಗ್ತಾನಂತೆ. ತಾಂಬೂಲ ವರ್ಜನವನ್ನು ಮಾಡಬೇಕು, ಅದರಿಂದ ರೋಗಗಳಿಂದ ಪರಿಹಾರ ಅವನಿಗೆ ಸಿಗುತ್ತದೆ. ಹಾಲು ಮೊಸರು ಇವುಗಳನ್ನು ಪರಿತ್ಯಾಗ ಮಾಡೋದು, ಅವನು ಗೋಲೋಕಕ್ಕೆ ಹೋಗ್ತಾನೆ. ಏಕಾಂತರೋಪವಾಸೇನ ಬ್ರಹ್ಮಲೋಕೆ ಮಹೀಯತೆ ಹೀಗೆ ಹೇಳಿ ಕೊನೆಗೆ ಹೇಳ್ತಾರೆ, ಪರಾನ್ನವರ್ಜನಾದ್ರಾಜನ್ ದೇವೋ ವೈ ಮಾನುಷ್ಯೋ ಭವಿತ್ ಪ್ರಾಜಾಪತ್ಯಂ ಚರೇದ್ಯೋ ವೈ ಚಾತುರ್ಮಾಸ್ಯೆ ವ್ರತನ್ನರಹ. ಪರಾನ್ನ ವ್ರತವನ್ನು ಮಾಡಬೇಕು, ಪರಪಾಕವನ್ನು ಭೋಜನೆ ಮಾಡಬಾರದು ಅಂತ ಹೇಳಿ 52ನೇ ವ್ರತ ಹೇಳ್ತಾರೆ. ಪಯೋವ್ರತೇನ ಯೋ ರಾಜನ್ ಕ್ಷಿಪೇನ್ ಮಾಸ ಚತುಷ್ಟರಂ ತಸ್ಯ ವಂಶ ಸಮುಚ್ಛೇದ ಕದಾಚಿನ್ನೋಪಪದ್ಯತೆ. 4 ತಿಂಗಳು ಹಾಲನ್ನು ಪರಿತ್ಯಾಗ ಮಾಡಬೇಕು ಪಯೋವ್ರತ. ಯಾಕೆ ಏನೂ ಸಮಸ್ಯೆ ಇಲ್ಲ, 4 ತಿಂಗಳು ಹಾಲನ್ನು ಸ್ವೀಕಾರ ಮಾಡಬಾರ್ದು. ಈ ರೀತಿಯಾಗಿ ಪಯೋವ್ರತವನ್ನು 4 ತಿಂಗಳು ಮಾಡೋದರಿಂದ ಅವರ ವಂಶ ಸಮುಚ್ಛೇದವೇ ಆಗೋದಿಲ್ಲ ಅಂತ ಹೇಳ್ತಾರೆ. ನೋಡಿರಿ, ಪಯೋವ್ರತಕ್ಕಾಗಿ ಸಂತಾನಕ್ಕಾಗಿ ಪಯೋವ್ರತವನ್ನು ಮಾಡ್ತಾರೆ. ಅದೇನು, ಹಾಲನ್ನು ಸ್ವೀಕಾರ ಮಾಡೋದು, ಕೇವಲ ಹಾಲು ಮಾತ್ರ ಸ್ವೀಕಾರ ಮಾಡ್ತಾರೆ ಪಯೋವ್ರತ ಆ ಸಂದರ್ಭದಲ್ಲಿ. ಈ 4 ತಿಂಗಳು ಸಂತಾನಕ್ಕಾಗಿ ಮಾಡಬೇಕಾದ ಸಂತಾನದ ಅಭಿವೃದ್ಧಿ, ಸಂತಾನದ ವಿಚ್ಛೇದವಾಗಬಾರದು ಅಂತ ಅನ್ನೋದಕ್ಕಾಗಿ 4 ತಿಂಗಳು ಹಾಲನ್ನು ಪರಿತ್ಯಾಗ ಮಾಡಬೇಕಂತೆ ಅಂತ
ಅದ್ಭುತವಾದ ವ್ರತವನ್ನು ಮಾಡಬೇಕು. ಅದರಲ್ಲಿ ವಿಶೇಷವಾಗಿ ದಿನತ್ರಯಂ ಜಲತ್ಯಾಗನ್ ನರೋಗೈ ರಭಿಭೂಯತೆ, 3 ದಿನ ನೀರನ್ನು ಬಿಟ್ಬಿಡ್ಬೇಕಂತೆ ಜಲವ್ರತವನ್ನು ಹೇಳ್ತಾರೆ. ಏವಮಾದಿ ವ್ರತೈ ಪಾರ್ಥ ತುಷ್ಟಿಮಾಯಾತಿ ಕೇಶವ, ಇವೇ ಮೊದಲಾದ ವ್ರತಗಳನ್ನು ಮಾಡಿದಾಗ ಯಾರಿಗೆ ಸಂತೋಷವಾಗ್ತದೆ? ಮಧ್ಯ ಮಧ್ಯದಲ್ಲಿ ಹೇಳಿದರು, ಸೂರ್ಯನಿಗೆ, ಚಂದ್ರನಿಗೆ, ರುದ್ರದೇವರಿಗೆ, ಆಯಾ ದೇವತೆಗಳಿಗೆ ಸಂತೋಷವಾಗ್ತದೆ ಅಂತ ಹೇಳಿ ಕೊನೆಯಲ್ಲಿ ಹೇಳ್ತಾ ಇದ್ದಾರೆ. ಉಪಸಂಹಾರದಲ್ಲಿ ಹೇಳ್ತಾ ಇದ್ದಾರೆ. ಅಂಥ ಅದ್ಭುತವಾದ ಮಾತು ನೋಡಿ. ಉಪಸಂಹಾರದಲ್ಲಿ ಹೇಳ್ತಾರೆ, ಏವಮಾದಿ ವ್ರತೈ ಪಾರ್ಥ ತುಷ್ಟಿಮಾಯಾತಿ ಕೇಶವ. ನೀನೇನೋ ಮೊದಲಿಗೆ ಕೇಶವ ಅಂತ ಅಂದಿಯಲ್ಲಪ್ಪ, ಆ ಕೇಶವನ ತೃಪ್ತಿ ಇದರಿಂದ ಆಗ್ತದೆ ಅಂತ ಹೇಳ್ತಾರೆ. ದುಗ್ಧಾಬ್ಧಿ ವೀಚಿಶಯನೆ ಭಗವಾನನಂತಹ ಯಸ್ಮಿನ್ ದಿನೇ ಸ್ವಪಿತಿ ಚಾಥ ವಿಬುಧ್ಯತೆ ಚ ತಸ್ಮಿನ್ ಅನನ್ಯ ಮನಸಾಂ ಉಪವಾಸ ಭಾಜಾಂ ಪುಂಸಾಂ ದದಾತಿ ಜಗತಿಂ ಗರುಡಾಸನೋಸೌ. ಈ ಶಯನ ಏಕಾದಶಿ ಮತ್ತು ಉತ್ಥಾನ ಏಕಾದಶಿ, ಈ 2 ಏಕಾದಶಿ ದಿವಸ ವಿಶೇಷವಾದ ವ್ರತಗಳನ್ನು ಯಾರು ಅನುಷ್ಠಾನ ಮಾಡ್ತಾನೆ, ಗರುಡಾಸನನಾಗಿರತಕ್ಕಂತಹ ಪರಮಾತ್ಮ ಅವರಿಗೆ ವಿಶಿಷ್ಟವಾದ ಗತಿಯನ್ನು ಕೊಡ್ತಾನೆ ಅಂತ ಹೇಳಿ ಈ ವ್ರತದ ಮಹಿಮೆಯನ್ನು ಮುಕ್ತಾಯ ಮಾಡ್ತಾರೆ. ಅದ್ಭುತವಾದ ವ್ರತಗಳಿವೆ. ಅನೇಕ ವ್ರತಗಳನ್ನು ಸಮಯಾಭಾವದಿಂದಾಗಿ ನನಗೆ ಹೇಳಲಿಕ್ಕಾಗಲಿಲ್ಲ. ವಿಶೇಷವಾಗಿ ನಿಮ್ಮ ಸ್ಥಳದಲ್ಲಿರುವ ವಿದ್ವಾಂಸರನ್ನು ಕರೆಸಿಕೊಂಡು ಅತಿ ವಿಶಿಷ್ಟವಾದ ಈ ವ್ರತಗಳ ಬೋಧನೆಯನ್ನು ಪಡೆದು ಆ ವ್ರತಗಳಲ್ಲಿ ತೊಡಗಿಕೊಳ್ಳಬೇಕು. ನಮಗೂ ಆ ವ್ರತಗಳಲ್ಲಿ ತೊಡಗಿಕೊಳ್ಳುವಂತೆ ಹರಿವಾಯು ಗುರುಗಳು ಪ್ರೇರಣೆ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ, ಇದು ಶ್ರೀಮದ್ ಭವಿಷ್ಯೋತ್ತರ ಪುರಾಣೆ ಆಷಾಢ ಶುಕ್ಲ ವಿಷ್ಣು ಶಯನ ಏಕಾದಶಿ ವ್ರತ ಮಾಹಾತ್ಮ್ಯಂ ಅಸ್ಮದ್ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷರಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷರಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋಯೋ ಅಜರಃ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರಣರಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ. ಹರಿ ಓಂ ಹರಿ ಓಂ ಹರಿ ಓಂ. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ರಾಮ 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 ರಾಮ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್.